ಬಳ್ಳಾರಿ ನರಸೀಪುರದಿಂದ 3 ಸೀಟು ನಮ್ಮ ಫ್ರೆಂಡು ಶಶಿಕಲಾ ಮೇಡಮ್ ಮತ್ತೆ ಇವರು ಮೀನಾಕ್ಷಮ್ಮ ಅವರು ನಾವು 3 ಸೀಟು ನರಸೀಪುರದಿಂದ ಹೋಗಿದ್ವಿ. ಅಲ್ಲಿ ಮೈಸೂರಿಂದ ಸುಮಾರು ಜನ ಬಂದಿರೋ ಒಟ್ಟು ನಾವು ಟೋಟಲ್ 9 ಸೀಟ್ ಹೋಗಿದ್ವಿ ಗ್ರೂಪ್ ಅಂತ. ಜೈವ ಟೀಮ್ ಅವ್ರೊಂದು ಗ್ರೂಪ್ ನಮ್ಮೊಂದು ಗ್ರೂಪ್ ಈ ತರ ಒಂದೊಂದು ಗ್ರೂಪ್ ಮಾಡ್ಕೊಂಡು ನಾವು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಅದ್ಭುತವಾಗಿ ಒಂದು ಬಳ್ಳಾರಿ ಒಂದು ಮಹಾಯಜ್ಞ ಅಂತಂದ್ರೆ ಅಷ್ಟು ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಆ ಯಜ್ಞಕ್ಕೆ ಎಲ್ಲಾರು ಅಟೆಂಡ್ ಆಗ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನಾವು ಧ್ಯಾನಕ್ ಬರಕ್ಕೂ ಮುಂಚೆ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಧ್ಯಾನಕ್ ಬಂದ್ಮೇಲೆ ನೋಡಿ ಎಷ್ಟು ಬಾಂಧವ್ಯನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಈ ಧ್ಯಾನ ಎಷ್ಟು ಅದ್ಭುತ, ಅಷ್ಟು ಶಕ್ತಿ ಚೈತನ್ಯ. ಈ ಧ್ಯಾನ ಪ್ರತಿ ಒಬ್ರಿಗೂನು ಅಳವಡಿಸ್ಕೋಬೇಕು. ಹೇಗೆ ಅಂತಂದ್ರೆ ನಾವು ಧ್ಯಾನಕ್ ಬರಕ್ಕೂ ಮುಂಚೆ ನಾವ್ ಏನು ಒಳಗೆ ಇದ್ದವ್ರು ನಾವು 4 ಗೋಡೆ ಮಧ್ಯದಲ್ಲಿ ಕುಂತ ನಾವು ಸಂಸಾರ ಬೆಳಗದಂತ ತೊಳೆಯೋದು ವರ್ಷದ್ ಕುಡ್ಸೋದು ಈ ರೀತಿ ಒಂದು ಅದ್ರೊಳಗೆ ಇದ್ಬಿಡ್ತಿದ್ವಿ. ಒಂದು ಗುಂಗಲ್ ಕೂಡ ಇದ್ವಿ ನಾವು. ಮಾನಸಿಕವಾಗಿ ವ್ಯತ್ಯಾಗ ಕೊರಗ್ತಾ ಇದ್ವಿ. ಪ್ರತಿ ಒಬ್ರಿಗೂನು ಇಂಥ ವೇದಿಕೆ ಬೇಕು, ಇಂಥ ಒಂದು ಯಜ್ಞಗಳಿಗೆ ಹೋಗ್ಬೇಕು, ಈ ತರ ಒಂದು ಧ್ಯಾನನ ಅಳವಡಿಸ್ಕೋಬೇಕು. ಪತ್ರಿಜಿ ಸರ್ಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಕುಟುಂಬಕ್ಕೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಈ ಮಟ್ಟದಲ್ಲಿ ಬರ್ಬೇಕು ಅಂತಂದ್ರ ಆ ಪತ್ರಿಜಿ ಅವರೇ ನಮಗ್ ಕಾರಣ. ಪ್ರತಿಯೊಬ್ಬರಿಗೂನು ಈ ಒಂದು ಆನಾಪಾನ ಸತಿ ಧ್ಯಾನನ ಕಂಡು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂನು ಆರೋಗ್ಯವಂತರಾಗಿರ್ಲಿ, ಆಕ್ಟಿವ್ ಆಗಿರ್ಲಿ, ಆ ಒಂದು ಶಕ್ತಿ ಚೈತನ್ಯನ ಪಡ್ಕೊಳ್ಳಿ ಅಂತ ಎಲ್ಲೆಲ್ಲಿ ಪಿರಮಿಡ್ ಇರ್ತವ ಅಲ್ಲೆಲ್ಲ ಹೋಗಿ ಧ್ಯಾನ ಮಾಡಿ ಶಕ್ತಿನ ಪಡ್ಕೊಳ್ಳಿ, ವಿಶ್ವ ಪ್ರಾಣ ಶಕ್ತಿನ ಪಡ್ಕೊಳ್ಳಿ ಅಂತ ಎಲ್ಲಾರ್ಗು ಒಂದು ಅಲ್ಲಿ ಒಂದು ಎಷ್ಟು 200-300 ಇದಾವಂತೆ ನಮ್ಗೆ ಗೊತ್ತಿಲ್ಲ. ಹೋಗಕ್ಕೆ ಟೈಮ್ ಆಗಿರ್ಲಿಲ್ಲ. ಬಳ್ಳಾರಿಲಿ ಒಂದೇ ಒಂದು ಅಮ್ಮ ಶಕ್ತಿ ಪಿರಮಿಡ್ ಅಂತ ಅಲ್ಲೂ ಕೂಡ ಹೋಗ್ ಬಂದ್ವಿ. ತುಂಬಾ ಅದ್ಭುತವಾಗಿತ್ತು. ಆ ಒಂದು ಹಿಂಗೆ ಅಂತಾರ ಅಲ್ಲಿ ಒಂದು ಬಂಡಕಲ್ಲಿದೆ. ಬಂಡಕಲ್ಲಲ್ಲಿ ಯಾವ ರೀತಿ ಇದೆ ಅಂತಂದ್ರ 2 ವಿಗ್ರಹನ ನಾವು ನೋಡ್ಬೋದು. ಆತರ ಒಂದು ಆನೆ ಸೊಂಡಿಲ್ ತರ ಇತ್ತು. ಒಂದು ಆನೆ ಸೊಂಡಿಲಾಗೆ ಒಂದು ಬಂಡೆ ಇತ್ತು. ಅದನ್ನ ನೋಡಿದ್ವಿ. ಅಂದ್ರೆ ಗಣಪತಿ ರೂಪನ ತೋರ್ಸಿದ್ರು. ಮತ್ತೆ ಶಿವಂದು ಅದನ್ನ ತೋರ್ಸಿದ್ರು. ಅಲ್ಲೊಂದು ಆ ರೂಪ ಒಂದಿತ್ತು ಶಿವಂದು. ಆ ರೀತಿ ಒಂದು ಬಂಡಕಲ್ಲು ಅದೊಂದು ಫೋಟೋ ತೆಗೆದು ಕಳ್ಸಿದ್ದೆ ನಾನು. ತುಂಬಾ ವಿಡಿಯೋಗಳನ್ನ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಆ ಒಂದು ಪ್ಲೇಸು ದೊಡ್ಡ ಪ್ಲೇಸು. ಅಷ್ಟು ದೂರದಲ್ಲಿ ಮಾಡಿದ್ದಾರೆ. ಅಲ್ಲಿ ಮನೆಗಳಿಲ್ಲ. ತುಂಬಾ ದೂರ ನಾವು ಹುಡಿಕೊಂಡು ಹೋದ್ವಿ ಅಮ್ಮ ಶಕ್ತಿ ಪಿರಮಿಡ್ಗ. ಅಲ್ಲಿ ಕೂಡ ನಾವು ತುಂಬಾ ಧ್ಯಾನಿಗಳಿದ್ರು. ಆ ಒಂದು ಬಾಲ್ಕನಿ ಮೇಲೆ ಎಲ್ಲ ಹೋಗಿ ಧ್ಯಾನ ಮಾಡ್ಬಿಟ್ಟು ಬಂದ್ವಿ. ಕೆಳಗ್ ಕುತ್ಕೊಂಡ್ ಮಾಡ್ವಿ. ತುಂಬಾ ಕಾಸ್ಮಿಕ್ ಎನರ್ಜಿ ಕೂಡ. ಅಮ್ಮ ಅಂತಂದ್ರೆ ಅಂತ ಶಕ್ತಿ, ಅಮ್ಮನಂತ ಶಕ್ತಿನ ನಾವು ಪಡ್ಕೊ ಬಂದ್ವಿ. ಅದೊಂದು ಅದ್ಭುತವಾಗಿತ್ತು. ಅದಲ್ದೇನೆ ಇಲ್ಲಿ ಕೇತಪ್ಪ ಸರ್ ನಮಗ್ ಕೂಡ ಧ್ಯಾನನ ಹೇಳ್ಕೊಟ್ರು. ಫಸ್ಟಿಗೆ ಕರ್ಕೊಂಡ್ ಹೋಗಿದ್ರು ಅಲ್ಲೊಂದ್ ಕಡೆ. ಅಲ್ಲೂ ಕೂಡ ಒಂದು ಶಕ್ತಿನ ಪಡ್ಕೊಂಡ್ವಿ. ಎಲ್ಲೆಲ್ಲಿ ಪಡ್ಕೊಂಡ್ವಿ ಅಂತ ಅನ್ನೋದಕ್ಕೆ ನಾನು ಹೇಳ್ತೀನಿ. ಈಗ ಒಂದು ಧ್ಯಾನ ಯಜ್ಞ, ಆ ಮಹಾ ಯಜ್ಞ, ತುಂಬಾ ಮಾಸ್ಟರ್ಸ್ಗಳು ನಮಗ್ ಗೊತ್ತೇ ಇಲ್ಲ. ಅಂತವ್ರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಕನಸಲ್ಲೂ ಕಂಡಿರ್ಲಿಲ್ಲ. ಅಂತ ಅದ್ಭುತವಾದ ನಮ್ಮ ಅನುಭವ ತಾವ್ ಪಡ್ಕೊಂಡಿರೋ ಅಂತ ವ್ಯಕ್ತಿಗಳನ್ನ ನಾವು ನೋಡಿದ್ವಿ. ತುಂಬಾ ಮಾಸ್ಟರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಎಲ್ಲಿ ನೋಡು ಮಾಸ್ಟರ್ ಪದ್ಮ ಮೇಡಮ್ ನಮಸ್ತೆ ನಮಸ್ತೆ ಅಂತ ಆ ಒಂದು ಕೃತಜ್ಞತೆಯನ್ನ ನಾವ್ ಎಷ್ಟು ಪಡ್ಕೊಂಡ್ವಿ ಅಂತಂದ್ರೆ ಹೇಳಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಆ ಒಂದು 3 ಅವರ್ ಧ್ಯಾನ, ಅಯ್ಯಪ್ಪ ಪಿಂಡದ ಮ್ಯೂಸಿಕ್ ಧ್ಯಾನ 3 ಅವರ್ ಧ್ಯಾನ 1 ಅವರ್ ಮಾಡ್ದಂಗಿತ್ತು. ಅಷ್ಟು ಅದ್ಭುತವಾಗಿ ಅಷ್ಟು ಜನಗಳು, ಒಂದು ನಿಶಬ್ದ. ಅಲ್ಲಿ ಒಬ್ರು ಕೂಡ ಪೊಲೀಸ್ಗಳಿಲ್ಲ. ಅಂತ ಒಂದು ಕ್ರೌಡ್. ಆ ಕ್ರೌಡ್ ಅಲ್ಲಿ ಯಾವ ರೀತಿ ಎಷ್ಟು ಜನ ಪೊಲೀಸ್ಗಳು ತರ್ತಿದ್ರು ನಮ್ಮಂತ ಊರುಗಳಾಗಿದ್ದಿದ್ರ. ಅಲ್ಲಿ ಬಳ್ಳಾರಿಲಿ ಎಲ್ಲ ಮಾಸ್ಟರ್ಗಳೇ. ಎಲ್ಲಾ ಕಡೆನು ಇಲ್ಲಿ ಅಲ್ಲಿ ಎಲ್ಲಿ ನೋಡು ಬರೀ ಮಾಸ್ಟರ್ಗಳು. ತುಂಬಾ ಜನ ಸುತ್ತಮುತ್ತ ನಿಂತಿರೋರು. ಆ ರೀತಿ ಎಲ್ಲ ಮಾಡ್ತಾ ಇದ್ರು. ವರ್ಕರ್ಸ್ ಗಳಿದ್ದು ಅಷ್ಟೊಂದ್ ವಾಲಂಟಿಯರ್ ಮಾಡೋರು ಇರ್ಬೋದು. ದಿಲೀಪ್ ಸರು ಮತ್ತೆ ಅರುಣ್ ಕುಮಾರ್ ಸರು, ಈ ರೀತಿ ತುಂಬಾ ಜನ, ಗುರುಕಿರಣ್ ಅವರು, ತುಂಬಾ ಜನ ಹೇಳಕ್ಕೆ ಆಗಲ್ಲ. ಅಂತಂತ ಮಾಸ್ಟರ್ಗಳಿರ್ಬೋದು. ಎಷ್ಟೊಂದ್ ಜನ ಮಾಸ್ಟರ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತಂದ್ರೆ ಹೇಳಕ್ಕಾಗಲ್ಲ. ಲಾವಣ್ಯ ಪ್ರಭಾಕರ್ ಇರ್ಬೋದು, ಲಲಿತಾ ಮೇಡಮ್ ಅವ್ರು ಇರ್ಬೋದು, ದೀಪಿಕಾ ಮೇಡಮ್ ಇರ್ಬೋದು, ಮತ್ತೆ ಇವರು ಸತ್ಯನಾರಾಯಣ ಸರ್ ಇರ್ಬೋದು. ಅವ್ರು ಕೂಡ ಮೀಟ್ ಮಾಡಿದ್ವಿ. ಮತ್ತೆ ನಾವು ಇದು 41 ದಿನ ಮಂಡಲ ಮಾಡ್ತಾ ಇದ್ವಿ ನೋಡಿ, ಧ್ಯಾನ ಯಜ್ಞ ಅಂತ ಅಂದ್ಬಿಟ್ಟು ಅಖಂಡ ಧ್ಯಾನ ಅಂತ. ಅವ್ರು ಕೂಡ ಸಿಕ್ಕಿದ್ರು. ಅವ್ರು ಕೂಡ ವಿರೂಪಾಕ್ಷ ಸರ್ ಇರ್ಬೋದು. ತುಂಬಾ ಜನ, ಸುಧಾಕರ್ ಸರ್, ತುಂಬಾ ಜನ ಈ ಜೈವ ಟೀಮ್ ಅವ್ರು ಎಷ್ಟು ಜನನ ನಾವು ಮೀಟ್ ಮಾಡಿದ್ವಿ ಒಂದು ಗ್ರೂಪ್ ನ. ಅಷ್ಟು ಜನ ಅದ್ಭುತವಾಗಿತ್ತು. ಕಮಲಾಕ್ಷಿ ಮೇಡಮ್ ಇರ್ಬೋದು, ಯಶೋಧ ಮೇಡಮ್ ಇರ್ಬೋದು, ತುಂಬಾ ಜನ, ನಾಗರತ್ನ ಮೇಡಮ್ ಅವರು, ಒಂದು ಲತಾ ಮೇಡಮ್ ಅವರು,
ಎಷ್ಟು ಜನ ಹೋಗಿದ್ವಿ ಅಂತಂದ್ರ ಟ್ರೈನ್ ಅಲ್ಲಿ ಕೂಡ ಎಂಜಾಯ್ ಮಾಡಿದ್ವಿ, ಹಾಡೆಲ್ಲ ಹೇಳ್ಕೊಂಡು ಆ ಒಂದು ಎಷ್ಟು ಧ್ಯಾನ ಮಾಡ್ಕೊಂಡು ಅಲ್ಲಿ ಕೂಡ ಧ್ಯಾನ ಮಾಡಿದ್ವಿ, ಇಲ್ಲೂ ಧ್ಯಾನ ಮಾಡಿದ್ವಿ. ಎಷ್ಟು ಅದ್ಭುತವಾಗಿತ್ತು ಅಂತಂದ್ರ ಅಂತ ಅದ್ಭುತ ಎಲ್ಲೂ ಸಿಗೋದಿಲ್ಲ. ನಾವು ಹುಡುಕಿದ್ರು ಸಿಗಲ್ಲ. ಆದ್ರ ಹುಡುಕೋದು ನಾವು ಧ್ಯಾನದಲ್ಲಿ. ಆ ಧ್ಯಾನ ಪ್ರತಿ ಒಂದಕ್ಕೂ ನಾವು ಧ್ಯಾನ ಅಳವಡಿಸ್ಕೊತು ಅಂತಂದ್ರ ನಿಜವಾದ ಒಂದು ಸತ್ಯದ ಮಾರ್ಗಕ್ಕೆ ಹೋಗಿ ಆ ಸತ್ಯದ ನಾವು ಹುಡುಕ್ಬೇಕು. ಎಲ್ಲಿದೆ ಸತ್ಯ, ಎಲ್ಲಿದೆ ನಮ್ಗೆ ಎಲ್ಲಿ ಸಿಗುತ್ತೆ ಅಂತನದ, ಆ ಶಕ್ತಿ ಚೈತನ್ಯ ಎಲ್ಲಿ ಸಿಗುತ್ತೆ ಅಂತನದ ನಮ್ಮಲ್ಲೇ ನಾವು ಹುಡಿಕೊಂಡ್ ಹೋಯ್ತು ಅಂದ್ರೆ ಖಂಡಿತ ಪತ್ರಿಜಿ ಸರ್ ಜೊತೆಗೆ ಇರ್ತಾರ. ನಮ್ಮಲ್ಲೇ ಎಲ್ಲಿ ಬೇಕಾದ್ರೆ ಕರ್ಕೊಂಡ್ ಹೋಗ್ತಾರೆ. ಕರ್ಕೊಂಡೋಗಿ ಆ ಶಕ್ತಿನ ಪಡ್ಕೊಡೋ ಅಂತದ್ದು ಅವರು ಯಾವಾಗೂ ನಮ್ ಜೊತೆಲಿ ಇರ್ತಾರ ಪತ್ರಿಜಿಯವರು. ನಾನ್ ಅನ್ಕೋತಾ ಇರ್ತೀನಿ ಪ್ರತಿ ಒಂದಕ್ಕೂ ಪತ್ರಿಜಿ ಪತ್ರಿಜಿ ಅಂತ ಹೇಳ್ಕೊತೀರಂತ. ಖಂಡಿತ ನಾವ್ ಏನೇ ಮಾಡ್ಬೇಕಾದ್ರೂ ಪತ್ರಿಜಿ ಅವ್ರನ್ನೇ ನಾನು ನೆನ್ಸ್ಕೊಳ್ಳೋದು. ಪ್ರತಿ ಒಂದಕ್ಕೂ ಸಪೋರ್ಟ್ ಕೊಡ್ತಾ ಹೋಯ್ತಾರೆ, ನಮ್ ಜೊತೆಗೆ ಇರ್ತಾರ. ಮೇಡಮ್ಗೆ ಹೇಳ್ಕೊತಾ ಇರ್ತೀನಿ, ಯಶೋಧ ಮೇಡಮ್ ಅವ್ರಿಗೆ, ಎಲ್ಲೂ ಹೋಗಿಲ್ಲ ಮೇಡಮ್ ನಮ್ ಜೊತೆಲಿ ಇದಾರೆ ಅಂತ. ಹೌದು ಮೇಡಮ್ ಅಂತ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡ್ ಮಾತಾಡ್ಕೊಂಡ್ ಖುಷಿ ಖುಷಿಯಾಗಿ ನಾವು ಧ್ಯಾನ ಮಾಡ್ಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಇರ್ಬೋದು. ಪ್ರತಿ ಒಂದ್ ಅಗಳು ಊಟ ಬಿಡಗಿಲ್ಲ. ನಾವು ಇಲ್ಲಿ ಹೋಗಿದ್ದಾಗ ಗುಡಕೆಸ್ಗೆ ಹೋಗಿದ್ದಾಗ ಚಿದ್ರ ಬೆಟ್ಟಗೆ ಎಷ್ಟೊಂದು ಊಟ ಎಲ್ಲ ಬಿಟ್ಬಿಡ್ತಾ ಇದ್ರು. ಯಾರು ಏನು ಅರುಣ್ ಕುಮಾರ್ ಏನು ಮಾತಾಡ್ತಿರ್ಲಿಲ್ಲ. ಆ ಸರ್ ಕೂಡ ಪ್ರಮೋದ್ ಸರ್ ಏನು ಶಿಲ್ಪ ಮೇಡಮ್ ಇರ್ಬೋದು, ಇವ್ರು ಇರ್ಬೋದು, ನಾಗರತ್ನ ಮೇಡಮ್ ಏನು ಕೂಡ ಅವ್ರೇನು ಎಷ್ಟು ಕಿಟಕಿ ಮೇಲೆಲ್ಲ ಇಟ್ಬಿಡ್ತಾ ಇದ್ರು. ಪ್ರಸಾದ ಇಸ್ಕೊಂಡ್ ಅಲ್ಲೆಲ್ಲ ಇಡೋರು. ಒಂದಕ್ಕೂ ಮಾತಾಡ್ತೀನಿ, ಒಂದು ಮಾತು ಆಡಿಲ್ಲ ಅವರು. ಅಂತ ತಾವು ಅಷ್ಟು ಶಿಸ್ತಾಗಿ ಅಲ್ಲಿ ಅಷ್ಟೊಂದು ಫಾಲೋಅಪ್ ಮಾಡ್ತಾ ಇದ್ರು. ಈ ಒಂದಗಳು ಅನ್ನ ಬಿಡ್ಬಾರ್ದು. ಒಂದ್ಸೂರು ತಟ್ಟಲ್ಲಿ ಒಂದ್ ಸ್ವಲ್ಪ ಮಜ್ಜಿಗೆ ಕೂಡ ಬಿಡ್ತಿರ್ಲಿಲ್ಲ. ಅದನ್ನ ಕುಡಿಸ್ಬಿಟ್ಟೆ ತಕೊಂಡೋಗಿ ಹಾಕಿ ಅಂತ ಅನ್ನೋರು. ಅಷ್ಟು ಶಿಸ್ತನ್ನ ಫಾಲೋಅಪ್ ಮಾಡ್ತಾ ಇದ್ರು ಅಲ್ಲಿ. ಅನ್ನಪೂರ್ಣೇಶ್ವರಿ ಅಂತೇಳಿ ಅನ್ನ ಸಿಗ್ಬೇಕಾ ನಮ್ಗ ಅಂತೇಳಿ ತಟ್ಟೆಲ್ ಮಾತ್ರ ಒಂಚೂರು ಬಿಡಾಗಿಲ್ಲ. ಅಷ್ಟು ಶಿಸ್ತು ಫಾಲೋಅಪ್ ಮಾಡಿದ್ರು. ಒಂದ್ ಕಡೆ ತಟ್ಟೆ ಇಡ್ಬೇಕು, ಅಲ್ಲೋಗ್ ಕೈ ತೊಳಿಬೇಕು ಶಿಸ್ತಾಗಿ, ಆ ರೀತಿ ಬಿಟ್ಟಿದ್ರು. ತುಂಬಾ ಜನ ಎಲ್ಲಾ ವಾಲಂಟಿಯರ್ ಮಾಡೋರು. ಅದನ್ನ ನೋಡಿ ಖುಷಿ ಪಡ್ತಾ ಇದ್ದೆ. ಅದು ಊಟಕ್ಕೆ ಬಡ್ಸೋದಿರ್ಬೋದು, ಅದನ್ನ ನೋಡಿ ಖುಷಿ ಪಡ್ತಾ ಇದ್ದೆ. 3-4 ಲೈನ್ ಮಾಡಿರೋರು ಅಲ್ಲೆಲ್ಲ ಲೈನಾಗ್ ಹಾಕಿಸ್ಕೊಂಡ್ ಊಟ ಮಾಡ್ತೀರಾ. ಈ ಗುಂಪಲ್ಲಿ ನಾವು ಊಟ ಮಾಡ್ತಾ ಇದೀವಲ್ಲ, ಆ ಗುಂಪು ಮನೆಯೊಳಗೂ ಸಿಗಲ್ಲ. ಅಂತ ಗುಂಪು ಅಲ್ಲಿ ಸಿಗ್ತಾ ಇತ್ತು. ನಮ್ಗ್ ತುಂಬಾ ಎಂಜಾಯ್ ಮಾಡ್ಬಿಟ್ಟು ಬಂದ್ವಿ. ಹಾಗೆ ಕೂಡ ಕೇತಪ್ಪರ್ ಸರ್ ಒಂದ್ ಕಡೆ ಕರ್ಕೊಂಡ್ ಹೋಗಿದ್ರು, ಇಲ್ಲಿಗ ಆ ಅಂಜನಾದ್ರಿ ಬೆಟ್ಟ ಅಂತ ಅಲ್ಲಿ ಕರ್ಕೊಂಡ್ ಹೋಗಿದ್ರು. ಅಲ್ಲಿ ಹತ್ತಕ್ ಆಗ್ತಿರ್ಲಿಲ್ಲ. ನಾನ್ ಅವತ್ತೊಂದ್ ದಿನ ಧ್ಯಾನಕ್ ಬರಕ್ಕೂ ಮುಂಚೆ ನಂಗ ಯಾವ ಬೆಟ್ಟನ ಹತ್ತಕ್ ಆಯ್ತಿರ್ಲಿಲ್ಲ, ಒಂದ್ ಟೂರ್ ಹೋಗಕ್ ಆಯ್ತಾ ಇರ್ಲಿಲ್ಲ, ಮನೆಯೊಳಗು ಓಡಾಡಕ್ ಆಯ್ತಿರ್ಲಿಲ್ಲ, ಹೊರಗಡೆನೆ ನಾನ್ ಅಜ್ಜೆ ಆಗ್ತಿರ್ಲಿಲ್ಲ. ಅಂತೇಳು ಇವತ್ತು ಬೆಟ್ಟನ ನಾವು ಹೋಗಿ ಬಂದು 750 ಮೆಟ್ಲನ್ನ ಹತ್ತಿದೀವಿ ನಾವು. ಯಾವ ರೀತಿ ಹತ್ತಿದೀವಿ ಅಂತ ಒಂದೊಂದ್ ಮೆಟ್ಲಿಗೂನು ಆಂಜನೇಯನ ಹೆಸರು ಹೇಳ್ಕೊಂಡು ಶ್ರೀರಾಮ ಶ್ರೀರಾಮ ಶ್ರೀ ಆಂಜನೇಯ ಅಂತ ಅನ್ಕೊಂಡು ಓಂ ಓಂ ಅಂತ ಹೇಳ್ಕೊಂಡು ಲಕ್ಷ್ಮಿ ಶಶಿಕಲಾ ಮೇಡಮ್ ಅವರು ಮತ್ತೆ ನಮ್ಮ ಮೀನಾಕ್ಷಮ್ಮ ಅವರು ಎಲ್ಲರೂ ಕೂಡ ಬೆಟ್ಟ ಹತ್ತಿ ಬಂದ್ವಿ. ತುಂಬಾ ಎಂಜಾಯ್. ಒಂಚೂರು ನನ್ಗೆ ಏನು ಆಗ್ಲಿ, ಒಂದ್ ಸ್ಟ್ರೈನ್ ಆಗ್ಲಿ, ಒಂದ್ ಏನೇ ಆಗ್ಲಿ ಏನು ಆಗಿಲ್ಲ, ಸುಸ್ತಾಗ್ಲಿ ಏನು ಆಗಿಲ್ಲ. ಎಂತೆಂತ ವಯಸ್ಸಾದವರು, ತುಂಬಾ ವಯಸ್ಸಾಗಿ ನನಗಿಂತ ವಯಸ್ಸಾದವ್ರು ಬಂದಿರೋ ಅವ್ರು ನೋಡಿ ಖುಷಿ ಆಯ್ತಾ ಇತ್ತು. ಅವ್ರು ಇಷ್ಟೊಂದ್ ಹತ್ತತಾವ್ರೆ, ನಮ್ಗಿಂತ ವಯಸ್ಸಾಗಿರೋರು ನಾವ್ ಹತ್ಕೊಳಕ್ ಆಗಲ್ವಂತ. ಅದನ್ನ ನೋಡೋದು, ಮುಂದಕ್ಕೆ 4 ಹೆಜ್ಜೆ ಹಾಕೋದು, ಅಲ್ಲಿ ಕೂತ್ಕೊಳ್ಳೋದು, ಮತ್ತೆ 4 ಹೆಜ್ಜೆ ಹಾಕೋದು, ಮುಂದಕ್ಕ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಹತ್ಬಿಟ್ಟು ಶ್ರೀರಾಮ ಜೈ ರಾಮ ಅಂತ ಹತ್ತಿಸ್ಕೊಂಡ್ ಹೊಟ್ಟೋಯ್ತಗ. ಅಷ್ಟು ಶಕ್ತಿ ಆ ಒಂದು ಪ್ಲೇಸು, ಆ ಶಕ್ತಿ ಕೂಡ. ಅಲ್ಲಿ ಕೂಡ ಧ್ಯಾನ ಮಾಡಿಸಿದ್ರು ಸರ್. ಒಂದ್ ಹಾಲಲ್ಲಿ ಕೂರ್ಸಿ ಕೇತಪ್ಪ ಸರ್ ಎಲ್ರನ್ನೂ ಗ್ರೂಪ್ ಅಲ್ಲಿ ಕೂರ್ಸ್ಕೊಂಡ್ ಧ್ಯಾನ ಮಾಡಿದ್ರು. ಅದ್ಭುತವಾಗಿತ್ತು. ಅಲ್ಲೊಂದು ಮೌನ ಧ್ಯಾನ. ಯಾವಾಗ್ಲೂ ಮೌನಾಗಿರ್ಬೇಕು, ಹೆಚ್ಚ ಮಾತಾಡ್ಬಾರ್ದು, ಎನರ್ಜಿ ಆಚೆ ಕಡೆ ಹೋಗ್ಬಾರ್ದು, ನಮ್ಮ ಮೌನಾಗೆ ಇರ್ಬೇಕು ಅಂತ ಮೌನದ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ರು. ಅದನ್ನ ಅಳವಡಿಸ್ತಾ ಬಂದ್ವಿ. ಅಲ್ಲಿಂದ ಒಂದ್ ಬಂಡೆಕಲ್ ಹತ್ರ ಕೂರ್ಸಿದ್ರು, ದೊಡ್ಡ ಬಂಡೆಕಲ್ ಅಂದ್ರ ಹನುಮನ ವಾಯುಪುತ್ರ. ವಾಯುವಿಂದ ನಾವು ಧ್ಯಾನ ಮಾಡೋ ಅಂತದ್ದು. ಅದನ್ನ ಮಾಡ್ಸಿದ್ರು. ಸಾಕಷ್ಟು ತಣ್ಣಗಾಯ್ತಿತ್ತು, ತಣ್ಣನೆ ಗಾಳಿ, ಅದ್ಭುತವಾಗಿತ್ತು. ಅಷ್ಟು ಎಂಜಾಯ್, ನನಗೆ ಖುಷಿ ಆಗ್ತಾ ಇತ್ತು. ಅಂತ ಬಿಸ್ಲು, ಉರಿ ಬಿಸ್ಲು, ಆ ಉರಿ ಬಿಸ್ಲಲ್ಲಿ ಆ ಬಂಡ ಮೇಲೆ ಕೂರ್ಸಿ ಧ್ಯಾನ ಮಾಡಿಸಿದ್ದಾರೆ. ಅದು ಒಂದು ಯಾವ ರೀತಿ ಗಾಳಿ ಬೀಸ್ತಾ ಇತ್ತು ಅಂತ ಹೇಳಕ್ಕಾಗಲ್ಲ. ವಾಯುಪುತ್ರ ಅಂತ ಅಷ್ಟು ಚೆನ್ನಾಗಿ ತಣ್ಣಗಾಗ್ತಾ ಇತ್ತು. ಅದ ಧ್ಯಾನ ಮಾಡಿದ್ವಿ. ಅಲ್ಲಿ ಬಂದಂತ ವಿಷನ್ ನಮಗೆ ಏನ್ ಬಂತಂತ ಎಲ್ಲಾರುವೆ ಇಲ್ಲಿ ಅದ್ಭುತವಾಗಿ ನಡೆಸ್ಕೊಂಡು ಹೋಗಿದ್ರು. ಎಲ್ಲರಿಗೂ ಒಂದೊಂದ್ ವಿಷನ್ ಬಂದಿದೆ ಅಲ್ಲಿ. ಅಷ್ಟೊಂದು ಅಷ್ಟು ಶಕ್ತಿ ಇದೆ ಅಲ್ಲಿ. ಅಷ್ಟು ಶಕ್ತಿ ಪಡ್ಕೊಂಡ್ವಿ. ಅಲ್ಲಿಂದ ಬಂದು ಇನ್ನೊಂದ್ ಕಡೆ ಹೋದ್ರು, ಹಂಪೆಗ್ ಕರ್ಕೊಂಡೋದ್ರು. ಹಂಪೆಯಲ್ಲಿ ನೀರಲ್ಲಿ ಧ್ಯಾನ ಮಾಡೋ ಅಂತದ್ನ ಅಲ್ಲಿ ಬಂಡಕಲ್ ಮೇಲೆ ಕುತ್ಕೊ ಧ್ಯಾನ ಮಾಡ್ತಾ ಇದ್ದೆ. ಅಲ್ಲಿ ನನಗ್ ಬಂದಂತ ವಿಷನ್ ಧ್ಯಾನದಲ್ಲಿ ಈ ದಿನ ಅಮೃತನ ಪ್ರತಿಯೊಬ್ರು ಇಲ್ಲಿ ಬಂದಿರೋಂತ ವ್ಯಕ್ತಿಗಳು ಈ ಅಮೃತನ ಕುಡಿದು ನಿಮ್ಮ ಜೀವನ ಪಾವನವಾಗುತ್ತೆ, ಕುಡೀರಿ ಅಂತ ಅನ್ನೋದು ನನ್ಗ ವಿಷನ್ ಬಂತು. ಆದ್ರೆ ನಾನು ಯಾರಿಗೂ ಹೇಳ್ಕೊಳಕ್ ಹೋಗ್ಲಿಲ್ಲ. ಅಲ್ಲಿ ನಾನು ಆ ನೀರನ್ನ ತಗೊಂಡು 3 ಸರಿ
ನಾನೇ ಕೂಡ ಕುಡ್ದೆ. ಏನಾಗುತ್ತೆ? ಏನು ಆಗ್ಲಿಲ್ಲ. ನನ್ ಗಂಟ್ಲು ನೋವು ಬರ್ಲಿಲ್ಲ, ಒಂದ್ ತಲೆನೋವು ಬರ್ಲಿಲ್ಲ, ಗಂಟ್ಲು ಕೆರೆತ ಬರ್ಲಿಲ್ಲ, ಏನು ಆಗ್ಲಿಲ್ಲ. ನೀರ್ ಕುಡಿದ್ರೆ ಹಿಂಗಾಯ್ತಾ ಹಂಗಾಯ್ತಾ ಅಂತಾರ. ನನ್ಗೇನು ಆಗ್ಲಿಲ್ಲ. ಅಷ್ಟು ಶಕ್ತಿನೇ ಹೆಚ್ಚಿತ್ತು, ನಡೆಯಂತ ಶಕ್ತಿ ಬಂತು, ಓಡಾಡಂತ ಶಕ್ತಿ ಬಂತು, ಎನರ್ಜಿ ಕೂಡ ಬಂತು. ಸಾಕಷ್ಟು ನನ್ಗ ಆ ಒಂದ್ ಶಕ್ತಿನ ಪಡ್ಕೊ ಬಂದೆ, ಆತು ಎನರ್ಜಿ ಪಡ್ಕೊ ಬಂದೆ ನಾನು. ಹಾಗೆ ಕೂಡ ಇನ್ನೊಂದು ವಿಷನ್ ಬಂತು ನನ್ಗೆ. ಅಲ್ಲಿ ಬಂಡೆ ತುಂಬಾ ಗುಹೆ ಗುಹೆ ತರ ದೊಡ್ಡ ಬಂಡೆ ಇತ್ತು. ಆ ದೊಡ್ಡ ಬಂಡೆಲಿ ಒಂದು ಗುಹೆ ಇತ್ತು. ಆ ಗುಹೆ ಒಳಗೆ ಒಂದು ಹನುಮಂತ ಕೋತಿ ರೂಪದಲ್ಲಿ ಇಷ್ಟು ಚಿಕ್ಕ ಚಿಕ್ಕದು ಪುಟಾಣಿದು ಒಂದ್ ಹೋಗಿ ಹನುಮಂತ ಹೋಗ್ ಕುಂತ್ಕಂತು ನನ್ಗ. ಮಂಗಣ್ಣ ಹೋಗ್ ಕುಂತ್ಕಂತು. ಮಂಗಣ್ಣ ಕುಂತ್ಕಂದಾಗ ನನ್ಗ ಹನುಮಂತ ಅಂತಾನೆ ನನ್ಗ ಅನ್ನಿಸ್ತು. ನೋಡಿ, ಇದು ನಾವ್ ಎಲ್ಲೂ ಹುಡುಕ್ಬೇಕಾದಿಲ್ಲ. ನಾವ್ ಅನ್ಕಂದಂತೆ ನಾವ್ ಏನ್ ಅನ್ಕತೀವಿ, ನಮ್ಗ ಹನುಮಂತ ನಮ್ಗ ಆ ಶಕ್ತಿ ಬೇಕು ಅಂತ ಅನ್ನಿಸ್ತು. ಆ ಶಕ್ತಿ ಅಲ್ಲಿ ಸಿಕ್ತು, ಅದ್ ಕಣ್ ಮುಂದೆ ನಂಗ್ ಸಿಕ್ತು. ಅದೊಂದಾಯ್ತು. ನಾನ್ ಹೇಳ್ಕೊಂಡೆ ಶಶಿಕಲಾ ಮೇಡಮ್ ಅವ್ರಿಗೆ, ಈ ರೀತಿ ನನ್ ಕಾಣಿಸ್ತು ಗುಹೆ ಒಳಗೆ, ನಾನ್ ನಗ್ತಾ ಇದ್ದೆ, ನೋಡ್ಬಿಟ್ಟು ನಗ್ತಾ ಇದ್ದೆ, ನಿಮಗ್ ತೋರಿಸ್ದೆ, ಈ ರೀತಿ ನನ್ಗೂ ಕೂಡ ಕಾಣ್ತು ಅಂತ ಅವ್ರು ಕೂಡ ಹೇಳ್ತಾ ಇದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊತಾರ. ಆ ರೀತಿ ಕಾಣಿಸ್ತು. ಅದೊಂದು ಅದ್ಭುತವಾದ ಒಂದು ಪ್ಲೇಸು. ಅಂದ್ರೆ ಕತ್ಲಲ್ಲಿ ಕೂಡ ಮಾಡಿಸಿದ್ರು. 7 ಗಂಟೆ 7:30 ಆಗೋಯ್ತು. ಅಲ್ಲೇ ಧ್ಯಾನ ಮಾಡಿ, ನೀರೊಳಗಡೆ ಧ್ಯಾನ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಆ ಗಂಗಾ ಮಾತೆ ಅಲ್ಲೊಂದ್ ಆ ಪ್ಲೇಸ್ ಅಲ್ಲಿ ಹೋಗ್ಬೇಕು ಅಂತ ಹೋಗ್ ಒಂದ್ಸರಿನಾರ ಜೀವನದಲ್ಲಿ ಆ ಒಂದು ಅದೊಂದು ಅದ್ಭುತವಾದ ಆ ಪ್ಲೇಸ್ ನ ನೋಡ್ಬೇಕು, ಅಲ್ಲಿರೋಂತ ಶಕ್ತಿನ ಪಡ್ಕೊ ಬರ್ಬೇಕು. ಜೀವನದಲ್ಲಿ ಒಂದ್ಸರಿನಾರ ಹೋಗ್ಬೇಕು ಅಂತ ಅಂತಾರೆ. ಆ ರೀತಿ ಕಡ್ತಾಲು ಕೂಡ ಹೋಗಿದ್ವಲ್ಲ, ಅಲ್ಲೂ ಕೂಡ ಜೀವನದಲ್ಲಿ ಒಂದ್ಸರಿನಾರ ಹೋಗ್ ಬರ್ಬೇಕು ಅಂತ ಕಡ್ತಾಲು ಕೂಡ ಅದು ಅನ್ಭವ್ಸ ಪಡ್ಕೊ ಬಂದ್ವಿ. ಅಲ್ಲಿರೋಂತ ಶಕ್ತಿ, ಇಲ್ಲಿರೋಂತ ಶಕ್ತಿ ಜೀವನದಲ್ಲಿ ನಾವ್ ಅನ್ಕೊಂಡೇ ಇರ್ಲಿಲ್ಲ ಇಲ್ಲೆಲ್ಲ ಹೋಗ್ತಿವಿ ಅಂತ. ಆ ಧ್ಯಾನ ಮಾಡೋದ್ರಿಂದ ಪತ್ರಿಜಿ ಸರ್ ಎಲ್ಲಿ ದಾರಿ ತೋರಿಸ್ತಿದಾರೆ ನೋಡಿ. ಎಷ್ಟು ಗುಡ ಕೆಲಸ ಮಾಡಿ ಇನ್ನೂ ನನ್ಗೆ ಹೆಚ್ಕ ನನ್ಗ ಶಕ್ತಿನ ಜಾಸ್ತಿ ಬರ್ತಾನೆ ಇದೆ ನನ್ಗ. ಆ ಗುಡ ಕೆಲಸದ ಗುಡುಗುಡುಗುಡ ಅಂತ ಓಡ್ತಿದೆ ಇಲ್ಲ ಅಂತಾರ. ನಮ್ ಫ್ರೆಂಡ್ಗಳು ಹೇಳೋರು, ಬಿಡಪ್ಪ ಇವ್ರೇನ ರನ್ನಿಂಗ್ ಓಡ್ತಾರ, ಓಡೇ ಬಿಡ್ತಾರ ಅಂತ. ಆ ರೀತಿ ಓಡೋಯ್ತಾರೆ ಇವ್ರು ಬಿಟ್ರೆ ಅಂತ ಅನ್ನೋರು. ಹಂಗೆ 1 2 3 ಅಂತ ಹೇಳ್ಕೊಂಡು 1 2 3 ಹೇಳ್ಕೊಂಡು ಓಡೇ ಬಿಟ್ಟೆ ನಾನು. ಆ ರೀತಿ ಒಂದ್ ಖುಷಿ ಪಟ್ಟ. ಎಲ್ಲರೂ ಖುಷಿಯಾಗಿದ್ವಿ. ತುಂಬಾ ಅದ್ಭುತವಾಗಿತ್ತು ಆ ಒಂದು. ಹಾಗೆ ಕೂಡ ನಮ್ಗೆ ಇವತ್ ನಿಖಿತಾ ಮೇಡಮ್ದು ಕೂಡ ಕ್ಲಾಸ್ನ ಅಟೆಂಡ್ ಮಾಡಿದೆ. ಅದ್ರಲ್ಲಿ ಬಂದಂತ ವಿಜನ್, ಅವ್ರು ಶಿವಂದು ಒಂದು ಹಾಡ್ ಹೇಳ್ತಾ ಇದ್ರು. ಆ ಶಿವಂದು ಹಾಡ್ ಹೇಳ್ತಾ ಇರ್ಬೇಕಾದ್ರೆ ಅದ್ಭುತವಾಗಿ ಒಂದು ಒಂದು ಸಣ್ಣದಾಗಿ ದೇವಸ್ಥಾನ ಕಾಣಿಸ್ತು. ಆ ದೇವಸ್ಥಾನದಲ್ಲಿ ಇಬ್ರು ಗಂಡ ಹೆಂಡತಿರಿಬ್ರು ದಂಪತಿಗಳಿಬ್ರು ಕರ್ಪೂರ ಹಚ್ತಾ ಇದ್ರು. ನಾನು ಒಳಗಡೆ ಹೋಗ್ಬೇಕು, ದೇವಸ್ಥಾನದ ಒಳಗಡೆ ಹೋಗ್ಬೇಕು, ಒಳಗಡೆ ಈಚೆಯಿಂದ ಆಚೆ ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಕರ್ಪೂರ ಹಚ್ಚಿ ಆ ಬೆಳಕನ್ನ ತೋರಿಸ್ತಾ ಇದ್ರೆ ನಾನ್ ಕೂಡ ಅದನ್ನ ಕೈ ಮುಗ್ದು ನಿಂತ್ಕೊಂಡೆ. ಆ ಶಕ್ತಿನ ಪಡ್ಕೋಬೇಕು ಅಂತ ಆ ಬೆಳಕನ್ನ ನನ್ನ ಹತ್ರ ತಂದ್ರು. ನೋಡಿ ಎಂತ ಒಂದು ಶಕ್ತಿ, ಅದ್ಭುತ ಅಲ್ವಾ. ಅಲ್ಲಿ ಬಂದಂತ ಅಲ್ಲಿ ಅಮ್ಮ ಪಿರಮಿಡ್ಗೆ ಹೋಗಿ ಅಲ್ಲಿ ಒಂದು ಶಕ್ತಿನ ಪಡ್ಕೊ ಬಂದ್ವಿ. ಬಳ್ಳಾರಿಗೆ ಹೋಗಿ ಪಡ್ಕೊ ಬಂದ್ವಿ. ಇಲ್ಲಿ ಕೂಡ ದೇವಸ್ಥಾನ ನಾವು ಎಲ್ಲಿ ಹುಡುಕ್ಬೇಕಾದ ಕಣ್ ಮುಂದೆನೆ ಬಂದಿತ್ತು. ಆ ಒಂದು ಈಶ್ವರ ಲಿಂಗ ಕಾಣಿಸ್ತು ನನ್ಗ. ಅಲ್ಲಿ ಕರ್ಪೂರ ಹಚ್ತಾ ಇರ್ಬೇಕಾದ್ರೆ ನಾನ್ ಕೈ ಮುಗ್ದೆ. ಆ ಬೆಳಕು ನನ್ನಲ್ಲಿ ಬಂತಲ್ಲ, ಜೀವನ ನನ್ ಬೆಳಕಾಗೆ ಇರ್ಬೇಕು ಅಂತಂತ ಒಂದು ಫೀಲ್ ಬಂತು ನನ್ಗ. ಅಷ್ಟೆಲ್ಲ ಕಾಣಿಸ್ತು. ಹಾಗೆ ಕೂಡ ಮನೆಗ್ ಬಂದೆ. ಮನೆಗ್ ಬಂದ್ ನಮ್ಮನೆಯವರು ಎಲ್ಲಿದೆ ಅಂತಂದ್ರು. ಇಲ್ಲಿ ಇದೀನಿ, ನಿಂತಿದ್ದೀನಿ ಅಂತಂದ್ರೆ ಅಲ್ಲಿ ಬಂದ್ ಕರ್ಕೊ ಬಂದ್ರು. ಮನೆಗ್ ಬಂದ್ ನೋಡ್ತಿ ಖುಷಿ, ಏನೋ ಒಂಥರ ಖುಷಿ ಸಿಕ್ತು ನನ್ಗ. ನಮ್ ಮನೆಯವ್ರ ಕೂಡ ಅವ್ರ ಕೂಡ ಒಂಥರ ಖುಷಿ ಸಿಕ್ತು. ಹಾಗಾಗಿ ನನ್ಗೇನು ಅಂತ ಅದೇನು ಅಲ್ಲಿಂದ ಎಷ್ಟು ನಾನು ಖುಷಿಯಾಗಿ ಬಂದೆ, ಅಷ್ಟು ಕೂಡ ಮನೇಲಿ ಇನ್ನೂ ಖುಷಿಯಾಗಿದ್ದೆ ನಾನು. ಆ ಫೀಲ್ ಹೋಗ್ತಾನೆ ಇಲ್ಲ ನನ್ಗ. ಆ ರೀತಿ ಮನೆಗ್ ಬಂದ್ ನೋಡ್ತೀನಿ, ನಮ್ಗ ಕ್ಯಾಲೆಂಡರ್ ತಂದಿದೆ ಒಂದು. ಆ ಕ್ಯಾಲೆಂಡರ್ನ ನಮ್ಮ ಮನೆಯವರು ಅದನ್ನ ತೆಗ್ದು ಎಲ್ಲಿ ಯಾವ್ದು ಕ್ಯಾಲೆಂಡರ್ ಅಂತ ನೋಡಿ ಅದನ್ನ ಅಲ್ಲಿ ಹಾಕಿದ್ರು, ದಿನ ನೋಡಕ್ಕೆ ಅಂತೇಳಿ. ಹಾಗೆ ಕೂಡ ನನ್ನ ಒಂದು ಬೆಡ್ಶೀಟ್ ಒಂದು ಮಂಚದ ಮೇಲೆ ನನ್ಗೆ ಹೊಸ ಬೆಡ್ಶೀಟ್ ಬೇಕಲ್ಲ, ಏನ್ ಮಾಡೋದು ಅಂತಂದೆ. ಹಾಗೆ ಕೂಡ ಒಂದು ಹೊಸ ಬೆಡ್ಶೀಟ್ ಕೂಡ ತಂದ್ ಹಾಕಿದ್ದಾರೆ ನೋಡಿ. ಎಲ್ಲಿ ಕ್ಯಾಲೆಂಡರ್ ಈ ರೀತಿ ಒಂದು ನನ್ ರೂಮ್ ಇದೆ. ನನ್ ರೂಮ್ ಅದ್ಭುತವಾಗಿ ಒಂಥರ ಖುಷಿ ಕೊಡುತ್ತೆ, ಒಂಥರ ಎನರ್ಜಿ. ಇಲ್ಲೆಲ್ಲ ಪಾಸ್ ಆಗ್ತಾ ಇರುತ್ತೆ. ನಾನು ಎಲ್ಲಿ ಕೂತಿರ್ತೀನಿ, ಎಲ್ಲಿ ಒಂಥರ ಆನಂದ ಆನಂದ ಸುಖ ಸಂತೋಷ ತುಂಬಿ ತುಂಬಿ ತೊಳಗ್ತಾ ಇದೆ. ಅಷ್ಟು ಸಂತೋಷ ಕಾಣ್ತಾ ಇದ್ದೀನಿ. ಇದು ಜೀವನ. ಇದು ಆನಪಾನ ಸತಿ ಧ್ಯಾನ ಬಳಸ್ಕೊಂಡ್ ನಾವು ಮಾಡ್ತಾ ಮಾಡ್ತಾ ನಂಬಿಕೆ ಇಟ್ಕೋಬೇಕು. ಆ ನಂಬಿಕೆ ಇಟ್ಕೊಂಡ್ರೆ ಆ ಯೂನಿವರ್ಸು ನಮ್ಗೆ ದಾರಿ ತೋರಿಸ್ತಾನೆ, ಕೊಡ್ತಾರ. ಆ ಪತ್ರಿಜಿ ಸರ್ ಯಾವತ್ತು ನಮ್ ಜೊತೆಲಿ ಇರ್ತಾರೆ, ಯಾವತ್ತೂ ಕೈ ಬಿಡಲ್ಲ. ಯೂನಿವರ್ಸ್ನು ಕೈ ಬಿಡಲ್ಲ ನಮ್ಗೆ. ಯಾವ ರೀತಿ ಯೂನಿವರ್ಸ್ಗೆ ನಾವು ಟ್ಯಾಂಕ್ಸ್ ಹೇಳ್ತಾ ಪ್ರತಿ ಒಂದಕ್ಕೂ ನಮ್ಮ ದೇಹದಲ್ಲಿ 72,000 ನರನಾಡಿಗಳಿರ್ತಾವ, ಅದಕ್ಕೆಲ್ಲ ಟ್ಯಾಂಕ್ಸ್ ಹೇಳ್ತಾ ಬರ್ಬೇಕು. ಪ್ರತಿ ಒಂದು ಮಿಲರನ್ ವರ್ಕ್ ನಮ್ಮಲ್ಲಿ ನಾವು ಪ್ರೀತಿಸ್ಕೊಳ್ಳೋದು, ನಮ್ಮನ್ನ ನಾವು ಮಾಡ್ಕೊಳ್ಳೋದು,
ನಮ್ಮನ್ನ ನಾವು ಪ್ರೀತಿಸ್ಕೊಂಡು ನಮ್ಮ ಕನ್ನಡಿಲಿ ನೋಡುತ್ತಾ ನಮ್ಮನ್ನೇ ನಾವು ನಗ್ತಾ ಖುಷಿ ಖುಷಿ ಆನಂದ ಪಡ್ತಾ ಇದ್ದೀನಿ ನಾನು. ಈ ರೀತಿ ನಮ್ದು ಕೂಡ ಇಲ್ಲೊಂದು ಕನ್ನಡಿ ಇದೆ, ಅದನ್ನ ನೋಡ್ಕೊಂಡು ಖುಷಿ ಪಡೋದು, ನಕ್ಕುತಿ ಜಾಗದಲ್ಲಿ ಎಲ್ಲ ಸಿಗ್ತಾ ಇದೆ ಅಂತ ಇನ್ನ ಖುಷಿ ನನ್ಗ. ಅಷ್ಟು ಅದ್ಭುತವಾಗಿತ್ತು, ಏನ್ ಸ್ಟ್ರೈನ್ ಆಗ್ಲಿಲ್ಲ, ಏನು ಆಗ್ಲಿಲ್ಲ, ತುಂಬಾ ಚೆನ್ನಾಗಿತ್ತು, ತುಂಬಾ ಎನರ್ಜಿ ಆಗಿತ್ತು. ನಾನು ಇನ್ನೂ ಹೇಳ್ಕೊಳಕ್ ಇಷ್ಟಪಡ್ತೀನಿ, ಅಂದ್ರೆ ಇನ್ನೊಬ್ರಿಗೆ ಅವಕಾಶ ಕೊಡೋಣ ಸಾಕು ಅಂತೇಳಿ ನಾನು ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಎಲ್ಲಾರು ಅಳವಡಿಸ್ಕೊಳ್ಳಿ. ಪ್ರತಿಯೊಬ್ರುನು ಧ್ಯಾನನ ನಂಬೇಕು, ನಮ್ಮಲ್ಲಿ ನಾವು ನಂಬೇಕು, ಧ್ಯಾನ ಮಾಡ್ಬೇಕು. ಹುಣ್ಣಿಮೆ ಧ್ಯಾನನ ಜಾಸ್ತಿ ಜಾಸ್ತಿ ಮಾಡ್ತೇವೆ. ಮೇನ್ ಆಗಿ ಇನ್ನೇನು ಹುಣ್ಣಿಮೆ ನಾಳೆ ನಾಳಿದ್ದು ಶುರು ಆಗ್ತಾ ಇದೆ. ಪ್ರತಿಯೊಬ್ರುನು ಹುಣ್ಣಿಮೆ ಧ್ಯಾನನ ಜಾಸ್ತಿ ಬಳಸ್ತಾ ಹೋಗಿ, ಪ್ರತಿಯೊಬ್ಬರಿಗೂ ಆ ಹುಣ್ಣಿಮೆ ಚಂದ್ರನ ಶಕ್ತಿನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್, ಅವಕಾಶ ಥ್ಯಾಂಕ್ ಕೊಟ್ಟು. ಯು ಮೇಡಮ್, ಚೆನ್ನಾಗಿತ್ತು ಅನುಭವಗಳು. ತುಂಬಾ ಕೇಳ್ತಾ ಧನ್ಯವಾದ. ಸುಮ್ನೆ ಮಗ್ಲಲಾದೆ, ಕೇಳುವಾಗ ಮನ್ಸೇ ಒಳಗಡೆ ಹೋಗಿತ್ತು, ಅಷ್ಟು ಸುಲಭವಾಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಯಾರು ಹೋಗಿದ್ರಿ? ಅವ್ರು ಹಂಚ್ಕೊಳ್ಳಿ, ಯಾರು ಹೋಗಿದ್ರಿ? ಶಶಿಕಲಾ ಮೇಡಮ್ ಹಂಚ್ಕೋತೀರಾ? ಹಂಚ್ಕೊಳ್ಳಿ ಮೇಡಮ್, ಹಂಚ್ಕೊಳ್ಳಿ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ಹಂಚ್ಕೊಳ್ಳಿ, ನಿಮ್ದು ಏನ್ ಅನುಭವ ಆಯ್ತು ಅದನ್ನ ಹೇಳಿ. ಪದ್ಮಾ ಮೇಡಮ್ಗೆ ನಮಸ್ತೆ, ಅರುಣ್ ಸರ್ಗೆ ನಮಸ್ತೆ, ಪತ್ರಿಜಿ ಸರು, ಸ್ವರ್ಣಮಾಲಾ ಅಮ್ಮನವ್ರಿಗೆ ಎಲ್ಲಾರ್ಗು ನಮಸ್ತೆ. ಎಲ್ರು ಇಷ್ಟೊತ್ತು ಪದ್ಮಾ ಮೇಡಮ್ ಅವರು ಎಲ್ಲ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿತ್ತು, ಅಲ್ಲಿ ಬಳ್ಳಾರಿಲಿ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರು. ಅಯ್ಯಪ್ಪ ಪಿಂಡಿಯವರು ಚೆನ್ನಾಗಿ ಅರೇಂಜ್ ಮಾಡಿದ್ರು ಎಲ್ಲಾನು, ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಅಂಜನಾದ್ರಿ ಬೆಟ್ಟದಲ್ಲಿ ಅಲ್ಲೂ ಚೆನ್ನಾಗಿತ್ತು ಎಲ್ಲಾನು. ನನಗೆ ನಮ್ಮ ಮನೇಲಿ 4 ಮೆಟ್ಲಿದೆ, ಇಳಿಬೇಕು ರೂಮ್ಗೆ. ಆ ಮೆಟ್ಲು ಹತ್ತಿ ಇಳ್ದೆ ನನಗ್ ಸಾಕಾಗದು, ಅಲ್ಲಿ ಅಷ್ಟೊಂದ್ ಮೆಟ್ಲುಗಳೆಲ್ಲ ಹತ್ತಿ ಇಳ್ದು ಮಾಡಿದೀನಿ. ಆಮೇಲೆ ಅಲ್ಲಿ ಧ್ಯಾನ ಮಾಡ್ಸಿದ್ರು ಒಂದು ದೊಡ್ಡ ಹಾಲಲ್ಲಿ, ಅಲ್ಲೂ ಚೆನ್ನಾಗಿತ್ತು ಹಾಲಲ್ಲಿ ಧ್ಯಾನ ಮಾಡಿದ್ದು. ಆಮೇಲೆ ಆ ಬಿಸ್ಲಲ್ಲಿ ಬೆಟ್ಟದ ಮೇಲೆ ಧ್ಯಾನಕ್ಕೆ ಕೂರ್ಸಿದ್ರು. ಅವ್ರ ಹೆಸರು ಏನಪ್ಪ? ಪದ್ಮಾ ಕೇತಪ್ಪ ಸರ್. ಕೇತಪ್ಪ ಸರ್ ಧ್ಯಾನಕ್ಕೆ ಕೂರ್ಸಿದ್ರು. ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು ಎಲ್ಲಾರ್ಗುನು. ನನಗೆ ವಿಷನ್ ಬಂದಿದ್ದು ಹನುಮಂತ ರಾಮನ್ನ ತಪ್ಕೊಂಡಿರೋ ತರ ವಿಷನ್ ಬಂತು. ಆಮೇಲೆ ಬಂಡೆ ಕಲ್ಸಂದಿಲೆಲ್ಲ ಕೋತಿಗಳು ಕೂತಿರೋ ತರ ಕಾಣಿಸ್ತು. ಒಂಥರ ಚೆನ್ನಾಗಿತ್ತು. ಬೆಟ್ಟ ಹತ್ಬೇಕಾದ್ರೆ ಪದ್ಮಾ ಅವ್ರು ಹೇಳಿದ್ರಲ್ಲ, ಶ್ರೀರಾಮ ಜಯರಾಮ ಅಂತ ಎಲ್ಲ ಹೇಳ್ಕೊಂಡು ನಾನು ಪದ್ಮಾ ಮೀನಾಕ್ಷಮ್ಮ ಎಲ್ರು ಓದ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲ. ಆಮೇಲೆ ಇಲ್ಲಿಂದ ನರಸೀಪುರದಿಂದ ಮೈಸೂರ್ಗೆ ನಾವಿಬ್ರೇ ಹೋದ್ವಿ, ಪದ್ಮಾ ಮೇಡಮು ನಾನು. ಆಮೇಲೆ ಟ್ರೈನ್ ನಲ್ಲಿ ಹೋದ್ವಿ, ಅಲ್ಲೂ ಚೆನ್ನಾಗಿತ್ತು. ಎಲ್ಲ ಹಾಡುಗಳು ಹೇಳ್ಕೊಂಡು ಎಲ್ಲ ಒಟ್ಟಿಗೆ ಕೂತಿದ್ವಿ, 9 ಜನನು. ನಾನು ಅಷ್ಟ್ ಹೇಳಿ, ನಾನು ಇದೇ ಫಸ್ಟ್ ಮಾತಾಡ್ತಾ ಇರೋದು. ಚೆನ್ನಾಗಿತ್ತು ಹೇಳಿರೋದು, ಅನುಭವ ಹೇಳಿದ್ರಲ್ಲ, ಅಷ್ಟು ಚೆನ್ನಾಗಿ ಬಂತು, ಸಾಕು. ಫಸ್ಟೇ ಮಾತಾಡಿದ್ರು ಕೂಡ ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ ನೀವು. ಫಸ್ಟ್ ಮಾತಾಡಿದ್ರು ಕೂಡ ವಿಷಯಗಳು ಬಂದಿದೆ ನಿಮ್ಮಲ್ಲಿ, ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಚೆನ್ನಾಗಿ ಬಂತು. ನೆಕ್ಸ್ಟ್ ಯಾರು ಹೇಳ್ತೀರಾ ಮೇಡಮ್? ಕಮಲಾ ಮೇಡಮ್ ಹೇಳ್ತೀರಾ? ಸುಶ್ವೇತಾ ಮೇಡಮ್ ಹೇಳ್ತೀರಾ? ನಮಸ್ತೆ ಮೇಡಮ್, ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೂ ಆತ್ಮ ಬಂಧುಗಳಿಗೂ. ಪತ್ರಿಜಿ ಸರ್ಗೆ ತುಂಬು ಹೃದಯದ ನಮಸ್ಕಾರಗಳು. ಅರುಣ್ ಸರ್, ಎಲ್ಲ ಟೀಮ್ಗೆಲ್ಲ ನಮಸ್ಕಾರ. ಒಳ್ಳೆ ಅನುಭವ, ಚೆನ್ನಾಗಿತ್ತು. ನಾನು ಒಂಟಿ ಓಡಾಡದವ್ರಲ್ಲ, ಧ್ಯಾನಕ್ಕೆ ಬಂದ್ಮೇಲೆ ಸ್ವಲ್ಪ ಮಟ್ಟಿಗೆ ಇಷ್ಟಿಷ್ಟು ಸ್ವಲ್ಪ ದೂರಕ್ಕೆ ನಾನು ಒಬ್ರೇ ಹೋಗಿ ಬರೋದನ್ನ ರೂಢಿ ಮಾಡ್ಕೊಂಡಿದೀನಿ. ಫಸ್ಟ್ ಟೈಮ್ ಲಾಂಗ್ ಜರ್ನಿ ನಾನು ಒಬ್ಳೆ ಹೋಗಿರೋದು. ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇತ್ಕೊಂಡೇ ಹೋದೆ. ಪಾಂಡುಪುರ ಟು ಬಳ್ಳಾರಿ ಸಂಜೆ ನೈಟ್ ಕುತ್ಕೊಂಡ್ರೆ ಬೆಳಗಿನ ಜಾವ ಅಲ್ಲಿ ಹೋಗಿದ್ದು. ಆದ್ರೆ ಇಲ್ಲಿ ಏನ್ ಮಿರಾಕಲ್ ಅಂದ್ರೆ, ನನಗೆ ಇದು ಬುಕ್ಕಿಂಗ್ ಟಿಕೆಟು, ಜನರಲ್ ಟಿಕೆಟು ಏನೂ ಗೊತ್ತಿಲ್ಲ. ಒಂದ್ ಟಿಕೆಟ್ ತಗೊಂಡೆ, ಹೋಗಿ ಕುತ್ಕೊಂಡೆ. ಆದ್ರೆ ಅಲ್ಲಿ ಬುಕ್ಕಿಂಗ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಅವ್ರು ಯಾರೋ ಮಂಜುನಾಥ್ ಅಂತ, ನಮ್ ಕಾವೇರಿ ಪಿರಮಿಡ್ ಮಾಸ್ಟರ್ ಕಾವ್ಯ ಅನ್ನೋರು ಯಾರೋ ಬಂದಿಲ್ಲ ಮೇಡಮ್, ಬನ್ನಿ ಇಲ್ಲಿಗೆ ಅಂತ ಕರ್ಕೊಂಡ್ರು. ಆರ್ಡಿನರಿ ಟಿಕೆಟ್ ತಗೊಂಡು ನಾನು ಆರಾಮಾಗಿ ಟ್ರೈನಲ್ಲಿ ಬರಕ್ಕೆ ಅನುಕೂಲ ಆಯ್ತು. ಆಮೇಲೆ ಇನ್ನೊಂದು
ಆ ಕಡೆಯಿಂದನೂ ಅಷ್ಟೇ ಪದ್ಮ ಮೇಡಮ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ನನ್ಗೆ ಬಳ್ಳಾರಿಯಲ್ಲಿ ಧ್ಯಾನ ಕೂತಾಗ ಒಂದ್ ಮಿರಾಕಲ್ ಏನು ಅಂದ್ರೆ ನಾನು 3 ಅವರ್ ಯಾವತ್ತೂ ಕೂತಿದ್ದೀನಿ, ಆದ್ರೆ ಮಧ್ಯ ಗ್ಯಾಪ್ ಕೊಟ್ಕೊಂತ ಇದೆ, ಮಧ್ಯ ಎದ್ದು ಹೋಗೋದು, ವಾಶ್ರೂಮ್ಗೆ ಹೋಗೋದು ಅದೆಲ್ಲ. 3 ಅವರ್ ಧ್ಯಾನ ಕೂತ್ಕೊಂಡಾಗ ಮಧ್ಯದಲ್ಲಿ ಫುಲ್ಲು ಬಾಡಿ ಪೇನ್, ಅಷ್ಟಿಷ್ಟು ಬಾಡಿ ಪೇನ್ ಅಲ್ಲ, ಇಲ್ಲ ಇನ್ ಕಣ್ಬಿಟ್ಬಿಡೋಣ, ಇನ್ ಆಗಲ್ಲ ನನ್ ಕೈಲಿ ಅನ್ನುವಾಗ ಯಾರು ಕಣ್ಬಿಡ್ಬೇಡಿ ಅನ್ಬಿಟ್ರು ಅಯ್ಯಪ್ಪ ಪಿಂಡಿ ಸರ್. ಮತ್ತೆ ನನ್ ಬಿಡಕ್ಕೆ ಹೋಗ್ಲಿಲ್ಲ. ಓ ಸರ್ ಹೇಳ್ತಿದಾರೆ ಬಿಡೋದ್ ಬೇಡ ಅಂತ ಮತ್ತೆ ಧ್ಯಾನಕ್ಕೆ ಹೊರಟೋದೆ. ಮತ್ತೆ ಇಲ್ಲ ಆಯ್ತಾ ಇಲ್ಲ ನನ್ ಕೈಲಿ ಅನ್ಕೊಂಡು ಹಿಂಗ್ ಅನ್ನಕ್ ಹೋದೆ. 5 ನಿಮಿಷಗಳು ಮಾತ್ರ ಅನ್ಬಿಟ್ರು. 5 ನಿಮಿಷ 3 ಅವರ್ ಕೂತಿದೀವ, ಮಿರಾಕಲ್ ಅನ್ ಕೂತಿದ್ ಜಾಗದಲ್ಲೇ 3 ಅವರು. ಅಂತ ಅದ್ಭುತ ಧ್ಯಾನ. ಕಣ್ಣು ನಾವು ಧ್ಯಾನ ಕುತ್ಕೊಳ್ಳೋಕಿನ ಮುಂಚೆ ಒಂದು 50% ಚೇರ್ ಎಲ್ಲ ಖಾಲಿ ಇತ್ತು. ಅವಾಗ್ಲೇ ನಾವು ಕುತ್ಕೊಂಡ್ಬಿಟ್ವಿ. ಆಮೇಲೆ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಒಂದು ದೀಪ ಉರಿತಾ ಇತ್ತು, ಒಂದು ವೈಟ್ ಪರದೆ ಬಂದು ಆ ದೀಪಕ್ಕೆ ಹಿಂಗ್ ಸೋಕ್ಸ್ಕೊಂಡು ಕತ್ಕೊಂತು. ಆ ವೈಟ್ ಪರದೆಯ ಕಿರಣಗಳು ಎಲ್ಲೆಲ್ಲಿ ಬೀಳ್ತು ಅಲ್ಲೆಲ್ಲ ದೀಪಗಳು ಹತ್ಕೊಂಡು ಉರಿಯಕ್ ಸ್ಟಾರ್ಟ್ ಆಯ್ತು. ಆತರ ಅದು ದೀಪಗಳು ಉರಿಯಕ್ ನನ್ಗೆ ಈ ಉಪ್ಪಿನ ನಡುವೆ ಹಿಂಗೆ ಸೂರ್ಯನ ಕಿರಣಗಳು ಒಂಥರ ಬಂದು 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 ತಾಕ್ತಾ ಇತ್ತು ನನ್ಗೆ, ರೌಂಡ್ 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 ರೌಂಡ್ಕ್ಕೆ. ನಾನು ಎಂಜಾಯ್ ಮಾಡ್ತಾ ಇದ್ದೆ ಅದನ್ನ. ಇದೇನು ಒಂಥರ ತುಂಬಾ ಅದ್ಭುತವಾಗಿದೆ ಅಂತ. ಆಮೇಲೆ ಅದಾದ್ಮೇಲೆ ಅಲ್ಲಿ ಉರಿಯೋ ತೆನೆಗಳು, ಜೋಳದ ತೆನೆ, ರಾಗಿ ತೆನೆ, ಮರ ಗಿಡಗಳೆಲ್ಲ ಗೋಲ್ಡ್ ಗೋಲ್ಡ್. ಹಲೋ ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ವಿಡಿಯೋ ಆಫ್ ಮಾಡ್ಕೊಳ್ಳಿ. ಎಲ್ಲವೂ ಒಂಥರ ಗೋಲ್ಡ್ 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 ಕಲರ್ ಕಾಣಕ್ ಸ್ಟಾರ್ಟ್ ಆಯ್ತು. ಅದು ನನ್ ಕಲ್ಪನೆನು ಅಂತ ನನಗ್ ಗೊತ್ತಿಲ್ಲ, ಇಲ್ಲ ಅದು ಆತರ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅದೇನು ನಂಗೆ ಗೊತ್ತಿಲ್ಲ. ಈ ತರ ಕಂಡೆ ನಾನು. ನಾವು ಧ್ಯಾನಕ್ ಬಂದ್ಮೇಲೆ ನಮ್ಮ ಸ್ವಂತ ಅನುಭವಗಳಿವು, ಇನ್ಯಾರದನ್ನೋ ಹೇಳೋದು, ಇನ್ಯಾರ್ದೋ ಏನು ಇಲ್ಲ. ನಾವ್ ಹೆಂಗಿದ್ದೋ ಹೆಂಗ್ ಚೇಂಜ್ ಆದೋ ಅದು ನಮಗ್ ಮಾತ್ರ ಗೊತ್ತು. ಊಟ ತಿಂಡಿ ಶೈಲಿ ಇರ್ಬೋದು, ನಮ್ ಜೀವನ ಶೈಲಿನೇ ಬದ್ಲಾಗಿ ಹೋಗಿದೆ. ಇಲ್ಲಿಗ್ ಬಂದ್ಮೇಲೆ ಯಾವ ತರ ಚೇಂಜ್ ಆಗಿದೀವಿ ಧ್ಯಾನಿಗಳಿಗೆ ಅಷ್ಟೇ ಗೊತ್ತಾಗಕ್ಕಾಗದು, ಬೇರೆಯವ್ರಿಗೆಲ್ಲ ಅರ್ಥನ ಆಗಲ್ಲ. ಅದು ಅವ್ರ ಧ್ಯಾನಕ್ಕೆ ಬಂದು ಅವ್ರ ಸ್ವಂತ ಅನುಭವ ತಗೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ. ಇದೊಂದು ಮಿರಾಕಲ್ ಅಂತು. ಮತ್ತೆ ಆ ಕಡೆಯಿಂದನೂ ನನ್ಗೆ ಬುಕ್ಕಿಂಗ್ ಟಿಕೆಟ್ ಇರ್ಲಿಲ್ಲ, ಜನರಲ್ ಟಿಕೆಟೇ ತಗೊಂಡೆ. ಜನರಲ್ ಟಿಕೆಟ್ ತಗೊಂಡ್ಮೇಲೆ ಅಲ್ಲಿ ಹೋದ್ರೆ ಒಂದ್ ಹೆಜ್ಜೆ ಇಡಕ್ಕೂ ಜಾಗ ಇಲ್ಲ. ನನ್ ಮತ್ತೆ ಅವರೆಲ್ಲ ಬುಕ್ ಮಾಡ್ಕೊಂಡಿದ್ರು, ಅವ್ರವ್ರು ಇದ್ದಕ್ಕೆ ಹೋಗಿ ಕುತ್ಕೊಂಡ್ರು. ನನ್ ಜನರಲ್ದು 2 ಬೋಗಿ ಇತ್ತು, 2ರಲ್ಲೂ ಜಾಗ ಖಾಲಿ ಇರ್ಲಿಲ್ಲ. ಆಗ ನಾನು ಟ್ರೈನ್ ಓಡಿಸ್ತಾರಲ್ಲ ಅಲ್ಗೆ ಹೊರಟೋದೆ. ಅಲ್ಗೆ ಹೋಗಿ ಸರ್ ನನ್ ಗೊತ್ತಿಲ್ಲ, ನಾನು ಒಬ್ಳೆ ಬಂದಿರೋದು, ಅಲ್ಲಿ ನುಗ್ಗಕ್ ಆಗ್ತಾ ಇಲ್ಲ, ನಾನು ಇಲ್ಲೇ ಕುತ್ಕೋತೀನಿ. ಅವ್ರು ಹಿಂದಿ ಮಾತಾಡ್ತಿರು, ಇಲ್ಲಮ್ಮ ಹಂಗೆಲ್ಲ ಆಗಲ್ಲ, ಹಂಗೆಲ್ಲ ಗೊತ್ತಿಲ್ಲ, ನಾನು ಒಂಟಿ ಬಂದಿದ್ದೀನಿ, ನಾನು ಇಷ್ಟೊತ್ ರಾತ್ರಿಲಿ ಟ್ರೈನ್ ಹೊಟ್ಟೋದ್ರೆ ನಾನು ಇಲ್ಲಿ ಎಲ್ಲಿರ್ಲಿ, ನಾ ಇಲ್ಲೇ ಕುತ್ಕೋತೀನಿ ಅಂದಾಗ ಒಂಥರ ಪವಾಡ ತರ ಒಬ್ರು ಪೊಲೀಸ್ ಬಂದ್ರು ಅಲ್ಗೆ. ಬಂದ್ಬಿಟ್ಟು ಏನಮ್ಮ ಅಂದ್ರು, ಸರ್ ನಂಗೆ ಜನರಲ್ ಅಲ್ಲಿ ನುಗ್ಗಕ್ ಆಗ್ತಾ ಇಲ್ಲ, ನಿಮ್ ಸ್ನೇಹಿತರೆಲ್ಲ ಎಲ್ಲಿ? ಇಲ್ಲ ಸರ್ ಅವರು ಹೊರಟೋದ್ರು, ಬೈ ಮಿಸ್ಟೇಕ್ ನಾನು ಒಬ್ಳು ಇಲ್ಲಿದ್ದೀನಿ ಅಂತ. ಅವಾಗ ಸರಿ ಬನ್ನಿ ನೀವು ಅಲ್ಲಿ ನಾನು ಸೇರಿಸ್ತೀನಿ ಜನರಲ್ ಇದಕ್ಕೇನೆ ಅಂದ್ರು. ಅವ್ರ ಕೈಲಿ ಆಗ್ಲಿಲ್ಲ, ಜನ ಅವಕಾಶ ಕೊಡ್ಲೇ ಇಲ್ಲ. ನನಗ್ ಗಾಬರಿ ಆಗೋಯ್ತು. AC ಇದಕ್ಕೆ ಹತ್ಬಿಟ್ಟೆ ನಾನು. ಮೇಡಮ್ ಇಳಿರಿ, ನೀವು ಇಳಿರಿ, ಅಲ್ಲಿ 1000 ರೂಪಾಯಿ ದಂಡ ಕಟ್ಬೇಕಾಗುತ್ತೆ, ನೀವು ಇಳಿರಿ ಅಂತ. ಟ್ರೈನ್ ಹೊಟ್ಟೋದ್ರೆ ಏನ್ ಮಾಡೋದು ಅಂದೆ. ನಾನು ಇದೀನಲ್ವಾ ಸುಮ್ನೆ ಇರಿ ಅನ್ಬಿಟ್ಟು ಮಾಮೂಲಿ ಬುಕ್ಕಿಂಗ್ ಇದಕ್ಕೆ ಕಳ್ಸಿದ್ರು. ಟ್ರೈನ್ದು ನನ್ಗೆ ಅನುಭವ ಕಡಿಮೆ ಇದೆ, ಯಾಕಂದ್ರೆ ನಾನು ಯಾವಾಗ್ಲೂ ಮನೆಯವ್ರ ಸಪೋರ್ಟ್ ಇಂದಾನೇ ಹೋಗಿರೋದು ಎಲ್ಲ ಕಡೆಗೂ. ಅವರೇ ಟಿಕೆಟ್ ತಗೋತಾರೆ, ಅದ್ ನಂಬರ ಏನು ಗೊತ್ತಿಲ್ಲ, ಅವರೇ ಕೂರ್ಸೋರು, ಅವರೇ ಕರ್ಕೊಂಬರೋರು ನಮ್ಮ ಮಕ್ಳುಗಳು. ಹಂಗಾಗಿ ನನ್ಗಿದು ಹೊಸ ಅನುಭವ. ಆಮೇಲಿಂದ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಮಂಜುಳಾ ಮೇಡಮ್ ಅಂತ ನಮ್ಮ ಮಂಜುನಾಥ್ ಅವ್ರನ್ನ ಭೇಟಿ ಮಾಡಿದೆ. ಪೊಲೀಸ್ ಇಲ್ಲಿ ಕಳ್ಸಿದಾರೆ, ನೀವು ದಂಡ ಕಟ್ಟಕ್ ರೆಡಿ ಇದ್ದೀರಾ ಅಂತ ಅಂದ್ರು. ಆಯ್ತು ಸರ್ ಕಟ್ತೀನಿ, ನನ್ಗೆ ಒಟ್ಟಲ್ಲಿ ಇರಕ್ ಜಾಗ ಬೇಕು, ನಾನು ಅಲ್ಲೇ ಕುತ್ಕೋತೀನಿ ಅಂದೆ. ಸೀಟ್ ಸಿಕ್ಕಲ್ಲ ಅಂದ್ರು. ಪರವಾಗಿಲ್ಲ ಸರ್, ನಾವು ಧ್ಯಾನ ಮಾಡ್ತಾ ಇದೀವಿ, ನೆಲ ಆದ್ರೂ ಸರಿ, ಹಾಸಿಗೆ ಆದ್ರೂ ಸರಿ, ಪಲ್ಲಕ್ಕಿ ಯಾವ್ದಾದ್ರು ಅಡ್ಜಸ್ಟ್ ಮಾಡ್ಕೋತೀವಿ, ನಮ್ಗೆ ಇದೇನು ಬೇಕು ಅದ್ ಬೇಕು ಅಂತ ಏನು ಇಲ್ಲ, ನನ್ಗೆ ಒಟ್ಟಲ್ಲಿ ಇರಕ್ ಜಾಗ ಬೇಕು ಅಂದಾಗ, ಇಲ್ಲಿ ಹೋಗಿ ಅಮ್ಮ ಫೈನ್ ಹಾಕ್ತಾರೆ, ಫೈನ್ ಕಟ್ಟಿ, ನೀವು ಸೀಟ್ ಮಾತ್ರ ಸಿಗಲ್ಲ, ಈಗ್ಲೇ ಹೇಳಿದೀನಿ ಅಂತ. ನಾನು ಹೋದೆ, ನಮ್ಮ ಮಂಜುಳಾ ಮೇಡಮ್ ಅವರು ಮಗಳು ಅವರಿಬ್ರು ಮಲ್ಗಿದ್ರು, ನಾನ್ ನೆಲದಲ್ಲಿ ಹಾಸ್ಕೊಂಡು ಕುತ್ಕೊಂಡೆ. ಚೆಕಿಂಗ್ ಅವ್ರು ಬಂದ್ರು. ತುಂಬಾ ಸಮಯ ತಗೋತೀನ ಏನು ಗೊತ್ತಿಲ್ಲ ನನಗೆ, ಇದು ಅನುಭವ ಶೇರ್ ಮಾಡ್ಬಿಡ್ತೀನಿ. ಬಂದ್ಬಿಟ್ಟು ಕೇಳಿದ್ರು, ಸರ್ ನಾನು ಟಿಕೆಟಿಂಗ್ ಜನರಲ್ ಟಿಕೆಟ್ ತಗೊಂಡೆ, ಅಲ್ಲಿ ಜಾಗ ಇಲ್ಲ, ಪೊಲೀಸ್ನವ್ರು ಇಲ್ಲಿ ಕಳ್ಸಿದಾರೆ, ನಾ ಇಲ್ಲಿ ಕೂತಿದ್ದೀನಿ ಅಂತ. ಫೈನ್ ಕಟ್ಬೇಕಣಮ್ಮ ಅಂದ್ರು. ಸರಿ ಸರ್ ಕಟ್ತೀನಿ, ನಾನು ದುಡ್ಡೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ನೀವು ಹಂಗೋಗಿ ಹಿಂಗ್ ಬನ್ನಿ ಅಂದೆ.
ಅವ್ರು ಹೋದವ್ರು ಬರ್ಲೇ ಇಲ್ಲ. ವೆರಿ ಬರ್ಲೇ ಗುಡ್. ಇಲ್ಲ. ನಾನ್ ಪತ್ರಿಜಿ ಹತ್ರ ಒಂದ್ ಸಂಕಲ್ಪ ಮಾಡ್ದೆ ಕುತ್ಕೊಂಡು, ಗುರುಗಳೇ ನಾನು ದಂಡ ಕಟ್ಟಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ, ಇದು ಹೊಸ ಅನುಭವ, ನಾನ್ ಟಿಕೆಟ್ ಅಂತೂ ತಗೊಂಡಿದ್ದೀನಿ, ನನ್ನ ಯೋಗ್ಯತೆಗೆ ಏನು ಇದೆ ನಂಗೆ ಗೊತ್ತಿರೋದು ಏನಿದೆ ಅದು ಟಿಕೆಟ್ ತಗೊಂಡಿದ್ದೀನಿ, 150 ರೂಪಾಯಿ ಕೊಟ್ಟು, ಅದ್ರ ಮೇಲೆ ನನಗ್ ಗೊತ್ತಿಲ್ಲ, ನಾನ್ ದಂಡ ಕಟ್ಟಲ್ಲ ಅಂದೆ. ಆಮೇಲೆ ಸರಿ ಅವ್ರು ಬರ್ಲೇ ಇಲ್ಲ. ತುಂಬಾ ಲಾಂಗ್ ಜರ್ನಿ ಆದ್ಮೇಲೆ ಎಲ್ಲಿ ಯಾವ ಊರ ಹತ್ರ ಅವ್ರು ಬಂದ್ರು ಅಂತಾನೂ ಗೊತ್ತಿಲ್ಲ, ಗುಂಡಕಲ್ ಹತ್ರ ಎಲ್ಲೋ ಬಂದ್ರು ಅನ್ಸುತ್ತೆ. ಮತ್ತೊಬ್ರು ಬಂದ್ರು, ಬಂದ್ಬಿಟ್ಟು ಎದ್ದೇಳಿ ನೀವ್ಯಾಕೆ ಇಲ್ಲಿ ಮಲ್ಗಿದ್ದೀರಾ ಅಂದ್ರು. ಸರ್ ನಾನು ಜನರಲ್ ಟಿಕೆಟ್ ತಗೊಂಡೆ, ಅಲ್ಲಿ ಜಾಗ ಇಲ್ಲ, ಇಲ್ಲಿ ಮಲ್ಗಿದ್ದೀನಿ ಅಂದೆ. ಅವಾಗ ಇಲ್ಲಮ್ಮ ಫೈನ್ ಕಟ್ಬೇಕು, ನೀವ್ ಹಿಂಗೆಲ್ಲ ಬರಂಗಿಲ್ಲ ಗೊತ್ತಾ ಅಂದ್ರು. ನಾನ್ ಬರ್ತಿರ್ಲಿಲ್ಲ ಸರ್, ಪೊಲೀಸರೇ ಇಲ್ಲಿ ಹೋಗಿ ಅಂತ ಹೇಳಿದಾರೆ, ಬಂದಿದ್ದೀನಿ ಅಂತ ಅಂದೆ. ಹೌದಾ, ಏನ್ ಮಾಡೋದು ಈಗ, ಫೈನ್ ಹಾಕದ ಅಂದ್ರು ಹಿಂದಿಯಲ್ಲಿ. ಮಂಜುಳಾ ಮೇಡಮ್ ಅದೇನೋ ಹಿಂದಿಲ್ಲ ಅವ್ರು ಹೇಳಿದ್ರು, ನಂಗೆ ಅದು ಅರ್ಥ ಆಗ್ಲಿಲ್ಲ. ಆಮೇಲೆ 50 100 ಕೊಡಿ ಮೇಡಮ್ ಸುಮ್ನೆ ಆಯ್ತಾರೆ ಅಂದ್ರು. ನಾನು 50 ರೂಪಾಯಿಗೆ ಒಪ್ಲಿಲ್ಲ, ಅವರು 200 ರೂಪಾಯಿ ಕೇಳಿದ್ರು. ನಾನು ಪತ್ರಿ ಸರ್ ನಾ 200 ರೂಪಾಯಿ ಕೊಡಲ್ಲ, ಯಾಕೆ ನಾನು ತಪ್ಪು ಮಾಡಿದೀನ, ನಾನು ಟಿಕೆಟ್ ತಗೊಂಡಿಲ್ವಾ ಅಂತ ಆಲ್ರೆಡಿ ಟಿಕೆಟ್ ತೋರ್ಸಿದ್ದೆ ಅವ್ರಿಗೆ. ನನ್ ದುಡ್ಡು ತೆಗಿಯೋ ತನಕ ನೋಡಿ ಅಯ್ಯಪ್ಪ ಹೊಟ್ಟೆ ಹೋದ್ರು, ನಂತೂ ದುಡ್ಡೇ ಇಸ್ಕೊಂಡಿಲ್ಲ. ಚೆನ್ನಾಗಿತ್ತು. ಒಳ್ಳೆ ಗುಡ್ ಗುಡ್. ನಿಜವಾಗ್ಲೂ ಇದ್ ಮಿರಾಕಲ್, ಇದು ಏನ್ ಶಕ್ತಿ ಅಂತ ಗೊತ್ತಿಲ್ಲ ನನ್ಗೆ. ಆ ಪೊಲೀಸ್ ಯಾರು ಅಂತಾನೂ ಗೊತ್ತಿಲ್ಲ. ಪೊಲೀಸ್ ಬಂದ್ರು, ಕೂರ್ಸಿದ್ರು, ಹೋದ್ರು, ಚೆಕಿಂಗ್ ಬಂದ್ರು. ಚೆಕಿಂಗ್ ಅಂತೂ ನಡೀತು, ಆದ್ರೆ ಏನು ಅವ್ರಿಗೆ ಏನು ಲಾಭ ಆಗ್ಲಿಲ್ಲ. ಅವ್ರು ಯಾವ ರೀತಿ ನನ್ನನ್ನು ಟೆಸ್ಟ್ ಮಾಡಕ್ ಬಂದಿದ್ರು. ನಾನ್ ಪತ್ರಿಜಿ ಹತ್ರ ಹೇಳ್ಕೊಂಡಿದ್ದು ಒಂದು, ನಾನ್ ದಂಡ ಕಟ್ಟಲ್ಲ, ಯಾಕಂದ್ರೆ ನಾನ್ ತಪ್ಪು ಮಾಡಿಲ್ಲ ಅಂತ. ಇಷ್ಟು ನಡೀತು ಅಲ್ಲಿ. ತುಂಬಾ ಅದ್ಭುತವಾದ ಅನುಭವ ನಂಗೆ, ಯಾಕಂದ್ರೆ ಬಸ್ಸಲ್ಲಿ ಬರ್ಲಿಕ್ಕೆ ಕಾಲ್ ಇಳಿ ಬಿಟ್ಕೊಂಡು ಕುತ್ಕೊಂಡ್ ಬರಕ್ಕಾಗಲ್ಲ. ನನ್ಗೆ ಟ್ರೈನ್ ಅಂದ್ರೆ ತುಂಬಾ ಇಷ್ಟ, ಟ್ರೈನ್ ಬಗ್ಗೆ ಅನುಭವ ತಗೋಬೇಕು ಅಂತಾನೆ ಬಂದಿದ್ದೆ ನಾನು. ಹಂಗಾಗಿ ಇಷ್ಟು ನಡೀತು ಅಲ್ಲಿ. ಇನ್ನಷ್ಟು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ. ಆಟೋ ಹುಡ್ಗನ್ ಜೊತೆಗೆಲ್ಲ ಅದು ಧ್ಯಾನ ಹೇಳ್ಕೊಟ್ಟೆ. ಹೋಗ್ಬೇಕು ಅಂತ ಗೊತ್ತಾಗಿದ್ರೆ ನಾವುಗಳೆಲ್ಲರೂ ಮಾತಾಡ್ಕೊಂಡು AC ಕೋಚ್ಗೆ ಬುಕ್ ಮಾಡ್ಕೊಂಡು ಸ್ಲೀಪಿಂಗ್ ಕೋಚ್ ಕೊಟ್ಟೋಗ್ಬಿಡ್ಬೋದಾಗಿತ್ತು. ಇಲ್ಲಿ ಹೌದು. ಯಾರು ನಮ್ಗೆ ಇದು ಗೈಡೆನ್ಸ್ ಕೊಡ್ಲಿಲ್ಲ. ಹೋಗೋರು ಅವ್ರ ಪಾಡ್ಗೆ ಅವರು ಮಾಮೂಲಿ ಆರ್ಡಿನರಿ ಕೊಟ್ಟೋಗ್ಬಿಟ್ಟಿದ್ದಾರೆ ಎಲ್ಲಾರು. ಆರ್ಡಿನರಿ ನಮ್ಗೆ ಇಷ್ಟ ಆಗಲ್ಲ, ಹೌದು. ಕುತ್ಕೊಳ್ಳೋದಕ್ಕೂ ಆಗಲ್ಲ. ನಾವ್ ಸ್ಲೀಪಿಂಗ್ ಕೋಚ್ ಹೋಗೋಣ, AC ಕೋಚ್ ಹೋಗೋಣ ಅಂತ ನಾವು, ಯಾಕಂದ್ರೆ ನಾವು ಸಪ್ರೇಟ್ ಸಿಂಗಲ್ ಆಗಿ ಮಲ್ಕೊಂಡು ಆರಾಮಾಗಿ ಹೋಗೋಣ ಅಂತ ಅನ್ಕೊಂಡಿದ್ವು ಹೌದು AC ಕೋಚ್. ಹೌದು. ಕೆಲವರೆಲ್ಲರೂ ಆಗ ಹೊರ್ಟೋದ್ರು. ಹಂಗಾಗಿ ಮಧ್ಯೆ ನಾವುಗಳು ಬಿಟ್ಟೋದ್ವು ಅಷ್ಟೇನೆ. ನೀವುಗಳು ಈ ರೀತಿ ಪ್ರಾಬ್ಲಮ್ ಆಯ್ತು ಅಷ್ಟೇ. ಮತ್ತೆ ಹೋಗಿ ಇಲ್ಲ ಬಂದಿದ್ದೀರಾ, ಏನಿಲ್ಲ, ಒಳ್ಳೆ ದರ್ಶನ ಆರಾಮಾಗಿತ್ತು, ಮಾಡ್ಕೊಂಡು ಧ್ಯಾನ ಸೂಪರ್ ಆಗಿತ್ತು. ಮಾಡ್ಕೊಂಡು. ಈ ಕಡೆಯಿಂದನು ನಿಮ್ಗೆ ಸೀಟ್ ವೇಸ್ಟ್ ಅಂದ್ರು. ಸೀಟ್ ವೇಸ್ಟ್ ಮೇಡಮ್, ನೀವು ಕುಂತಂಗೆ ಕೂತಿರ್ತೀರಲ್ಲ, ನೀವು ಮಲ್ಗದೇ ಇಲ್ವಲ್ಲ, ಯಾಕೆ ನಿಮ್ಗೆ ಸೀಟು ಅಂತ. ನಾನು ಗುಡಾಕೇಶದಲ್ಲಿ ಅಭ್ಯಾಸ ಆಗೋಗಿದೆ ನಂಗೆ ಕೂತು. ನಾನು ಅದಕ್ಕೆ ಕುತ್ಕೊಂಡೇ ಧ್ಯಾನ ಮಾಡ್ಕೊಂಡೇ ಇರ್ತೀನಿ. ಅವ್ರು ಯಾರೋ ನಮ್ ಮ್ಯೂಸಿಕ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಬಳ್ಳಾರಿ ಅವ್ರು ಒಂದ್ 6-7 ಜನ ಮಲ್ಗಿದ್ರು. ಮೇಡಮ್ ನಾನ್ ಕಡಿಮೆ ಹಾಕೊಂಡಿದೀನಿ, ಮ್ಯೂಸಿಕ್ ಡಿಸ್ಟರ್ಬ್ ಆಗ್ತಾ ಇದೆ ಮೇಡಮ್, ಆಫ್ ಮಾಡಿ ಅಂದ್ರು. ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಆಫ್ ಮಾಡ್ದೆ. ಅವರ ಒಡಿಯೋ ಗೊರಕೆಗೆ ತುಂಬಾ ಡಿಸ್ಟರ್ಬ್ ಆದೆ ನಾನು. ಆಮೇಲೆ ಹೇಳ್ದೆ, ಸರ್ ನೀವು ನನ್ ಮ್ಯೂಸಿಕ್ ನ ಆಫ್ ಮಾಡಿ ಅಂದ್ರಿ, ನಿಮ್ಮ ಗೊರಕೆ ಸೌಂಡ್ ಇಂದ ನಂಗೆ ಎಷ್ಟು ತೊಂದ್ರೆ ಆಯ್ತು ಅಂದ್ರೆ ಅವ್ರೆಲ್ರು ಸಾರಿ ಕೇಳಿದ್ರು ನನ್ನ ಹತ್ರ. ನೀವು ಸಾರಿ ಕೇಳಿ ಅಂತಲ್ಲ, ಧ್ಯಾನ ಮಾಡಿ ಗೊರಕೆ ಹೊರಟೋಗುತ್ತೆ ನಿಮ್ಗೆ, ಧ್ಯಾನ ಮಾಡಿದ್ರೆ ಗೊರಕೆ ಹೋಗುತ್ತೆ, ಈ ಎಲ್ಲ ದೇಹದಲ್ಲಿ ಏನೇನ್ ಕಲ್ಮಶ ಇದೆ ಅದೆಲ್ಲ ಹೋಗುತ್ತೆ ಅಂತ ಅವ್ರಿಗೆ ಆನ್ಸರ್ ಮಾಡ್ದೆ. ಈ ತರ ಪಿರಮಿಡ್ಗಳಿದೆ, ಎಷ್ಟೊಂದು ಬಳ್ಳಾರಿ ಹೈಲೈಟ್ ಪಿರಮಿಡ್ ಅಲ್ಲಿ ಧ್ಯಾನದಲ್ಲಿ, ನೀವು ತಿಳ್ಕೊಂಡಿಲ್ವಾ ಇದ್ರ ಬಗ್ಗೆ ಅಂದ್ರೆ ಇವತ್ತೇ ಮಾಡ್ತೀವಿ ಮೇಡಮ್ ಅನ್ಬಿಟ್ಟು ಹೋದ್ರು. ಅವರೆಲ್ಲ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡಿದ್ದವ್ರು. ಇದೊಂದು ಮಿರಾಕಲ್ ನಡೀತು ನನ್ಗಾಗಿ. ಥ್ಯಾಂಕ್ ಯು ಮೇಡಮ್. ಒಳ್ಳೆ good. ಇನ್ನೂ ಇದೆ, ಮಧ್ಯ ಯಾವಾಗಾದ್ರೂ ಹೇಳ್ಕೊತೀನಿ. ಒಂದೇ ದಿನದಲ್ಲಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಹೋಗಿ ಮೇಡಮ್. ಬಂದಿದ್ದೀರಾ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಪೊಲೀಸ್ ಕೈಗೆಲ್ಲ ಸಿಕ್ಕಿ ಆ ಹಣ ಏನು ಕೊಟ್ಟದೆ ಸೇವ್ ಆಗಿ ಬಂದ್ಬಿಟ್ಟಿದ್ದೀರಾ. ನಿಜವಾಗ್ಲೂ ಪೊಲೀಸ್ ಅಂದ್ರೆ Great, ಅಷ್ಟೊಂದು ಹೆಲ್ಪ್ ಮಾಡ್ತಾರ. ಪತ್ರಿಜಿ ಅವರೇ ಬಂದಿದ್ರು, ಏನು ಗೊತ್ತಿಲ್ಲ ನನಗೆ. ಅವ್ರ ಅಷ್ಟೊಂದು ಗ್ರೇಟ್ ಅಂತ ಅನ್ಕೋತೀನಿ. ಚೆನ್ನಾಗಿತ್ತು. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಇದು ಪ್ಲೇಟ್. ಇದು ನಾವು ಒಂದು ಟ್ರೈನ್ ಅಲ್ಲಿ ಹೋಗಿ ಬರ್ಬೇಕು ಅಂತಂದ್ರೆ ಆ 500 rupees ಫೈನ್ ಕಟ್ಬೇಕು. ಅದಕ್ಕೆ ಅಷ್ಟು ಇದಿದೆ ಅದ್ರಲ್ಲಿ ಇರೋದು ಫೈನ್. ಯಾಕಂದ್ರೆ ಜನರಲ್ ತಗೊಂಡು ನಾವು ಬಂದು ಬುಕಿಂಗ್ ಸೀಟ್ಗೆ ನಾವು ಬಂದಾಗ 500 rupees ಅಲ್ಲಿಗೆ ಇದಿದೆ. ಹಂಗಾಗಿ ನೀವು ಒಳ್ಳೆ ಆರಾಮ್ ಹೌದು. ಸೀಟ್ ಅಲ್ಲೇ ಇದ್ರಿ. ಸ್ವಲ್ಪ ಹೊತ್ತಷ್ಟೇ ನಾನು ನೆಲದಲ್ಲಿ ಮಲ್ಗಿದ್ದು, ಆಮೇಲೆ ಬೆಡ್ ಸಿಕ್ತು, ಸೀಟ್ ಸಿಕ್ತು. ನನ್ಗೆ ಸೀಟೇ ಅವಶ್ಯಕತೆ ಇಲ್ಲ, ನಾನು ಕುತ್ಕೊಂಡ್ ಧ್ಯಾನನೇ ಮಾಡ್ತಿರ್ತೀನಲ್ಲ, ಹಂಗಾಗಿ ನನ್ಗೆ ನೆಲ ಆದ್ರೂ ಒಂದೇ ಸೀಟ್ ಆದ್ರೂ ಒಂದೇ ಅಂತ ಅದು ನಂಗೇನು ಇದ್ ಕಾಣ್ಲಿಲ್ಲ, ವ್ಯತ್ಯಾಸ ಏನ್ ಕಾಣ್ಲಿಲ್ಲ ನನಗೆ. ಆರಾಮಾಗಿ ಬಂದೆ ಧ್ಯಾನ ಮಾಡ್ಕೊಂಡು. ಥ್ಯಾಂಕ್ ಯು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಹಂಚ್ಕೋತೀರಾ?
ಯಾರಿದ್ದಾರೆ ಹೇಳಿ ಮೇಡಮ್ ಅರುಣ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲಾ ನಮಸ್ತೆ ಮಾಸ್ಟರ್ಗಳಿಗೂ. ನಾನು ನಮಸ್ತೆ ಗುಡಾಕೇಶದಲ್ಲಿ ನಮಸ್ತೆ. ಫಸ್ಟ್ ಟೈಮ್ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಪರವಾಗಿಲ್ಲ, ಹೇಳಿ ಮೇಡಮ್. ಎಲ್ಲಾ ಮಾಸ್ಟರ್ಗೂ ಇನ್ನೊಮ್ಮೆ ಆತ್ಮವಂದಗಳಿಗೆ ನಮಸ್ಕಾರಗಳು. ನಾನು ಲಾಸ್ಟ್ ವೀಕ್ ಕಡ್ತಾಳಕ್ ಹೋಗ್ ಬಂದೆ ಮೇಡಮ್. ಕಡ್ತಾಳಗ್ ಹೋಗ್ ಬಂದೆ. ಚಳಿ ಒಳಗೆ ಹೇಗ್ ಹೋಗುದು ಅಂದ್ರೆ ಅಲ್ಲಿ ಜನ ನೋಡಿ ಚಳಿನೇ ಓಡ್ ಹೋಗ್ಬಿಡ್ತು. ವೆರಿ ಕಡ್ತಾಲಲ್ಲೇ 2 ಗುಡ್. days ಇದ್ವಿ. ಆಮೇಲೆ ಇಂತ ದೊಡ್ಡ ಸ್ಥಳಕ್ಕ ಕಡ್ತಾಲೆಲ್ಲ ಹೋಗ್ ಬಂದ್ವಿ. ಇನ್ ಬಳ್ಳಾರಿಗೆ ಏನ್ ಹೋಗ್ಬಿಡೋದ್ ಬಿಡು, ಸುಮ್ನೆ ಚಳಿ ಒಳಗ ಮನ್ಯಾಗೆಲ್ಲ ಪ್ರಾಬ್ಲಮ್ಸ್ ಅಲ್ಲ, ಮಕ್ಳು ಮರಿ ಎಲ್ಲಾ ಬಿಟ್ಟು ಹೋಗುದು ಯಾಕೆ, ಬರೇ ಊರೂರ್ ತಿರ್ಗಾಡಿದ್ರೆ ಮೆಡಿಟೇಷನ್ ಸಂಬಂಧ ಮನ್ಯಾಗ ಸಪೋರ್ಟ್ ಮಾಡ್ರ ಓಕೆ, ಇಲ್ಲ ಅಂದ್ರೆ ಇದೇ ಮಾಡ್ಕೋತ ಹೋಗ್ತಾರ ಇದ್ದೀರಾ ಅಂತೇಳಿ ಅಂತ ಇರ್ತಾರ ಅಂತೇಳಿ ನಾನು ಕ್ಯಾನ್ಸಲ್ ಮಾಡಿದ್ದೆ ಬಳ್ಳಾರಿಗೆ ಹೋಗೋದು. ಆಮೇಲೆ ಜ್ಯೋತಿ ಅಂತ ಹುಬ್ಳಿಯವರು, ಮೇಡಮ್ ನಾವು ಕಾರಲ್ಲಿ ಹೊಂಟಿದ್ದೆ, ಒಂದ್ ಸೀಟ್ ಖಾಲಿ ಇದೆ ಬರ್ತೀರಾ ಅಂತಂದ್ರು ಹಿಂದಿನ ದಿನ. ವೆರಿ ಗುಡ್. ಏನ್ ಮಾಡ್ಲಿ ಪತ್ರಿಜಿಯವರು ಕರ್ಯಾಕತ್ತಾರ, ಮನಿಯೊಳಗ ಹಿಂಗದ, ಚಳಿ ಅದ, ಆರಾಮಿಲ್ಲ. ನಮಗೂ ಈಗ 55 years ರನ್ನಿಂಗ್ ಅನ್ನೋಣ, ಮಕ್ಳು ಹೊರಗ್ ಕಳ್ಸ್ಲಿಕ್ಕೆ ಒಲ್ಲೆ ಅಂತಾರ ಒಬ್ರಿಗೆ. ಮನೇಲಿ ಏನ್ ಮಾಡ್ತಿ ಮಾಡು, ಹೊರಗೆ ಹೋಗ್ಬೇಡ ಅಂತಾರ. ಹಿಂಗಾಗಿ ಅವ್ರು ಹೌದು. ಕರ್ಯಾಕತ್ತಾರ. ಅವ್ರ ಮುಖಾನೇ ನಾ ನೋಡಿಲ್ಲ, ಒನ್ಲಿ ವಾಟ್ಸಪ್ ಫೋನ್ಯಾಗ ಕಾಲ್ ನಮ್ದೆಲ್ಲ. ಆಮೇಲೆ ವೆರಿ ಗುಡ್. ಮೇಡಮ್ ಬರ್ತೀನಿ ಅಂತ ಹೇಳಿ ಪಟಾಪಟ 2 ಡ್ರೆಸ್ 2 ಹಾಸಿಗೆ ಇಟ್ಕೊಂಡು ಹೋಗ್ಬಿಟ್ಟೆ ಹುಬ್ಳಿಗೆ. ಹೋಗಿ ಆಮೇಲೆ ಅಲ್ಲಿಂದ ನನ್ಗ ಕಾರ್ಪೊರೇಷನ್ ಇಂದ ಪಿಕಪ್ ಮಾಡಿದ್ರು. ಅಲ್ಲಿ ಹೋಗಿಂದ ನಾನು ಲಾಸ್ಟ್ ಟೈಮ್ ದೊಡ್ಡಬಳ್ಳಾಪುರಿಗೆ ಹೋದಾಗ ಲಾಸ್ಟ್ ಕೂತಿದ್ದೆ. ಅಂದ್ರೆ ಕಾಲು ಚಾಚಿ ಕುಂತ್ರಾಯ್ತು, ಬೆಳಿಗ್ಗೆ ಫ್ರಂಟ್ ಅಲ್ಲಿ ಚೆನ್ನಾಗಿರಲ್ಲ ಅಂತ ಅದು ಬಾಳ ಡಿಸ್ಟರ್ಬ್ ಆಗಾಕತ್ತು. ಅದಕ್ಕೆ ಈ ಸರಿ ಏನ್ ಮಾಡಿದೆ, ನಾನು ಅನಿತಾ ಮೇಡಮ್ ಭೇಟಿ ಆದೆ. ನನಗೆ ಅವ್ರು ಸುಮಾರು ಸರಿ ಭೇಟಿ ಆಗ್ತಾರ, ಅಯ್ಯಪ್ಪ ಪಿಂಡೆ ಸರ್, ಅನಿತಾ ಮೇಡಮ್ ನ ಬೆಂಗಳೂರಲ್ಲಿ ಇದ್ದಾಗ ಅನಿತಾ ಮೇಡಮ್ ಹೋಗಿ ಭೇಟಿ ಆದೆ. ಮೇಡಮ್ ನನಗೆ ಹಿಂದೆ ಬಾಳ ಡಿಸ್ಟರ್ಬ್ ಆಗ್ತದ್ರಿ, ನೀವು ಸ್ಟೇಜ್ ಮೇಲೆ ಲಾಸ್ಟ್ ಟೈಮ್ ಅವಾಗ ಕರ್ದಾಗ ನಾ ಸ್ಟೇಜ್ ಮೇಲೆ ಬರ್ತೀನ್ರಿ ಅಂತಾನೆ. ಇಲ್ಲ ಈ ಸರಿ ಸ್ಟೇಜ್ ಫುಲ್ ಆಗಿದೆ, ಲಾಸ್ಟ್ ಟೈಮ್ ಏನ್ ಕರೆಯಂಗಿಲ್ಲ, ಒಂದೇ ಲೈನ್ ಮಾಡ್ತೇವಿ, ನೀವು ಇಲ್ಲೇ ಇರ್ರಿ, ಆಮೇಲೆ ಸ್ಟೇಜ್ ಹತ್ತಿರಿ ಅಂತ ನಾವೆಲ್ಲ ಹತ್ತುವಾಗೆ ಅಂತಂದ್ರು. ಹೋಗಿ ಅಯ್ಯಪ್ಪ ಸರ್ ಪಿಂಡೆ ಹಿಂದೆ ಕೂತ್ಬಿಟ್ಟೆ. ಕೂತ್ 3 ತಾಸು ಬೆನ್ನಿಗೆ ಆಸರಿಲ್ದೆ, ಯಾವಾಗೂ ನಾ ಮಾಡೇ ಇಲ್ಲ. ಮನಿಯೊಳಗೆಲ್ಲಾ ಸೋಫಾ ತೆಕ್ಕೆ ಎಲ್ಲಾ ಇಟ್ಕೊಂಡ್ ಮಾಡ್ತೀವಿ. ಅಲ್ಲಿ ಆರಾಮ್ 3 ತಾಸು ಹೆಂಗ್ ಹೋಗೈತೆ ಅನ್ನೋದು ಗೊತ್ತಾಗಿಲ್ಲ. ಬೆನ್ನಿಗೆ ಆಸರಿಲ್ದ ನಾನು ಮೆಡಿಟೇಷನ್ ಮಾಡಿದ್ದೇನೆ, ಅದು ಅಯ್ಯಪ್ಪ ಪಿಂಡೆ ಸರ್ ಇಂದ ಅಂತೇಳಿ. ಅದೊಂದು ನನಗೆ ದೊಡ್ಡ ಅನುಭವ. ಇನ್ನು ಮುಂದೆ ನಾನ್ ಮಾಡ್ಬೋದು ಅಂತ ನನ್ಗ ಅದೊಂದು ಆಶ್ಚರ್ಯ. ಆಮೇಲೆ ಎಲ್ಲಿ ಹೋದ್ರು ನಮ್ ದೇವ್ರ ನಮ್ ಕಡೆ ಅದಾನ ಅನ್ನೋದೊಂದು ನೀವೆಲ್ಲಾ ಮಾಸ್ಟ್ರು ತಿಳ್ಕೋರಿ. ಅನುಭವ ಆಗೈತಂತಾನೆ ತಿಳ್ಕೊಬೇಡ್ರಿ, ಇದ್ದೇ ಇದಾರೆ, 100% ಇದಾರೆ. ನಮ್ ಕಡ್ತಾಳಕ್ ಹೋದ್ರು ಅನುಭವ ಆಗಿದೆ, ದೊಡ್ಡಬಳ್ಳಾಪುರಕ್ಕೆ ಹೋದ್ರು ಅನುಭವ ಆಗಿದೆ, ಬಳ್ಳಾರಿಗೆ ಹೋದ್ರಂತೂ ತುಂಬಾ ಅನುಭವ ಆಗಿದೆ. ಖಂಡಿತ. ದೇವ್ರ ನಮ್ಮ ಹತ್ರ ಅದೇ ಅದಾನ. ಅದ ಎಲ್ಲಾ ಜ್ಞಾನಿಗಳಕ ನಮ್ ಜೊತೆ ಅವರು ಬಂದೇ ಬಿಟ್ಟಿರ್ತಾರಂತ ನೀವೆಲ್ಲಾರು ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಥ್ಯಾಂಕ್ ಯು. ಹೌದು ಮೇಡಮ್, ನಿಜ ಮೇಡಮ್. ದೇವ್ರು ಇದ್ದಾನೆ ನಮ್ ಜೊತೆಗೇನೆ. ನಾವ್ ಹೇಳ್ಕೊಳ್ಳೋದಷ್ಟೇನೆ, ಅವನ್ನೇ ನಾವು ಒಳಗಡೆಯಿಂದ ಅವನ್ಗೆ ಕರಿಬೇಕಷ್ಟೇನೆ. ಒಳಗಡೆ ನಮ್ಮ ಅಂತರಾಳದಿಂದ ಕರಿಬೇಕಾಗತ್ತೆ ದೇವ್ರನ್ನ. ಹೌದು, ನಿನ್ನ ಸೇವೆ ಮಾಡಕ್ ಬರ್ತಾ ಇದೀವಿ, ನೀನೇ ಎಲ್ಲ ದಾರಿ ತೋರ್ಸ್ಬೇಕು ಅಂತ ಅಂತರಾಳ ಒಳಗಡೆಯಿಂದ ನಾವ್ ಹೇಳ್ಕೊಂಡಾಗ ದಾರಿ ತೋರಿಸ್ತಾರೆ ಮೇಡಮ್. ಅದು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು ನಂಗೆ ಅನುಭವ. ಸ್ಯಾಟರ್ಡೆ ಮಾರ್ನಿಂಗ್ ಒಂದ್ ಕಾಲ್ ಬಂತು, ಅಯ್ಯಪ್ಪ ಪಿಂಡೆ ಸರ್ಕೊಂಡಿಂದ ಬಂದಿತ್ತು. ಅರುಣಾ ಮೇಡಮ್ ಅಂದ್ರ, ಎಸ್ ಮೇಡಮ್ ಅಂದೆ. ನೀವು ಬಳ್ಳಾರಿ ಬರ್ತಾ ಇದ್ದೀರಾ ಅಂದ್ರು. ನಂದಿನ್ನು ಪ್ಲಾನ್ ಇರ್ಲಿಲ್ಲಲ್ಲ. ಆಯ್ತು ಬರ್ತಾ ಇದ್ದೇನೆ ಅಂದೆ. ಡೊನೇಟ್ ಮಾಡಿದ್ರ ಅಂದ್ರು. ಮಾಡೇನ್ರಿ ಅಂತಂದೆ. ಅದ್ ಹೆಂಗ್ ಹೇಳೇನ್ ಹಂಗೆ ಆಗಿ ಹೋಯ್ತು ನೋಡಿ ಮೇಡಮ್. ವೆರಿ ಗುಡ್. ಗುಡ್. ಒಳ್ಳೆ ಅನುಭವ ಮೇಡಮ್. ಅಂದ್ರೆ ಶಶಿಕಲಾ ನಾವು ಮೇಡಮ್, ಬರ್ತೇವನ್ನ ಹಂಚ್ಕೊಂತೀರಾ? ಮನಸ್ಸಿನಲ್ಲಿ ಏನ್ ಅನ್ಕೊಂಡಿರ್ತೇವಲ್ ಮೇಡಮ್, ಅದ್ 100% ಆಗೇ ಆಗ್ತೈತಿ. ಒಂದು ದೃಢ ಆಗುತ್ತೆ ನಂಬಿಕೆ ಮೇಡಮ್. ವಿಶ್ವಾಸ ಇರ್ಬೇಕು ಹೌದು. ಅಷ್ಟೇ. ನಾನು ಏನ್ ಹೇಳಿದೆ ಮೇಡಮ್, ಕಮಲಾ ಮೇಡಮ್ ಇದಾರ, ಹೊರಟೋದ್ರ ಕಮಲಾ ಮೇಡಮ್? ಕಮಲಾ ಮೇಡಮ್ ಅಯ್ಯಪ್ಪ ಪಿಂಡಿ ಜೊತೆಗೆ ಫೋಟೋ ತೆಗೆಸ್ಕೊಂಡು ಸ್ಟೇಟಸ್ ಅಲ್ಲಿ ಹಾಕ್ಸಿದ್ರು. ನಿನ್ನೆ ನಾನು ನೈಟ್ ಅಲ್ಲಿ ಧ್ಯಾನಕ್ಕೆ ಮುಂಚೆ ನೋಡ್ಬಿಟ್ಟು, ನಾನು ಹೋಗಿದ್ರೆ ಅಯ್ಯಪ್ಪ ಪಿಂಡಿ ಸರ್ ಜೊತೆಗೆಲ್ಲ ಫೋಟೋ ತೆಗೆಸ್ಕೊಂಡು ಜೊತೆಗೆಲ್ಲ ಇರ್ಬೋದು, ಈಗೆಲ್ಲ ಹಿಂಗೆ ಬರ್ಬೋದಿತ್ತು ನಾವುನು. ಎಂತ ಮಿಸ್ ಮಾಡ್ಕೊಂಡೆ. ನನ್ಗೇನು ದೇವ್ರು ಯಾವಾಗ ನನ್ಗೆ ಇವೆಲ್ಲ ಕೊಡ್ತಾನೆ ಅಂತ ಒಳಗಡೆಯಿಂದ ನೋಯ್ತಾ ಇತ್ತು ಮನ್ಸು. ನೊಂದ್ಬಿಟ್ಟು ಮೆಡಿಟೇಷನ್ ಕೂತ್ಕೊಂಡ್ರೆ ಅಯ್ಯಪ್ಪ ಸ್ವಾಮಿನೇ ಮನೆಗ್ ಬಂದಿದೆ. ಇವರು ಅಯ್ಯಪ್ಪ ಪಿಂಡಿ ಸರ್ ಮನೆಗ್ ಬಂದಿದ್ದಾರೆ. ಬಂದ್ರೆ ದುಡ್ಡು ಅಷ್ಟೊಂದು ಅಮೌಂಟ್ ಇದೆ ಬ್ಯಾಗ್ ಅಲ್ಲಿ ತೆಗೆದು 25 rupees ಅರ್ಧ ಲೀಟರ್ ಹಾಲು, ಸ್ಪೆಷಲ್ ಹಾಲು ತಗೊಂಬಪ್ಪ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾ ಇದ್ದೀನಿ. ಹಾಲು ತರಿಸಿ ಹಾಲು ಕೊಡ್ಬೇಕು ಅಂತ ಇದ್ ಮಾಡ್ತಾ ಇದ್ದೀನಿ. ಹಾಗಾಯ್ತು ನನ್ಗೆ. ಅದು ನಿಜವಾಗುನು ಹಾಗನ್ಸ್ತು ಮನ್ಸು. ನಾವ್ ಎಲ್ಲಿ ಇರ್ತೀವೋ ಅಲ್ಲೇ ನಮ್ಮ ಭಕ್ತರು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಮನಸ್ಸು ಒಳಗಡೆ ಏನಿರುತ್ತೆ ನನಗೆ ಒಳಗಡೆ ಫೀಲ್ ಆಯ್ತು. ನಾನ್ ಮಾಡ್ಕೊಳ್ಳಿಲ್ಲ. ನಾನು ಹಿಂಗೆಲ್ಲಾ ತೆಗಿಸ್ಕೋಬೇಕಿತ್ತು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತು, ನೋಡ್ಬೇಕಿತ್ತು ಅನ್ನೋದು ಒಳಗಡೆ ಒಂಥರ ಮನ್ಸು ತುಂಬಾ ಫೀಲ್ ಆಯ್ತು ನನಗೆ. ಬಂದ್ರಲ್ಲ ಬಿಡಿ ಆಗ ಅಯ್ಯಪ್ಪ ಪಿಂಡೆ ಬುಡಕೇಶದಲ್ಲಿ ಮೆಡಿಟೇಷನ್ ಕುತ್ಕೊಂಡ್ರೆ ಆತರ ಬಂತು.
ನೋಡಿದ್ರ ಕೇತನ್ ಬಂತಲ್ಲ ಹೌದು ಅವ್ರು ಎಲ್ಲರಿಗೂ ವಿಶ್ ಮಾಡಿ ಹಗ್ ಮಾಡಿ ಬಾರಿ ಚಂದ ಅವತ್ತು ಎಲ್ಲ ಎನರ್ಜಿ ನಾವೆಲ್ಲ ತಗೊಂಡ್ವಿ. ಥ್ಯಾಂಕ್ ಯು ಬಂದ್ವಿ ಥ್ಯಾಂಕ್ ಯು. ಪುಣ್ಯವಂತರು ಎಲ್ಲ ನೀವೇನೆ. ಎಲ್ಲಾರು ಪುಣ್ಯವಂತರು ಮೇಡಮ್, ಜ್ಞಾನಕ್ ಬಂದ್ರು ಎಲ್ಲಾರು ಪುಣ್ಯವಂತರು. ಹೌದು ಮೇಡಮ್, ನಿಮ್ದು ಯಾವ ಊರು ಹೌದು ಮೇಡಮ್? ಮೇಡಮ್. ಯಾವ ಊರು? ಮೈಸೂರು ಮೇಡಮ್, ಮೈಸೂರು. ಹೌದಾ, ನನ್ ಮಗಳಿದ್ದಾಳೆ ಮೈಸೂರಲ್ಲಿ. ನೆಕ್ಸ್ಟ್ 18-20 ತಿಂಗಳಲ್ಲಿ ಬರ್ತಿದ್ದೇನೆ ನಾನು. ಹೌದಾ ಬನ್ನಿ ಮೇಡಮ್, ಬಂದ್ರೆ ಬನ್ನಿ. ಬರ್ತೇನೆ ಕಾವೇರಿ ಮೇಡಮ್, ಪಿರಿಮಿಡ್ ಗ್ಯಾರಂಟಿ. ಹೋಗೋಣ. ಬನ್ನಿ ಮೇಡಮ್, ಎಲ್ಲರೂ ಒಟ್ಟಿಗೆ ಹೋಗೋಣ. ಓಕೆ ಮೇಡಮ್, ಆಯ್ತು ಮೇಡಮ್, ನಾನು ಕಾಲ್ ಥ್ಯಾಂಕ್ ಯು ಮಾಡ್ತೇನೆ ಥ್ಯಾಂಕ್ ಯು ಮೇಡಮ್. ಮಾಡ್ತೇನೆ. ಓಕೆ ಕಮಲಾಕ್ಷಿ ಓಕೆ ಮೇಡಮ್, ಮೇಡಮ್. ಮೇಡಮ್ ಕಮಲಾಕ್ಷಿ ಮೇಡಮ್ ಇಲ್ಲ ಇದ್ದಾರೆ. ಶಶಿಕಲಾ ಮೇಡಮ್ ಇದ್ದಾರೆ. ಇದಾರೆ ಹಂಚ್ಕೊಳ್ಳಿ. ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ವಿಡಿಯೋ ಆನ್ ಮಾಡ್ಕೊಡಿ. ಮಾಡ್ಕೊಳ್ಳಿ. ಯಾರು ಮಾಡ್ಕೋತಾ ಇಲ್ಲ, ಅವ್ರು ಯಾಕೋ ಆನ್ ಮಾಡ್ಕೋತಾ ಇಲ್ಲ. ಯಶೋಧ ಇದ್ದಾರೆ ನೋಡಿ, ಯಶೋಧ ಅವರು, ಕಮಲಾಕ್ಷಿ ಮೇಡಮ್. ಅನ್ಬಿಟ್ಟು ಅಂತಲ್ಲ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನನಗ್ ಬಂತ್ ಮೇಡಮ್, ಅದ್ ಅನ್ಮ್ಯೂಟ್ ಮಾಡಿದ್ರಿ ನನಗ್ ಬಂತ್ ಪದ್ಮ ಮೇಡಮ್. ನಮಸ್ತೆ ಮೇಡಮ್, ಎಲ್ಲಾ ಆತ್ಮ ಬಂಧುಗಳಿಗೆ ನಮಸ್ತೆ ಮಾತಾಡಿ ಮೇಡಮ್. ಮೇಡಮ್, ಮಾತಾಡಿ ಮೇಡಮ್. ಹೋಗಿದ್ರೆ ನೀವು ಮಾತಾಡಿ ಮೇಡಮ್. ಹೋಗಿದ್ದೀವಿ, ಬಹಳ ಖುಷಿ ಆಯ್ತು ಮೇಡಮ್ ಅಲ್ಲೆಲ್ಲ ಹೋದದ್ದು. ಈಗ ನಾವೆಲ್ಲರೂ ಏನ್ ಯೂಟ್ಯೂಬ್ ಮತ್ತು ಜೂಮ್ ಮುಖಾಂತರ ನೋಡ್ತಾ ಇದ್ವಿ ಎಲ್ಲಾರ ಫೇಸ್ ನ. ರಿಯಲ್ ಆಗಿ ನೋಡಿದ ತಕ್ಷಣ ಅದೊಂಥರ ಎನರ್ಜಿ ಬೇರೆ ಬರುತ್ತೆ ಮೇಡಮ್. ಕೇತಪ್ ಸರ್ನು ಹೌದೌದು ನಾವ್ ಯಾವಾಗ್ಲೂ ನೋಡೇ ಇದ್ದಿಲ್ಲ, ಅವ್ರನ್ನು ನೋಡಿದ್ವಿ. ಹೌದೌದು, ಮತ್ತೆ ನನ್ಗೆ ಅಂಜನಾದ್ರಿ ಹಾಗೆ ಬೆಟ್ಟ. ಅನಿಸ್ತಾ ಇತ್ತು. ಹಾ ಮೇಡಮ್. ಹ್ಮ್ ಮತ್ತೆ ಅಂಜನಾದ್ರಿ ಬೆಟ್ಟಕ್ ಕರ್ಕೊಂಡ್ ಹೋಗಿದ್ರಿ ಮೇಡಮ್. ಅಲ್ಲಿ ಹ್ಮ್ ಹೋಗು ಅಂಜನಾದ್ರಿ ಬೆಟ್ಟಕ್ ಕರ್ಕೊಂಡ್ ಹೋಗಿದ್ರಿ ಮೇಡಮ್. ಅಲ್ಲಿ ಬಾಳ ಎನರ್ಜಿ ಬಾಳ ಇತ್ತು ಮೇಡಮ್. ಮೆಡಿಟೇಷನ್ ಮಾಡ್ಸಿದ್ರು ಮೇಡಮ್ ಅಲ್ಲಿ ಮೌನವಾಗಿ ನೀವು ಅಲ್ಲೆಲ್ಲ ಪರ್ವತಗಳ ಮೇಲೆ ಅಡ್ಡಾಡ್ರಿ, ನಿಮಗ ರಾಮನದ ಒಂದು ಧ್ವನಿ ಕೇಳತ್ತ ಅಂತ ಹೇಳಿ ಕೆತಪ್ ಸರ್ ಹೇಳಿದ್ರು. ಅದೇ ಟೈಪ್ ನಾವ್ ಮೌನದಿಂದ ಇದ್ದಾಗ ಮೇಡಮ್, ಶ್ರೀರಾಮ ಮತ್ತು ಸೀತಾದೇವಿ ಮತ್ತು ಆಂಜನೇಯ ಸ್ವಾಮಿ ಮೂರು ಜನ ಹಿಂಗ್ ಕಣ್ ಮುಂದೆ ಹೋದುವಂತ ಒಂದು ಅನುಭವ ಬರ್ತಾ ಇತ್ತು ಮೇಡಮ್. ಅಂಜನಾದ್ರಿ ಬೆಟ್ಟದೊಳಗೆ ಎಲ್ಲಾ ಅಡ್ಡಾಡ್ತಾ ಇರ್ಬೇಕಾದ್ರ ಮತ್ತೆ ಲಾಸ್ಟಿಗೆ ಎಲ್ಲಿ ರಾಮನು ಅಲ್ಲಿ ಹನುಮನು ಆ ಹಾಡು ಯಾವಾಗ್ಲೂ ಕಿವಿಯೊಳಗ್ ಗುನ್ಗುನ್ ಅಂತಿತ್ತು ಮೇಡಮ್. ನನ್ಗ ಅದೊಂದ್ ಬಾಳ ಖುಷಿ ಆಯ್ತು ಮೇಡಮ್. ಮತ್ತ ಅಲ್ಲಿ ಬೆಟ್ಟದ ಮೇಲೆ ಧ್ಯಾನಕ್ಕೂ ಕೂಡ್ಸಿದ್ರು ಮೇಡಮ್ ಕೇತಪ್ ಸರ್. ಅವಾಗ ಅಂಜನಾದ್ರಿ ಒಳಗನ ಮೇಡಮ್ ರಾಮಾಯಣದ್ ಅಷ್ಟು ಕ್ಲಿಯರ್ ಪಿಕ್ಚರ್, ಸೀತಾಮಾತೆದ್ ಎಲ್ಲಾ ಹಿಂಗ್ ಒಂಥರ ಹೋಗು ದೃಶ್ಯಗಳೆಲ್ಲಾ ರಾಮನ್ ಜೊತೆ ಹನುಮನ್ ಜೊತೆ ಹಿಂಗೆಲ್ಲಾ ಕಾಡೊಳಗ್ ಹೋಗುದು ಆ ದೃಶ್ಯ ಕಣ್ ಮುಂದ್ ಬಂತ್ ಮೇಡಮ್. ಆಮೇಲೆ ಹನುಮಂತ ನಮ್ ಎದುರಿಗೆನ ಧ್ಯಾನಕ್ ಕುಂತಂತ ಒಂದ್ ಅನುಭವ. ಎಲ್ಲಾ ಕಡೆ ನೆಗೆಟಿವ್ ಇದು ಪಾಸಿಟಿವ್ ಎಲ್ಲಿರುತ್ತ ಅಲ್ಲಿ ನೆಗೆಟಿವ್ ಖಂಡಿತವಾಗ್ನೂ ಇರುತ್ತ. ಅದನ್ನ ನೆಗೆಟಿವ್ ಅನ್ನ ನಾವು ಕಡಿಮೆ ಮಾಡ್ಬೇಕಾದ್ರೆ ಇಲ್ಲೊಂದ್ ಪಿರಾಮಿಡ್ ಬರ್ಬೇಕು ಅಂತ ಹೇಳಿದಂತ ಆಂಜನೇಯ ಸ್ವಾಮಿ ಹೇಳಿದಂತ ಒಂದ್ ಅನುಭವ ಬಂತ್ ಮೇಡಮ್ ನನ್ಗದ. ನಾನ್ ಕೆತಪ್ ಸರ್ಗೆ ಅದನ್ನೇ ಹೇಳಿದೆ. ಮತ್ತ ಅವ್ರ ಗಂಗಾವತಿ ಮಾಸ್ಟರ್ಸ್ ನ ಕರೆದು ಇಲ್ಲೇ ಈ ಟೈಪ್ ಒಂದ್ ಮೆಸೇಜ್ ಬಂದೈತಿ, ನೀವು ಕೂಡ ಇಲ್ಲೇ ಸ್ವಲ್ಪ ಏನಾದ್ರು ಇದನ್ ಮಾಡಿ ಪಿರಾಮಿಡ್ ನಿರ್ಮಾಣಕ್ಕ ಏನಾರ ಕೈ ಜೋಡಿಸ್ರಿ ಅಂತ ಹೇಳಿದ್ರು ಮೇಡಮ್. ಇದೊಂದು ಖುಷಿ ಆಯ್ತು ಮೇಡಮ್. ಆಮೇಲೆ ಇವ್ರ ನನ್ನ ರಮಣ ಮಹರ್ಷಿಗಳು ಕನೆಕ್ಟ್ ಆಗಿದ್ರ ಅಂತ ಹೇಳಿದ್ನಲ್ಲ ಮೇಡಮ್, ಅವ್ರ ವಿಡಿಯೋನ ನೋಡ್ತಾ ಇದ್ದೆ. ಅವರೇ ಅಲ್ಲಿ ಸಿಕ್ಬಿಟ್ರು ಮೇಡಮ್. ನನಗ್ ಬಾಳ ಖುಷಿ ಆಯ್ತು ಮೇಡಮ್ ಅವ್ರ ನೋಡಿ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ ಮೇಡಮ್. ಅವ್ರ ಜೊತೆ ಹಗ್ ಮಾಡ್ಕೊಂಡೆ. ಅವ್ರ ಎನರ್ಜಿ ನಾವ್ ತಗೊಂಡ್ವಿ ಅನ್ನೋದು ಬಾಳ ಫೀಲ್ ಆಯ್ತು ಮೇಡಮ್. ಮತ್ತ ಅನಸ್ತಿಸ್ತಿಯ ಹೇಳ್ತಾ ಇರ್ತಕ್ಕಂತ ಸರೋಜ ಮಲ್ಲಿಕಾರ್ಜುನ್ ಮೇಡಮ್ ಅವ್ರ ನೋಡಿದೆ ರಿಯಲ್ ಆಗಿ. ಅವರು ಬಾಳ ಚೆನ್ನಾಗಿ ಹೇಳ್ತಾ ಇದ್ರಲ್ ಮೇಡಮ್. ಅದಕ್ಕ ಕನೆಕ್ಟ್ ಆಗಿದೆ ಲವ್ ಎನರ್ಜಿ ಬಗ್ಗೆ. ಅವ್ರ ಜೊತೆನೂ ನೋಡ್ಕೊಂಡ್ ಫೋಟೋ ತೆಗೆಸ್ಕೊಂಡಿದ್ದು ಬಾಳ ಖುಷಿ ಆಯ್ತು ಮೇಡಮ್. ಇನ್ನು ಮತ್ ಇವ್ರ ಪದ್ಮಾ ಮೇಡಮ್ ಅವ್ರು ಬಂದಿದ್ರು. ಎಲ್ಲಾ ದೊಡ್ಡ ದೊಡ್ಡ ಮಾಸ್ಟರ್ಸ್ ಗಳನ್ನ ನೋಡಿ ಬಾಳ ಖುಷಿ ಆಯ್ತು ಮೇಡಮ್. ಎನರ್ಜಿ ಬಾಳ ಇತ್ತು ಮೇಡಮ್. ಹಾ ಮೇಡಮ್, ಕೈ ತುತ್ತು ಕೊಟ್ರು ಮೇಡಮ್ ಅವ್ರ ಪದ್ಮಾ ಮೇಡಮ್ ಅವ್ರ. ಅವ್ರ ನಾವ್ ತಾಯಿ ಸಮಾನ ಅಂತ ತಿಳ್ಕೊಂತೀವಿ. ತಾಯಿ ಸಮಾನನೇ, ಹೌದು. ಹಾ ಮೇಡಮ್, ಯಾವ್ದೋ ಒಂದ್ ಜನ್ಮದೊಳಗ ಅವ್ರ ನಮ್ ತಾಯಿ ಆಗಿದ್ರು ಮೇಡಮ್. ನಾವ್ ಅವ್ರಿಗೆ ಮಕ್ಳಾಗಿದ್ವಿ. ಒಟ್ಟಾಗಿ ಬಂದಿರ್ತೀವಲ್ಲ ಮೇಡಮ್, ಅಲ್ಲಿಂದ ಜೊತೆಯಾಗಿ ಬಂದಿದೀವಲ್ಲ ಮೇಡಮ್. ಅಲ್ಲಿಂದ ಮಾತಾಡ್ಕೊಂಡು ಎಲ್ಲರೂ ಅಲ್ಲಿ ಕಾಂಟ್ಯಾಕ್ಟ್ ಆಗೋಣ ಅನ್ಕೊಂಡ್ ಬಂದಿದೀವಿ ಮೇಡಮ್. ಅಲ್ಲಿ ಎಲ್ಲ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಆಗೋಣ ನಾವುಗಳು ಅಂತ ಬಂದಿದೀವಿ. ಹಂಗಾಗಿ ಎಲ್ಲರೂ ಕಾಂಟ್ಯಾಕ್ಟ್ ಆಗ್ತಾ ಇರಕ್ಕೆ ಕಾರಣ ಇದೇನೆ ಕಾರಣ. ನೋಡಿದ ತಕ್ಷಣ ಪದ್ಮಾ ಮೇಡಮ್ ಎಷ್ಟು ಖುಷಿಯಾಗಿ ಹಗ್ ಮಾಡ್ಬಿಟ್ರು. ನಾವ್ ರಿಲೇಶನ್ ಒಳಗ ಅಷ್ಟು ಪ್ರೀತಿ ತೋರಿಸ್ತೇವ ಇಲ್ಲ ಗೊತ್ತಿಲ್ಲ ಮೇಡಮ್. ಅವ್ರಂತ್ರು ಬಿಡಾಕತ್ತಾರ, ಊಟ ಮಾಡಕ್ ಕುಂತಾರ, ನಮ್ಮನ್ ನೋಡಿದ ತಕ್ಷಣ ಅವ್ವ ಕವಿತಾ ಮೇಡಮ್ ಅಂತ ಹೇಳಿ ತೆಕ್ಕಿ ಹೊಡ್ಕೊಂಡ್ಬಿಟ್ರ. ಅದು ಮಾತ್ರ ನಮ್ಗ್ ಬಾಳ ಖುಷಿ ಆಯ್ತು ಮೇಡಮ್. ಬಾಳ ಎಲ್ಲಾರ್ಗಿನು ಪ್ರೀತಿ ತೋರಿಸ್ತಾರ ಮೇಡಮ್. ಹಾ ಮೇಡಮ್. ಮತ್ತ ಧ್ಯಾನದೊಳಗ್
ಮೇಡಮ್ ಧ್ಯಾನದ 3 ತಾಸು ಮೆಡಿಟೇಷನ್ ಮಾಡ್ಬೇಕಾದ್ರೆ ನಾ ಚೇರ್ ಒಳಗ್ ನಾನ್ ಒಂದ್ಸಲನು ಚೇರ್ ಮೇಲೆ ಕೂತ್ ಮಾಡಿಲ್ ಮೇಡಮ್ ಧ್ಯಾನನ. ಕೆಳಗ್ ಕುಂತನ ಧ್ಯಾನ ಮಾಡ್ತಿದ್ದೆ. ಇದು ಫಸ್ಟ್ ಟೈಮ್ ಎಲ್ಲ ಚೇರ್ ಒಳಗ್ ಕುಂತೀನಿ. ಹೆಂಗ್ ಏನ್ ಅರ್ಧಕ್ಕ ಮತ್ತ ಸ್ಟಾಪ್ ಮಾಡ್ತೀನೋ ಏನ್ ಮಾಡ್ತೀನೋ ಹೆಂಗೋ ಯಾಕೋಗಲ್ಲ ಕೊಟ್ಟು ಮಾಡ್ತೀನಂತ ಚೇರ್ ಮೇಲೆ ಕುಂತೀನಿ. ಅದ್ ಮಾಡೇ ತೀರಿದ್ರ ಆಯ್ತು ಅಂತ ಹೇಳಿ ಚೇರ್ ಮೇಲೆ ಕುಂತ್ ಮಾಡಿದೆ ಮೇಡಮ್. ಸ್ವಲ್ಪತ್ತಿಗೆ ಡೀಪ್ ಬಾಳ ಹೋಗಿದ್ದೆ ಮೇಡಮ್. ಒಂದ್ ಸ್ವಲ್ಪ ಡೀಪಿಗೆ ಹೋದ್ಮೇಲೆ ನನ್ಗೊಮ್ಮಿಗ್ಲೆ ಫ್ಲಾಶ್ ಪಿಕ್ಚರ್ ಏನ್ ಬಂದ್ಬಿಡ್ತದ ಮೇಡಮ್, ತಿರುಪತಿ ತಿಮ್ಮಪ್ಪಂದ ದರ್ಶನದ್ ಮೇಡಮ್. ಒಂದೊಂದ್ ಬಾಕ್ಲ ಹಿಂಗ್ ತೆಗಿತಾ 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 ಹೋಗಾಕತೈತ್ ಮೇಡಮ್. ಸ್ಟ್ರೇಟ್ ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ಬಿಡ್ತ್ ಮೇಡಮ್. ಹೌದೌದು. ಅದು ಬಾಳ ಖುಷಿ ಆಯ್ತ್ ಡೋರ್ ಮೇಡಮ್. ಓಪನ್ ಆಗ್ತಾ ಇರೋದು. ಹಾ ಮೇಡಮ್, ಹಿಂಗ್ ಒಂದೊಂದೇ ಬಾಕ್ಲ ಓಪನ್ ಆಗ್ತಾ ಹೋಗ್ತಾ ಇದೆ. 7 ಬಾಕ್ಲ ತೆಗಿತಾ ಹೋಯ್ತು ಮೇಡಮ್. ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ಬಿಡ್ತು ಮೇಡಮ್. ಬಾಳ ಖುಷಿ ಆಯ್ತು. ನನ್ಗ ಒಂಥರಾ ಖುಷಿ ಆಗ್ಬಿಡ್ತು ಮೇಡಮ್ ಅಲ್ಲೇ ಧ್ಯಾನದೊಳಗ. ಮತ್ತ ಶಿವನ ಲಿಂಗುಗಳೆಲ್ಲಾ ಕಾಣ್ತಾ ಇದ್ವು ಮೇಡಮ್ ಅಲ್ಲಿ ಧ್ಯಾನದೊಳಗ. ಮತ್ತೆ ಶಿವನ್ ಲಿಂಗು ಮೇಲೆ ಹೆಡೆ ಎತ್ತಿದ ಒಂದ್ ಸರ್ಪ ಹಿಂಗ ಕುಂತಂತದ್ ಒಂದ್ ಪಿಕ್ಚರ್ ಕಣ್ಮುಂದ್ ಬಂತ್ ಮೇಡಮ್ ನನಗ. ಮತ್ತ ಕಲರ್ ಕಣ್ಣುಗಳ ಕಾಣ್ತಾ ಇದ್ವು ಮೇಡಮ್ ನನಗ ಅಲ್ಲಿ ಧ್ಯಾನದೊಳಗ ಮೇಡಮ್. ಆಮೇಲೆ ಕಾಮನ ಬಿಲ್ಲಿನ ಬಣ್ಣಗಳ ಯಾವ ಟೈಪ್ ಇರ್ತಾವ, ಹಸಿರು ಇವೆಲ್ಲಾ ಕಲರ್ಸ್, ವೈಟ್ ಕಲರ್ ಇವೆಲ್ಲಾ ಆ ಕಲರ್ ಪಿಕ್ಚರ್ಸ್ ಗಳೆಲ್ಲಾ ಕಣ್ ಮುಂದ್ ಬರ್ತಾ ಹೋಗ್ತಾ ಇತ್ತು ಮೇಡಮ್. ಡೀಪ್ ಎನರ್ಜಿ ಇತ್ತು ಮೇಡಮ್. ಎಲ್ಲಾರು ಕೂತ್ ಮಾಡ್ತಾ ಇದ್ವಲ್ಲ ಮೇಡಮ್, ಎನರ್ಜಿ ಬಾಳ ಫ್ಲೋ ಆಗ್ತಾ ಇತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಷ್ಟ್ ಮಾತಾಡಿದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಚೆನ್ನಾಗಿತ್ತು. ಮೇಡಮ್. ಒಳ್ಳೊಳ್ಳೆ ಇದನ್ನ ಅನುಭವಗಳನ್ನ ತಗೊಂಡ್ ಬಂದಿದ್ದೀರಾ, ನಮ್ಮ ಹತ್ರ ಹಂಚಿದ್ದೀರಾ. ನಿಜವಾಗ್ನು ನಿಮ್ಮ ಅನುಭವಗಳಿಗೆ ನಿಜವಾಗೂ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಚೆನ್ನಾಗಿ ಯು ಮೇಡಮ್. ಪದ್ಮಾ ಮೇಡಮ್ ಹೇಳಿದ್ರು. ಅಲ್ಲೆಲ್ಲ ಹತ್ತೋದಿಕ್ಕೆ ಆಗ್ತಿರ್ಲಿಲ್ಲ ಬೆಟ್ಟನ. 700 ಚಿಲ್ರೆ ಸ್ಟೆಪ್ಸ್ ಗಳಿತ್ತು. ಹತ್ತದು ಹಾ ಮೇಡಮ್. ಹೇಗೆ ಅಂತ ಅನ್ಕೋತಿದ್ದೆ ನಾನು. ಅದನ್ನ ಹತ್ಕೊಂಡು ರಾಮ್ ರಾಮ್ ಅಂತ ಹೇಳಿ ಹೇಳ್ಕೊಂಡ್ ಮೇಲೆ ಹತ್ತಿದ್ದು ಅಂತ. ಎಷ್ಟು ಅನುಭವಗಳು, ಎಷ್ಟು ನೋವುಗಳಿದ್ರು ಆ ಧ್ಯಾನದಲ್ಲಿ ಎಲ್ಲವೂ ದೂರ ಆಗ್ತವೆ ಅನ್ನೋದಕ್ಕೆ ಇಷ್ಟೇನೆ ಕಾರಣ. ಇವುಗಳೆಲ್ಲ ನಮ್ ಬರೋದಿಕ್ಕೆ ನಾವು ಸುಮ್ನೆ ಕೂತ್ಕೊಂಡಾಗ ಬರಲ್ಲ, ಹೋಗಿ ಅನುಭವಿಸ್ಬೇಕು ಅನ್ನೋದು ಇದಕ್ಕೇನೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಅನುಭವಗಳು, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಯಾರಿದ್ದೀರಾ ಮೇಡಮ್? ನೆಕ್ಸ್ಟ್ ಕಮಲಾಕ್ಷಿ ಮೇಡಮ್, ಯಾರಿದ್ದೀರಾ? ಯಶೋಧ ಅವ್ರು ಇದ್ದಾರೆ ನೋಡಿ. ಸುಶೀಲಮ್ಮ ಹ್ಯಾಂಡ್ ಯಶೋಧ ರೈಸ್ ಮೇಡಮ್ ಮಾಡಿ. ಮಾಡಿ ಮಾತಾಡಿ. ಯಶೋಧ ಮೇಡಮ್ ಮಾತಾಡ್ತೀರಾ? ಹಾ, ನಮಸ್ತೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಾನು ಇವತ್ತು ಹೊಸದಾಗಿ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ನಾನು ಬಂದಿದ್ದೆ ಮೇಡಮ್, ನೀವ್ ಯಾರು ಸಿಗ್ಲಿಲ್ಲ. ಎಲ್ಲ ಹುಡುಕಿದೆ, ನಾನು ಸಿಗ್ಲಿಲ್ಲ. ಕವಿತಾ ಒಬ್ರು ಸಿಕ್ರು, ನನ್ಗೆ ಯಾರು ಸಿಗ್ಲಿಲ್ಲ. ಆಮೇಲೆ ಸ್ವಲ್ಪ ಲೇಟ್ ಆಗಿ ಜಲ್ದಿನ ಬಿಟ್ವಿ ನಾವು. ಪಿರಮಿಡ್ ಹೋಗ್ಬೇಕಂತ ಹೇಳಿ ನಾನು ಎಲ್ಲ ಆಸೆಯಿಂದ ಬಂದಿದ್ದೆ, ನೀವೆಲ್ಲಾನು ಸಿಗ್ತಾರ ಅಂತ ಹೇಳಿ. ಯಾರು ಸಿಗ್ಲಿಲ್ಲ. ಕವಿತಾನೊಬ್ಬರು ನೋಡ್ಸಿದೆ, ಮಾತಾಡಿದೆ. ಆಮೇಲೆ ಅನುಭವಗಳು ಚೆನ್ನಾಗಾತು ಮೇಡಮ್. ಆಮೇಲೆ ಇಲ್ಲಿ ಯಾರು ಬರಕ ರೆಡಿ ಇರ್ಲಿಲ್ಲ ನನಗೆ, ನನ್ ಜೊತೆಗೆ. ಆಮೇಲೆ ನಾ ಏನ್ ಮಾಡ್ದೆ, ನನ್ ಮೊಮ್ಮಗನ್ನ ಯಾಕೆ ನೀವು ಕತ್ಲಲ್ಲಿ ಕೂತ್ಬಿಟ್ಟಿದ್ದೀರಾ? ನಿಮ್ ಮುಖ ನಮಗ್ ಕಾಣಿಸ್ತಾ ಇಲ್ಲ, ಬ್ಲಾಕ್ ಕಾಣಿಸ್ತಾ ಇದೆ. ನೀವು ಬೆಳಕಿ ಕಡೆ ಬನ್ನಿ. ಮಾತಾಡಿ ಇವಾಗ, ಮಾತಾಡಿ ಮೇಡಮ್. ಸರಿ ಆತ್ರಿ. ಇವಾಗ ಮಾತಾಡಿ ಮೇಡಮ್. ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ, ಹೋಗ್ಲೇಬೇಕು ಬಳ್ಳಾರಿಗೆ ಅಂತಂದು. ಯಾರು ಇದನ್ ಮಾಡ್ತಾ ಇಲ್ಲ. ಅದಕ್ ನಾ ಏನಂದೆ, ನನ್ ಮೊಮ್ಮಗ ಒಬ್ಬ ಮನೆಯಲ್ಲಿದ್ದ, ಅವ್ನ್ ಕರ್ಕೊಂಡ್ ಹೋಗ್ತೇನೆ ಅಂತಂದು ವಿಚಾರ ಅನ್ಕೊಂಡೆ. ಆಮೇಲೆ ಮತ್ತೇನ್ ಮನಸ್ಸಂತು, ಮೊಮ್ಮಗ ಬರ್ಲಿಲ್ಲದ್ರು ಚಿಂತಿಲ್ಲ, ಕಾರ್ ಮಾಡ್ಕೊಂಡು ಡ್ರೈವರ್ನ ಕರ್ಕೊಂಡು ಹೋಗ್ಬಿಡ್ಬೇಕು ನಾನು. ವೆರಿ ಗುಡ್. ನಾನು ಹೋಗ್ಲೇಬೇಕು. ನಾ ಫಿಕ್ಸ್ ಆಗ್ಬಿಟ್ಟೆ. ನಂದು ಅದೇ ಹುಚ್ಚು. ಯಾರು ಬರ್ಲಿಲ್ಲ, ಯಾವ್ದಾದ್ರು ಟ್ರಾವೆಲ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ, ಯಾರನ್ನು ಕಾಯಕ್ಕೆ ಹೋಗಿರಲ್ಲ. ಹಂಗ ಅನ್ಕೊಂಡು ಆಮೇಲೆ ಮತ್ತ ಅವ್ರಿಗೆಲ್ಲರಿಗೂ ಹೇಳ್ದೆ, ನೀವ್ ಯಾರು ಬಂದ್ರು ಪರವಾಗಿಲ್ಲ, ಬರ್ಲಿಲ್ಲದ್ರು ಪರವಾಗಿಲ್ಲ, ನಾನಂತೂ ಫಿಕ್ಸ್ ಅಂತ. ಅವ್ರು ನಗ್ತಾರ, ಫಿಕ್ಸು ಅನ್ನೋದಕ್ಕ. ಹಂಗಾಗಿ ಮತ್ತೆಲ್ಲರೂ ರೆಡಿ ಆದಿ ಹೋದ್ವಿ. ಆಮೇಲೆ ಅನುಭವ ಬಾಳ ಚೆನ್ನಾಗತ್ ಮೇಡಮ್. ಹೇಳಿದೆ ಹೇಳಿ ಮೇಡಮ್. ನನಗೆ ನನ್ನ ಎದುರುಗಡೆಗೆ 2 ಸ್ಟೇರ್ಕೇಸು ಕಂಡು ಮೇಡಮ್. ಅದ್ರಲ್ಲಿ ಯಾರೋ ಕುತ್ಕೊಂಡಿದ್ರು, ಆ ತರ ಆತು.
ಇದು ಗ್ರೌಂಡ್ ಇದು ಸ್ಟೇರ್ ಕೇಸ್ ಯಾಕೆ ಬಂತ ಇಲ್ಲಿ ಅಂತೇಳಿ ದೊಡ್ಡ ದೊಡ್ಡವು ಹಿಂಗ್ ಆಕಾಶದ ತನಕನೂ ಕಾಣ್ತಾವ್ರಿ ಅವು ಅಷ್ಟು ಎತ್ತರ ಅದಾವು. ಆಮೇಲೆ ಹಂಗ ಅನ್ಕೊಂಡೆ ಅದಾತು. ಆಮೇಲೆ ಮತ್ತೇನಾಯ್ತು, ನನ್ ಪಕ್ಕಕ್ಕೆ ನಂದು ಚೇರ್ ಮೇಲೆ ಪಕ್ಕ ಒಂದು ಚೇರ್ ಇತ್ತು. ಆ ಚೇರ್ ಮೇಲೆ ಒಂದು ಮಗು ಬಂದು ಕುತ್ಕೊಂಡ್ರಿ. ಅದು ನನ್ನ ನೋಡ್ತಾ ಇತ್ತು. ಈ ಮಗು ಯಾಕೆ ಬಂತು ಅಂತಂದು ಅನ್ಕೊಂಡೆ. ಆಮೇಲೆ ಅದು ಮಗುನು ಹೋಯ್ತು. ಆಮೇಲೆ ಫ್ರೆಶ್ ಇದ್ದಿದ್ದು ಇದು ವಿಳ್ಳೆದೆಲೆ, ಒಂದು 15-20 ವಿಳ್ಳೆದೆಲೆ ನೋಡಿದೆ ಮೇಡಮ್. ಅದಾಯ್ತು, ಅದು ಹೋತು. ಆಮೇಲೆ ಎದುರಿಗೆ ಇದು ಹುಲ್ಲು ಇದು ದನಕ್ಕೆ ಹಾಕ್ತಾವಲ್ರಿ, ಆ ಹುಲ್ಲು ಕಾಣ್ತು. ಆಮ್ಯಾಗ ಅದನ್ನು ನೋಡಿದೆ. ಅದಾಗಿ ಅದು ಹೋಯ್ತು. ಆಮೇಲೆ ಮತ್ತೆ ನೆಕ್ಸ್ಟು ಒಂದು ಮನಿ, ಆ ಮನಿ ಒಳಗೆ ಒಂದು 5-6 ಜನ ಕೆಳಗೆ ಊಟ ಕುತ್ಕೊಂಡಾರ. ಅದು ಒಂದು ನೋಡಿದೆ. ಆಮೇಲೆ ಸಸ್ಯಾಹಾರಿ ಜಗತ್ತು. ಏನ್ರಿ ಮೇಡಮ್? ಸಸ್ಯಾಹಾರಿ ಜಗತ್ತು ಮೇಡಮ್. ಹಾ ಹಾ ಆಮೇಲೆ ನೆಕ್ಸ್ಟ್ ಪ್ರಾಣಿಗಳಿಗೆ ಹುಲ್ಲೆಲ್ಲ ಕಂಡಿದ್ದೀರಲ್ಲ ಮೇಡಮ್. ಹ್ಞೂನ್ರಿ. ಇಷ್ಟ ಆಯ್ತು ನೋಡ್ರಿ ಮೇಡಮ್. ಓಕೆ ಮೇಡಮ್, ಚೆನ್ನಾಗಿತ್ತು ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು. ನಮಸ್ತೆ ಮೇಡಮ್. ಸರ್ ಚಂದ್ರಶೇಖರ್ ಸರ್, ನೀವು ಹೋಗಿದ್ರ ಅನುಭವ ಹಂಚ್ಕೋತೀರಾ ಸರ್? ಬಂದಿಲ್ಲ. ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಯ್ತ್ರಿ. ಆದ್ರೆ ನಾನ್ ಮಿಸ್ ಮಾಡ್ಕೊಂಡೆ, ಯಾರು ಸಿಗ್ಲಿಲ್ಲ ನನಗೆ. ಅದು ಬಹಳ ಇದಾಯ್ತು, ನಿರಾಶೆ ಆಯ್ತು. ಇದ್ರಲ್ವಾ ನಿಮ್ ಜೊತೆಗೆ? ನಿಮ್ ಜೊತೆಗ್ ಬಂದಿದ್ದಾರೆ. ಅಲ್ಲೆಲ್ಲ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ನಾ ಬಹಳ ಆಸೆ ಇತ್ತು. ನಾನೆಲ್ಲಿ ಸಿಗ್ತೀನಿ? ಇಲ್ಲಿದ್ರೆ ಅಲ್ಲಿರ್ತೀನಿ, ಅಲ್ಲಿದ್ರೆ ಇಲ್ಲಿರ್ತೀನಿ. ಆದ್ರೆ ನಿಮ್ದು ಎನರ್ಜಿ ಓಡಾಡ್ತಾ ಇರ್ತಾರಲ್ಲ ಮೇಡಮ್ ಅವರು. ಓಡಾಡ್ತಿರ್ತಾರೆ ಒಂದ್ ಕಡೆ ಎಲ್ಲ ನಿಲ್ಲಲ್ಲ. ಹೌದು. ಸ್ಟೇಜ್ ಮೇಲೆ ನೋಡ್ಲಿ. ನಿಮ್ಮನ್ನ ನೆನ್ಸ್ಕೊಂಡೆ, ಲಕ್ಷ್ಮಿ ಮೇಡಮ್ ನೆನ್ಸ್ಕೊಂಡೆ, ಶಾಂತಲಾ ಮೇಡಮ್ ನೆನ್ಸ್ಕೊಂಡೆ. ಆಮೇಲೆ ಉಮೇಶನ್ ಸರ್ ಒಬ್ರು ಸರ್ ಸಿಕ್ರು, ಅವ್ರನ್ನೊಂದು ಮಾತಾಡ್ಸಿದೆ. ಮಾಡ್ತಾ ಇದ್ರು. ಕವಿತಾ ನೋಡ್ ನನಗ್ ಬಾಳ ಇದಾತು. ನನಗ್ ಏನ್ ಮಾಡ್ಬೇಕು ನನಗ್ ತಿಳಿಲಿಲ್ಲ. ಫೋನ್ ನಂಬರ್ ಅದೆಲ್ಲ ಇಸ್ಕೋಬೇಕು ಅನ್ನೋದು ನನಗ್ ತಲೆಗೆ ಬರ್ಲಿಲ್ಲ. ಒಂದ್ ಸ್ವಲ್ಪ ಒಂದ್ 5 ನಿಮಿಷ ಕುತ್ಕೊಂಡಿದ್ಲಕ್ ಬಂದೆ ನಾನು. ಏನ್ ತಿಳಿಲಿಲ್ಲ ನಂಗೆ. ಪತ್ರಿಜು ಸರ್ ಜೊತೆಲಿ ಧ್ಯಾನ ಮಾಡಿ ಬಂದಿದ್ದೀರಲ್ಲ, ಅದೇ ಎಲ್ರ ಜೊತೆಲೂ ಧ್ಯಾನ ಸಿಗ್ತದಲ್ಲ. ಥ್ಯಾಂಕ್ ಯು ಮೇಡಮ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಸರ್. ಚಂದ್ರಶೇಖರ್ ಸರ್, ನಮಸ್ತೆ ಸರ್. ಹಂಚ್ಕೊಳ್ಳಿ ಸರ್, ಆನ್ ಮಾಡ್ಕೊಳ್ಳಿ ಸರ್. ನಾವೇನ್ ಭಾಗವಹಿಸ್ಲಿಲ್ಲ, ಆದ್ರೆ ಜೊತೆಗೆ ಪ್ರಯಾಣ ಮಾಡ್ತಾ ಇದೀವಿ ಮೇಡಮ್. ನಾವು ಪದ್ಮಮ್ಮ ಮೇಡಮ್ ಮತ್ತೆ ಕಮಲಾ ಮೇಡಮ್ ತುಂಬಾ ಅದ್ಭುತವಾಗಿತ್ತು ಮೇಡಮ್ ಅವ್ರದ್ದು. ನಾವು ಕೂಡ ಟ್ರೈನ್ ನಲ್ಲಿ ಅವ್ರ ಜೊತೆಗೆ ಇದ್ದೀವಿ ಅನ್ನಿಸ್ತು. ಮತ್ತೆ ನಮ್ಮ ಮೇಡಮ್ ಅವರು ಬೆಟ್ಟದಲ್ಲಿ ಧ್ಯಾನ ಮಾಡುದು ಅಂತ ಹೇಳಿದ್ರು. ನಾವು ಕೂಡ ಅವ್ರ ಕೂತ್ಕೊಂಡು ಭಾಗವಹಿಸ್ತಾ ಇದ್ದೀವಿ ಅನ್ನಿಸ್ತು ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್, ಅನುಭವಗಳು ತುಂಬಾ ಚೆನ್ನಾಗಿದೆ. ವಿಡಿಯೋ ಮಾಡಿ ಕಳ್ಸೋದವ್ರಿಗೆ, ಚಂದ್ರಶೇಖರ್ ಸರ್ಗೆ ಕಳ್ಸೋದವ್ರಿಗೆ. ಆಮೇಲೆ ನೀವು ಹೇಳಿ ಮೇಡಮ್. ಒಳ್ಳೆ ಅನುಭವಗಳು. ಯಾಕಂದ್ರೆ ನಾವು ಎಲ್ಲಿ ಹೋದಾಗ ಏನ್ ಅನುಭವಗಳನ್ನ ಹೊತ್ಕೊಂಡ್ ಬರ್ಬೋದು ಅಥವಾ ಏನೇನ್ ಬರ್ಬೋದು, ಅದು ಅಂತ ಸ್ಥಳಗಳನ್ನ ನಾವು ಭೇಟಿ ಆಗೋದು ಅದೇ ಆ ಉದ್ದೇಶಕ್ಕೋಸ್ಕರನೇ. ಅಲ್ಲೇನೆ ಅವ್ರಗಳನ್ನೆಲ್ಲರೂ ನಾವು ಹೋಗ್ಬೇಕು ಅಂದ್ರೆ ಒಳ್ಳೆ ನಾವು ಧ್ಯಾನದವ್ರೆಲ್ಲ ಹೋಗ್ಬೇಕಾದ್ರೆ ಅಂತದ ಪಿರಮಿಡ್ ಧ್ಯಾನಗಳು ಅಂತ ಪ್ಲೇಸ್ ಗಳಿಗೆ ಹೋದ್ರೆ ನಮ್ಗಳಿಗೆ ಒಳ್ಳೊಳ್ಳೆ ಅದ್ಭುತವಾದ ಅನುಭವಗಳನ್ನ ನಾವು ಕೊಂಡೊತ್ಕೊ ಬರ್ಬೋದು. ಇವಾಗ ಹೋಗಿರೋದೆಲ್ಲವೂ ತುಂಬಾನೇ ಚೆನ್ನಾಗಿ ಮೂಡ್ ಬಂತು ಅನುಭವಗಳು. ಧನ್ಯವಾದಗಳು. ನೆಕ್ಸ್ಟ್ ಯಾರಾದ್ರೂ ಹಂಚ್ಕೊಳ್ಳೋರಿದ್ರೆ ಯಾರಾದ್ರೂ ಹಂಚ್ಕೊಳ್ಳಿ. ಇವ್ರಿದ್ದಾರೆ ನೋಡಿ, ಕಮಲಾ ಮೇಡಮ್, ಕಮಲಾಕ್ಷ ಅವರು. ಕಮಲಾ ಮೇಡಮ್ ಇಲ್ವಲ್ಲ? ಕಮಲಾ ಮೇಡಮ್ ಇಲ್ಲ. ಯಾರು ಆಂಡ್ರೇಜ್ ಆದ್ರೂ ಮಾಡ್ಕೊಳ್ಳಿ. ಅನುಭವ ಯಾರಾದ್ರೂ ಹೇಳ್ಕೊಳ್ಳೋರಿದ್ರೆ ಆಂಡ್ರೇಜ್ ಮಾಡಿ. ಯಾರು ಇಲ್ಲ ಅನ್ಸುತ್ತೆ ಬಸ್. ಯಾರದು? ನಾನು ಯಶೋಧ ಮೇಡಮ್.
ಹಾ ಮಾತಾಡಿ ಯಶೋಧ ಮೇಡಮ್. ಮೇಡಮ್ ಮೇಡಮ್ ಮಾತಾಡಿ ಮೇಡಮ್, ಅವಾಗ್ಲೇ ಹೇಳಿದೆ ನಿಮ್ಗೆ. ಮಧ್ಯೆ ಬರ್ತಾ ಇದ್ರಲ್ಲ ಸುಮ್ನೆ ಅದೇ. ಅವಾಗ್ಲೇ ಕೂಗ್ದೆ, ನೀವು ಆನ್ ಮಾಡ್ಕೊಳ್ಳಿಲ್ಲ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಕರೆಂಟ್ ಇಲ್ಲ ಮೇಡಮ್, ಹಂಗಾಗಿ ಪರವಾಗಿಲ್ಲ, ಮಾತಾಡಿ ಮೇಡಮ್. ಕೇಳಿಸ್ತಾ ಇದೆ, ವಾಯ್ಸ್ ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ಮೇಡಮ್ ಇಲ್ಲಿಂದ ಹೊರಟ್ರೆ 3ನೇ ತಾರೀಕು ನಮ್ದೆಲ್ಲ ಬುಕ್ಕಿಂಗ್ ಆಗಿದೆ 6 ಜನದ್ದು. ಇನ್ನು 3 ಜನದ್ದು 2ನೇ ತಾರೀಕಿಗೆ ಬುಕ್ಕಿಂಗ್ ಆಗಿದೆ. ಅದು ಅವರೇ ಮಾಡ್ಕೊಂಡಂತ ಮಿಸ್ಟೇಕು. ಯಾರು ಮಾಡ್ಕೊಟ್ರು ಅವ್ರದ್ದು. ಆಮೇಲೆ ಹೊರಟ್ವಿ, ಅವರು ಟ್ರೈನ್ ಟಿಕೆಟ್ ಅಲ್ಲಿ ಬುಕ್ ಕೊಡ್ತಾ ಇದಾರೆ ಸೀಟ್ ಕುತ್ಕೊಳ್ಳೋದಕ್ಕೆ. ಆ ಸೀಟಲ್ಲಿ ಬೇರೆ ಬಂದು ಕೂತಿದ್ದಾರೆ, ನಿಮ್ ಸೀಟು ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ನಂಬರ್ಸ್ ಅಂತ ಅಂದ್ರು ಅವರು. ಅವ್ರು ನೋಡ್ಕೊಂಡು ಅದೇ ನೆನ್ನೆದೇ ಆಗೋಗಿದೆ ಅವ್ರು 3 ಜನದ್ದು. ಮತ್ತೆ ಹೊರಗಡೆ ಕೂರೋಕ್ಕಾಗಲ್ಲ, ಟ್ರೈನ್ ಬೇರೆ ಹೊರಗಡೆ ಹೊರಡ್ತು ಮುಂದಕ್ಕೆ ಪಾಸ್ ಆಯ್ತು. ನಾನ್ ಅನ್ಕೊಂಡೆ ಮತ್ತೆ ಧ್ಯಾನದಲ್ಲಿ ಕೂತ್ಕೊಂಡೆ, ಪ್ರಾಬ್ಲಮ್ ಆಗ್ಬಾರ್ದು, 25 ಬರ್ತಾ ಇದೀವಿ, ಸಕ್ಸಸ್ ಆಗ್ಬೇಕು, ಯಾರು ಬರ್ಬಾರ್ದು ಚೆಕ್ಕಿಂಗ್ ಅಂತ ಅಂದ್ಬಿಟ್ಟು ನಾನು ಹೇಳಿ ಇದ್ ಮಾಡ್ದೆ. ಅಲ್ಲಿ ಸಮಾಧಾನ ಬಂತು ನನಗೆ, ಯಾವ ತೊಂದ್ರೆನೂ ಆಗಲ್ಲ, ಕೂರ್ಬೋದು ಅನ್ನೋದು ಒಳಗಿಂದ ಬಂತು, ಸಮಾಧಾನ ಬಂತು. ನಾನು ಅವಾಗ ಮೇಡಮ್ ಇರಿ ಮೇಡಮ್ ಅಂತ, ಅವ್ರಿಗೆ ಆಗ್ಲೇ ಒಂದ್ ಸ್ವಲ್ಪ ಚಂಚಲ ಆಗಕ್ ಸ್ಟಾರ್ಟ್ ಆಯ್ತು. ಜೊತೆಲಿ ಒಬ್ರು ಸ್ಟಾರ್ಟ್ ಆಯ್ತು, ಏನು ಅವ್ರಿಗಂತೆ ಇಲ್ಲ ಏನೂ ಆಗ್ಲೇ ಬಿಡಿ, ಧ್ಯಾನ ಮಾಡಿ ಸರೋಗತ್ತೆ, ಪತ್ರಿಜಿ ಎಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತಾರೆ, ನಾವ್ ಒಂದ್ ಹೆಜ್ಜೆ ಮುಂದಿಟ್ಟಿದ್ವಿ, ಇನ್ ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವ್ರದ್ದೇನೆ, ಎದುರುಬೇಡಿ ಯೋಚನೆ ಯಾವ ನೆಗೆಟಿವ್ ಬೇಡ, ಪಾಸಿಟಿವ್ ಇಂದ ಇರೋಣ ಅಂತ ಅವ್ರಿಗೆ ಹೇಳ್ದೆ. ಆದ್ರೂ ಅವ್ರ ಎಲ್ಲ ಸಮಾಧಾನ ಆಗ್ತೇನೆ ಇಲ್ಲ. ಮತ್ತೆ ನಾನು ಅವ್ರಿಗೆ ಕೇಳ್ದೆ, ನಿಮ್ ಮನ್ಸಿಂದ ಏನ್ ಅನಿಸ್ತಿದೆ, ಒಳಗಡೆಯಿಂದ ಏನ್ ಬರ್ತಿದೆ ಅಂತ. ಏನು ತೊಂದ್ರೆ ಆಗಲ್ಲ, ಕೂರಿ ಅಂತ ಬರ್ತಿದೆ ಅಂದ್ರೆ ಮತ್ತೆ ಸುಮ್ನೆ ಕುತ್ಕೊಳ್ಳಿ, ಮತ್ ಅದ್ನೇ ಮಾತಾಡ್ತಾ ಇರ್ಬೇಡಿ ಅಂತ ಅಂದೆ ನಾನು. ಆಯ್ತು ಅಂತ ಎಲ್ಲೂ ಕೆಳಗಡೆ ಸಿಗ್ಲೇ ಇಲ್ಲ ನಮ್ಗೆ, ಪಾಪ ಎಲ್ಲಾರ್ಗು ಆಗಲ್ಲ ಮೇಲ್ ಹತ್ತೋದಕ್ಕೆ. ಎಲ್ಲ ಮಧ್ಯ ಸಿಕ್ಕಿದೆ, ಹೆಂಗೋ ಹೇಳಿ ಎಲ್ಲಾರ್ಗು ಅದ್ಲು ಬದ್ಲು ಮಾಡಿ ಕೆಲವು ಜನ ಸಾಕಷ್ಟು ಅನ್ಸರ್ಸ್ಕೊಂಡ್ರು. ಮೇಲ್ಗಡೆ ಹೋಗೋದು, ಅವ್ರ ಸೀಟ್ ಎಲ್ಲ ಕೆಳಗಡೆ ಬಿಡೋದು, ಮೀನಾಕ್ಷಿ ಶಶಿ ಮೇಡಮ್ ಎಲ್ಲಾರ್ಗು ವ್ಯವಸ್ಥೆ ಆಯ್ತು. ಮತ್ತಿಬ್ರು ಮಕ್ಳು ಬಂದಿದ್ರು, ಅವ್ರಿಗೆ ಒಂದ್ ಸೀಟಲ್ಲಿ ಮನಸ್ಸಿದಾಯ್ತು. ಚೆಕಿಂಗ್ ಬಂದಾಗ ಎಲ್ಲ ಒಂದು ಧೈರ್ಯ ಒಳಗಡೆ, ಏನು ತೊಂದ್ರೆ ಆಗಲ್ಲ ಅಂತ. ಅವ್ರು ಬಂದು ಹಿಂದಿಲಿ ಮಾತಾಡಿದ್ರು, ನಾನು ಕನ್ನಡ ಮಾತಾಡಿ ಅಂದೆ. ಸ್ವಲ್ಪ ರ್ಯಾಶಾಗಿ ಹೇಳ್ದೆ, ಅದನ್ನ ಗೊತ್ತಿಲ್ಲ ಏನಕ್ಕೆ ಹೇಳ್ದೆ ಅಂತ ನಾನು. ಅವ್ರು ಹಿಂದಿಲಿ ಮಾತಾಡೋ ಸ್ಟಾರ್ಟ್ ಮಾಡಿದ್ರು. ಹೇಳಿದ್ದು ಒಳ್ಳೇದು ಮೇಡಮ್, ಹೇಳಿದ್ದು ಒಳ್ಳೇದು. ಕನ್ನಡ ಮಾತಾಡಿ ಅಂತ ಅಂದೆ. ಅವ್ರಿಗೆ ಒಂಥರ ಕನ್ಫ್ಯೂಸ್ ಆಗೋಯ್ತು. ಓಕೆ ಮೇಡಮ್ ಹೊರಟ್ರು ಅವರು. ನಮಗೆ ಹೆಸರು ಹೇಳಿದ್ರೆ 6 ಜನದ್ದು ಸೀಟಿಂದ ಹೆಸರು ಹೇಳ್ದೆ, ನಮ್ಮ ಹೆಸರು ಹೇಳ್ದೆ. ಈ ಬೇಬಿ ಮಕ್ಳು ಯಾವ್ದು ಅಂತಂದ್ರೆ ನಮ್ದೇ ಮಕ್ಳು ಅಂತಂದ್ರೆ, ಮಕ್ಳದಲ್ಲಿ ಟಿಕೆಟ್ ಅಂದ್ರೆ ಹೊರಗಡೆ ಹೋಗಿದಾರೆ, ಅಲ್ಲಿ ಹೋಗಿದ್ದಾರೆ, ಬಂದ್ ಕೊಡ್ತಾರೆ ಅಂತ ಅಂದೆ. ಹಂಗಂದ್ರೆ ಮೇಡಮ್ ಮತ್ತೆ ಬೆಳಗಾನ ಒಂದ್ 5-6 ಸಲ ಬಂದು ಹೋಗ್ತಾನೆ ಇದ್ರು. ಆದ್ಮೇಲೆ ನಾನು ಪಿಜಿಗೆ ಯಾರು ಮತ್ತೊಮ್ಮೆ ಬರಬಾರ್ದು, ಚೆಕಿಂಗ್ ಅಂತ ಬರಬಾರ್ದು, ಅವ್ರ ಪಾಡ್ಗೆ ಅವ್ರು ಏನೋ ಮಾಡ್ಕೊಳ್ಳಿ, ನಮ್ಮನ್ನ ಯಾರು ಮಾಡಬಾರ್ದು ಅಂತ ಅಲ್ಲಿ ತಾಟ್ ಹಾಕಿ ಧ್ಯಾನ ಮಾಡ್ದೆ. ಅದು ಅಲ್ಲಿಗೆ ಕ್ಲಿಯರ್ ಆಯ್ತು ಮೇಡಮ್. ಬೆಳಗಾನೆ ಓಡಾಡ್ತಾನೆ ಇದ್ರು, ಅದಕ್ಕೂ ನಮಗೂ ಸಂಬಂಧ ಇತ್ತಿಲ್ಲ, ನೋಡ್ತಾನೆ ಇದ್ದೆ ನಾನು. ಅದಾಯ್ತು ಮೇಡಮ್. ಬಳ್ಳಾರಿಗೆ ಬಂದ್ವಿ, ಹೊಸಪೇಟೆಗೆ ಬಂದ್ವಿ. ನಾನು ಅಂದೆ ಪತಿಜಿಗೆ, ಇಲ್ಲಿ ಬಂದಿದೀವಿ, ಇನ್ ವ್ಯವಸ್ಥೆ ಮಾಡಿ ಕರ್ಸ್ಕೋಬೇಕು ನೀವು ಅಂತ ಅಂದೆ. ಅಷ್ಟೊತ್ ಕಾಲೇ ಬಸ್ ರೆಡಿ ಆಗಿತ್ತು ಮೇಡಮ್. ಅಲ್ಲಿ ಬಸ್ ರೆಡಿ ಆಗಿತ್ತು, ಸೀದಾ ಹೊರಗಡೆ ಬಂದ್ವಿ, ಬಸ್ ಅಲ್ಲಿದೆ ಬನ್ನಿ ಅಂತ ಅಂದೆ. ಎಲ್ಲಾರು ಮೇಡಮ್ ಬರೀ ನಾವು 9 ಜನ ಒಂದ್ ದೊಡ್ಡ ಬಸ್ಸಲ್ಲಿ ಕೂತಿದ್ದೇವೆ ಹೊರತು ಸಾಕಷ್ಟು ಜನ ಬಂದಿದ್ದಾರೆ, ಯಾರಿಗೂ ಸಿಕ್ಕಿಲ್ಲ. ಅವರೆಲ್ಲ ಆಟೋ ಮಾಡ್ಕೊಂಡು ಬಂದಿದ್ದಾರೆ. ಬಂತು ಮೇಡಮ್. ಮತ್ತೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ, ಅಲ್ಲಿ ಸ್ವಾಮಿ ವಿವೇಕಾನಂದರು ನನ್ನ ಸ್ವಾಗತ ಮಾಡಿದ್ರು. ಅದು ಖುಷಿ ಆಯ್ತು. ಮತ್ತೆ ಇನ್ನೊಂದ್ ಕಡೆ ಸಾಯಿಬಾಬಾ ನೋಡ್ತಾ ಇದ್ರು. ನಾನು ಸಾಕಷ್ಟು ಜನ ಕೇಳ್ದೆ ಅಲ್ಲೇ ಗಾಡಿ ಒಳಗಡೆ, ನೋಡಿ ಸಾಯಿಬಾಬಾ ಇದಾರೆ ನೋಡಿ ಅಂತ ಅಂದೆ. ಅದೆಷ್ಟು ಜನ ಕೇಳಿಸ್ಕೊಂಡ್ರು ಏನೋ ಗೊತ್ತಿಲ್ಲ, ನಾನು ಕೂಗಿ ಹೇಳ್ದೆ ಸಾಯಿಬಾಬಾ ಇದಾರೆ ನೋಡಿ ಅಂತ ಅಂದೆ. ಅವ್ರು ಖುಷಿ ಆಯ್ತು. ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಹೋದ್ವಿ. ತುಂಬಾ ಆಸೆ ಇರ್ತದೆ ನನಗೆ, ಒಂದು ಕನಸಿತ್ತು ಅಂಜನಾದ್ರಿ ಬೆಟ್ಟ ನೋಡ್ಬೇಕು, ಅಲ್ಲಿ ಹೋಗ್ಬೇಕು ಅನ್ನೋದೊಂದು ಖುಷಿ ಇತ್ತು. ಅವ್ರ ಜನ್ಮಸ್ಥಳ ನೋಡ್ಬೇಕು ಅನ್ನೋದು. ಬೆಟ್ಟ ಹತ್ಕೊಂಡು ಹೋದ್ವಿ, ಅದೆಲ್ಲ ಸಾಕಷ್ಟು ಮಾತಾಡ್ಕೊಂಡು ಹೋದ್ವಿ. ಹನುಮಂತರಾಯನ ಹತ್ರ, ಅಂಜನಾದ್ರಿ ಹತ್ರ ಮಾತಾಡ್ಕೊಂಡು ಹೊರಟೆ ನಾನು. ಅಲ್ಲಿ ಹೋಗಿ ಧ್ಯಾನ ಕೂತ್ವಿ. ಧ್ಯಾನ ಕೂತಾಗ ನನಗೆ ಸಿಂಹ ಲಾಂಛನ ಕಾಣಿಸ್ತು. ಅಂದ್ರೆ ನನ್ನ ಮಕ್ಳ ಬಗ್ಗೆ ನಾನು ಕೆಲ್ಸಕ್ಕೆ ಕೇಳ್ಕೊಂಡಿದ್ದೆ, ಅವ್ರ ಗೌರ್ಮೆಂಟ್ ಕೆಲ್ಸ ನಾನು ಕೇಳ್ಕೊಂಡಿದ್ದೆ. ನನಗೆ ಸಿಂಹ ಲಾಂಛನ ಬಂತು ಅಲ್ಲಿ. ಇದು ಸೇರಿ 2ನೇ ಸಲ ನಾನು ಬಂದಿರೋದು ಲಾಂಛನ ಅಂತ ಕಾಣ್ತಿದ್ದೆ ಧ್ಯಾನದಲ್ಲಿ. ಧ್ಯಾನ 1 hour ಅಷ್ಟು ಸುಮಾರು ಹೊತ್ತು ಮಾಡ್ತಿದ್ದೆ ಧ್ಯಾನ. ತುಂಬಾ ಚೆನ್ನಾಗಿತ್ತು ಅನುಭವ, ತುಂಬಾ ಚೆನ್ನಾಗಾಯ್ತು. ಸಾಕಷ್ಟು ಎನರ್ಜಿ ಬಂತು, ಖುಷಿ ಆಯ್ತು. ಅಲ್ಲೆಲ್ಲ ಮುಗಿಸ್ಕೊಂಡ್ವಿ. ಇದಕ್ ಹೋದ್ವಿ ಅಂತದ್ದು ಹಂಪೆಗೆ ಹೋದ್ವಿ ಮೇಡಮ್. ಹಂಪೆಗೆ ಹೋದ್ರೆ ಹಂಪೆಲಿ ಅಲ್ಲಿ ಧ್ಯಾನ ಕೂರ್ಸಿದ್ರು ಸರ್. ಧ್ಯಾನ ಕೂರ್ಸಿದಾಗ ಮಂಟಪದ ಹತ್ರ ಧ್ಯಾನ ಕೂರ್ಸಿದ್ರು. ಧ್ಯಾನ ಕೂರ್ಸಿದಾಗ ಒಂದು ಬಾವಿ ಕಾಣಿಸ್ಕೊಟ್ಟು ನನಗೆ. ಏನ್ ಬಾವಿ ಇದೆ ಅಂತ ಬಗ್ ನೋಡ್ದೆ. ಧ್ಯಾನದೊಳಗೆ ಹೋದಾಗ್ಲೇ ಆತರ ಆಗಿದ್ದು. ಬಗ್ ನೋಡ್ದೆ, ಆ ನೀರ್ ಇತ್ತಿಲ್ಲ. ಆದ್ರೂ ಒಳಗಡೆ ಇಳಿದೆ ನಾನು, ನೀರಿಲ್ವಲ್ಲ ಅಂತ. ಇಳಿದು ಒಳಗಡೆ ಹೋಗ್ತಿದ್ದೆ, ದೊಡ್ಡ ಒಂದು ಮನೆ, ಅರಮನೆ ಇದ್ದಂಗೆ ಇದೆ ಅಲ್ಲಿ. ತುಂಬಾ ಚೆನ್ನಾಗಿದೆ ಅದು ಖುಷಿ ಆಯ್ತು. ಅದ್ರೊಳಗಡೆ ಹೋದೆ, ಮತ್ತೆ ಮನೆ ನೋಡ್ದೆ. ಮನೆ ನೋಡಿ ಖುಷಿ ಆಯ್ತು. ಅಲ್ಲಿಂದ ಹೊರಗಡೆ ಬಂದೆ ನಾನು ಅಷ್ಟಕ್ಕೆ. ಮತ್ತೆ ಧ್ಯಾನದಿಂದ ಹೊರಗಡೆ ಬಂದೆ ನಾನು. ಮತ್ತೆ ಅಲ್ಲಿ ನದಿ ಒಳಗಡೆ ಕೂರ್ಸಿದ್ರು ಸರ್ ಧ್ಯಾನಕ್ಕೆ. ಧ್ಯಾನ ಮಾಡಿ ಅಂತ ಹೇಳಿ ಧ್ಯಾನ
ಅಲ್ಲಿ ಧ್ಯಾನ ಮಾಡುವಾಗ ನನ್ಗಾಗಿದ್ದು ಅಲ್ಲಿ ಸೀತಾಮಾತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಧ್ಯಾನ ಮಾಡುವಾಗ ನನಗೆ ಇವರು 10 ಜನ ಬಾಬಾಜಿ ಸೀತಾಮಾತೆ ಬಂದಿದ್ರು. ಆಗ ತುಂಬಾ ಗರ್ಭಿಣಿಯಾಗಿತ್ತು ಅವರು. ಮತ್ತೆ ಅದಾದ್ಮೇಲೆ ಮತ್ತೆ ನನ್ಗೆ ಹಂಪಿಯಲ್ಲಿ ಬಂದ್ರು. ಅವರು 2 ಮಕ್ಕಳನ್ನ ಕೂರ್ಸ್ಕೊಂಡಿದ್ದಾರೆ ನದಿ ದಡದಲ್ಲಿ. ಸಣ್ಣ ಸಣ್ಣ ಮಕ್ಕಳು. ಆ ಮಕ್ಕಳು ಮುದ್ದು ಮಾಡ್ಕೊತಿದ್ವಿ. 2 ಮಕ್ಕಳು 3 ದಿವಸದ ಮಕ್ಕಳು, ಹುಟ್ಟು 3 ದಿನ ಆಗಿರೋ ಮಕ್ಕಳು. ಲವಕುಶರನ್ನ ನಾನು ಪಕ್ಕದಲ್ಲೇ ಸೀತಾಮಾತೆ ಇದ್ರು, ಅವ್ರ ದರ್ಶನನು ಪಡೆದೆ ನಾನು. ಅದು ಖುಷಿ ಆಯ್ತು ನನಗೆ. ಏನು ಧ್ಯಾನ ಮಾಡುವಾಗ ಮಸ್ತ್ ಅಲ್ಲಿ 9 ದಿನ ನನಗೆ ಹಲೆ ಬಂದು ಹೊಡಿತು. ನನಗೆ 9 ಸಲ ಹಲೆ ಬಂದು ಹೊಡಿತು. ಅದೊಂದು ಖುಷಿ ಆಯ್ತು ನನಗೆ. ಅದ್ ಖುಷಿ ಆದ್ಮೇಲೆ ಮತ್ತೆ ಧ್ಯಾನ ಮಾಡುವಾಗ ಅಲ್ಲಿ ನನಗೆ ಒಂದು ಕೋತಿ ಬಂದು ನನ್ನ ಹಗ್ ಮಾಡ್ಕೋತು, ತಪ್ಕೋತು. ನಂದು ಗಂಡು ಕೋತಿ ಬಂದು ನನ್ ತಪ್ಕೋತು. ನಾನು ಕೇಳ್ದೆ ಅವ್ರನ್ನ, ನಾವ್ ಮುಟ್ಟಂಗಿಲ್ವಲ್ಲ, ನೀವು ಬಂದ್ ನನ್ನ ತಪ್ಕೊಂಡ್ರಲ್ಲ ಅಂತ ನಾನು ಕೇಳ್ದೆ ಅಲ್ಲಿ. ಅವ್ರು ಮತ್ತೆ ತೆಗ್ದು ನನ್ನ ನೋಡಿದ್ರು, ತಲೆ ತೆಗ್ದು ಹೊರಗಡೆ ತೆಗ್ದು ನನ್ನ ನೋಡಿದ್ರು ನನ್ನ ಕತ್ತಿಂದ. ಮತ್ತೆ ನನ್ ತಾಯಿ 2 ಸಲ ಮುದ್ದು ಮಾಡಿದ್ರು. ಅವರು ಮುದ್ದು ಕೊಟ್ಬಿಟ್ಟು ಮತ್ತೆ ತಪ್ಕೊಂಡ್ರು ಅವ್ರು. ಅವಾಗ ನಾನ್ ಏನ್ ಮಾಡ್ದೆ, ಅವ್ರ ತಲೆ ಒಂದ್ ಕೈ ಎಡಗೈ ಇಟ್ಕೊಂಡು ಬಲಗೈಲಿ ಅವ್ರ ಬೆನ್ನಿನ ಭಾಗ ಇಟ್ಕೊಂಡು ಮಗು ಹೇಗ್ ಮಲ್ಸ್ಕೊತಾರೋ ತೊಡೆ ಮೇಲೆ, ಆತರ ನಾನ್ ಮಲಗಿಸ್ಕೊಂಡೆ ಅವ್ರನ್ನ. ಮಲಗಿಸ್ಕೊಂಡಾಗ ಅವ್ರು ಪೂರ್ತಿ ಕತ್ತಿಂದ ಕೆಳಭಾಗ ಎಲ್ಲ ಮಂಗನ್ ತರ ಇದೆ, ತರ ಇದೆ. ಮುಖ ಮಾತ್ರ ಅರುಣ್ ಕುಮಾರ್ ಸರ್ ತರ ಇದೆ. ಇಲ್ಲಿ ವಿಷ್ಣು ರೂಪದಲ್ಲಿ ಬಂದಿದ್ರು ಅವ್ರು ಅಲ್ಲಿ. ತುಂಬಾ ಖುಷಿ ಆಯ್ತು ನನಗೆ. ಚೆನ್ನಾಗಿತ್ತು, ಖುಷಿ ಆಯ್ತು. ಮಲಗಿಸ್ಕೊಂಡೆ ಅಷ್ಟೇನೆ. ಅದೊಂದು ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು, ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಅನುಭವಗಳಾಗಿದೆ ನಿಮ್ಗೆ. ಸರ್ ಮಾತಾಡಿ ಸರ್. ಅನುಭವಗಳೆಲ್ಲರೂ ಕೇಳಿದೀರಾ? ನಾವ್ ಸರಿ ಎಲ್ಲ ಹೊಟ್ಟೋದ್ರು. ನಾವೇ ಕೇಳ್ತಾ ಇದೀವಿ ಅನ್ಕೋಬಿಟ್ಟೆ ಇವಾಗ. ಅದಕ್ಕೆ ಸರ್ಗೆ ಕೂಗೋಣ ಅನ್ಕೊಂಡೆ ನಾನು. ಬಸ್ಸಲ್ಲಿ ಬರ್ಬೇಕಾದ್ರೆ ಆ ಕಡೆಯಿಂದ ಮೇಡಮ್ ಅಷ್ಟು ಅಷ್ಟು ಡ್ಯಾನ್ಸ್ ಆಡ್ಕೊಂಡು ಹಾಡ್ ಹಾಕೊಂಡು ಡ್ಯಾನ್ಸ್ ಆಡ್ಕೊಂಡು ಡ್ಯಾನ್ಸ್ ಆಡಿಲ್ಲ. ನನ್ಗೆ ಅದ್ ಹೆಂಗ್ ಡ್ಯಾನ್ಸ್ ಆಡ್ತಿಲ್ಲ ನನಗೆ ಗೊತ್ತಿಲ್ಲ. ಅಷ್ಟೊಂದು ಎಂಜಾಯ್ ಮಾಡಿದ್ರು. ಕಲರ್ ಬಿಟ್ಟಿದ್ರು ಅವರು ಲೈಟ್. ಅದಕ್ಕೆ ಕಲರ್ ಆಗಿ ಮಿಂಚಸ್ ವಿಡಿಯೋ ಮಾಡೋರೆ ಡ್ಯಾನ್ಸ್ ಹೆಂಗ್ ಇಷ್ಟು ಚೆನ್ನಾಗಿ ಮಾಡವ್ರೆ ಅಂತ ಇವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಶಶಿಕಲಾ ಅವರು ಇವ್ರಂತೂ ವಿಡಿಯೋ ಮಾಡಿ ಯಾರು ಯಶೋಧ ಡ್ಯಾನ್ಸ್ ಇತ್ತು. ನೀವು ಡ್ಯಾನ್ಸ್ ಮಾಡ್ತೀವಿ ಹೇಳಿ ಪದ್ಮಾ ಮೇಡಮ್. ನೀವು ನನ್ ಧ್ಯಾನದೊಳಗ್ ಬಂದ್ಬಿಟ್ಟಿದ್ರಿ. ನೀವು ಒಂದ್ 7-8 ಲಿಂಕ್ ಗಳನ್ನ ತಗೊಂಡ್ಬಂದಿದ್ದೀರಿ. ನೀವು ಇದೆಲ್ಲ ಮೇಡಮ್, ಇದೆಲ್ಲ ಎಲ್ಲದ್ರಾಗೂ ಜನ ಜಾಯಿನ್ ಆಗ್ರಿ. ನಿಮಗೆ ಚೆನ್ನಾಗತ್ತೆ ಅಂತ ಹೇಳಿದ್ರಿ. ಗುಡಕೆಸ್ತಿಗೆ ಎಲ್ಲರೂ ಜಾಯ್ನ್ ಆಗಿ ಆಮೇಲೆ ಕವಿತಾನು ಕರ್ಕೊಂಡ್ ಅವತ್ ಎಷ್ಟು ಖುಷಿ ಆಯ್ತು ನನಗೆ. ಬಂದ್ರಲ್ಲ ಮೇಡಮ್ ಅಂತ ಹೇಳಿ ಅಷ್ಟು ಖುಷಿ ಆಯ್ತು. ಅವತ್ ನೀವು ಬಂದಿರ್ಲಿಲ್ಲ. ಅಲ್ಲ, ಫೋಟೋ ತೆಗಸ್ಕೊಳಕ ನಂಬರ್ ಇಸ್ಕೊಳಕ ನನಗೂ ಫ್ಲಾಶ್ ಆಗ್ಲಿಲ್ರಿ ಮೇಡಮ್. ಇಲ್ಲ, ನನಗೆ ಏನ್ ಮಾತಾಡ್ಬೇಕು ಅನ್ನೋದು ತಿಳಿಲಿಲ್ಲ ಕವಿತಾ ನನಗ. ಪಕ್ಕ ಕುತ್ಕೊಂಡ್ ಹಂಗ ಎದ್ ಬಂದ್ಬಿಟ್ಟೆ. ಇವಾಗ್ಲೂ ಇಸ್ಕೊಳ್ಳಿ, ಏನೇ ಆತರ ಏನಿಲ್ಲ. ಮರ್ತೋದ್ರೆ ಅನ್ನೋದು ಇವಾಗ್ಲೂ ತಗೋಬಹುದು ನೀವು. ಇವಾಗ್ಲೂ ಫೋನ್ ನಂಬರ್ ತಗೋಬಹುದು ಮೇಡಮ್, ತಗೊಳ್ಳಿ. ಹ್ಞೂನ್ರಿ. ಪದ್ಮಾ ಮೇಡಮ್ ಕಡೆ ಐತಿ ಮೇಡಮ್ ನಂಬರ್. ಪದ್ಮಾ ಮೇಡಮ್ ಕೊಡ್ತಾ ಇರ್ತಾವ್ರಿ. ಅದೇ ಇರುತ್ತೆ ಬಿಡಿ, ಯಾರ ಹತ್ರ ಇರುತ್ತೆ. ಅವ್ರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅರುಣ್ ಸರ್ ಮಾತಾಡಿ ಸರ್. ಆಯ್ತು, ಎಲ್ಲರೂ ಹೇಳ್ಕೊಂಡ್ರ ಅನುಭವಗಳು ತುಂಬಾನೇ ಸುಂದರವಾಗಿದ್ದು ಸರ್. ಅದು ಅನುಭವಿಸಿ ಬೇರೆಯವ್ರಿಗೆ ಹೇಳುವಾಗ ಅದಷ್ಟೊಂದು ಇದು ಒಂಥರ ಹೃದಯ ಸ್ಪರ್ಶ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಇವ್ರು ಯಶೋಧ ಮೇಡಮ್ ಅಂತೂ ತುಂಬಾನೇ ಒಳ್ಳೆ ಗುಡ್. ತುಂಬಾ ಚೆನ್ನಾಗಿ ಮೂಡ್ ಬಂತು. ತುಂಬಾ ಇಷ್ಟ ಆಯ್ತು ಅವ್ರದ್ದು. ಇಷ್ಟೊಂದು ಹೇಗೆ ಅನಿಸ್ತಾ ಇತ್ತು ಮನ್ಸಿಗೆ. ಮಾಡ್ಕೊಂಡಿವಲ್ಲ ಅನಿಸ್ತಾ ಇರ್ತದೆ. ಅನ್ಕೋತೆ. ದಿಲೀಪ್ ಸರ್ ಜೊತೆಲೆಲ್ಲ ಫೋಟೋ ತೆಗಿಸ್ಕೊಂಡು. ನಮಸ್ತೆ ಅರುಣ್ ಸರ್, ನಮಸ್ತೆ. ಇವತ್ತು ಜಾಯಿನ್ ಆದೆ ನಾನು. ಗೊತ್ತಾಯ್ತಾ? ಥ್ಯಾಂಕ್ ಯು ಸರ್. ಮಾಡಿ, ಇವತ್ತಿಂದ ಜಾಯಿನ್ ಆಗಿ. ಇದೇ ಲಿಂಕ್ ಇರ್ತದೆ, ಅದು ಹೀಗೆ. ಗೊತ್ತಾಯ್ತು. ಇವತ್ತಿಂದ ಮತ್ತೆ ಜಾಯಿನ್ ಆಗಿರ್ಲಿಲ್ವಾ? ಇಲ್ಲ ರೀ, ಅದ ನಿಮ್ಗೆ ಗೊತ್ತಾಗ್ಲಿಲ್ಲ. ಇವತ್ತು ಜಾಯಿನ್ ಆದೆ. ಯೂಟ್ಯೂಬ್ ಅಲ್ಲೂ ಇತ್ತಲ್ಲ, ಲಿಂಕು ಬರ್ತಾ ಇತ್ತು.
ಸರ್ ನಮಸ್ತೆ. ಇದಕ್ಕೆಲ್ಲಕ್ಕೂ ನಮ್ ಎಂಜಾಯ್ಗ ನಮ್ ಖುಷಿಗ ಎಲ್ಲದಕ್ಕೂನು ಯಶೋಧ ಮೇಡಮೇ ನಮ್ಗೆ ಗುರುಗಳಾಗಿ ಕರ್ಕೊಂಡ್ ಹೋಗಿದ್ರು, ಕರ್ಕೊಂಡ್ ಬಂದ್ರು. ಅವರ ಕುಟುಂಬಕ್ಕ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ, ಚೆನ್ನಾಗಿರ್ಲಿ ಅಂತೇಳಿ. ಹಾಗೆ ನಮ್ಮನ್ನ ಎಲ್ಲ ಏನು ಮಕ್ಳ ತರ ಅವರು ಚಿಕ್ಕವರಾಗಿದ್ರು ನಮ್ಮ ಮಗು ತರ ಕರ್ಕೊಂಡ್ ಬಂದಿದ್ರು ಎಲ್ರೂನು, ಏಜ್ ಆದವ್ರು ಅಂತೇಳಿ ಎಲ್ಲ ಸಪೋರ್ಟ್ ಕೊಟ್ಟಿ ಕರ್ಕೊಂಡು ಎಲ್ಲೆಲ್ಲಿ ನಿಂತಿರ್ತಾರ ಅಲ್ಲಲ್ಲೇ ಇಲ್ ಮೇಡಮ್ ಆ ಮೇಡಮ್ ಈ ಮೇಡಮ್ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತ ಬ್ಯಾಗ್ ಹಿಡ್ಕೊಂಡು ಸಪೋರ್ಟ್ ಕೊಟ್ಕೊಂಡು ನಮ್ ಹತ್ತಿಸ್ಕೊಂಡು ಸ್ಟೇಪ ಕರ್ಕೊಂಡ್ ಬಂದ್ಬಿಟ್ರು ಸರ್. ಅವ್ರಿಗೆ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಶೋಧ ಮೇಡಮ್ ಕೃತಜ್ಞತೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್. ಯಾರ ಗೀತಾ? ಥ್ಯಾಂಕ್ ಯು. ಯಾರ ಗೀತಾ ಸೂಪರ್ ಯಾರ ಹಾಕಿದಾರ ನೋಡಿ, ಜೈವ ಗೀತಾ ಮೇಡಮ್. ಕವಿತಾ ಮೇಡಮ್ ಹೇಳಿ ಮೇಡಮ್. ಯಾರ ಇನ್ನೊಬ್ರು ಯಾರ ಆನ್ರೈಸ್ ಮಾಡಿದಾರ ನೋಡಿ. ಇಲ್ಲ ಯಾರು ಮಾಡಿಲ್ಲ, ಯಾರು ಮೇಡಮ್ ಮಾಡಿಲ್ಲ. ಬಳ್ಳಾರಿ ಒಳಗ ಪಿರಮಿಡ್ ಹೆಂಗಿರತ್ತಂತ ನೋಡೇ ಇದ್ದಿಲ್ಲ ಮೇಡಮ್ ನಾನು. ಅಲ್ಲಿ ಶಶಿಕಲಾ ಅವ್ರ ಮೇಡಮ್ ಅವ್ರ ಮನಿಗ್ ಹೋದ್ವಿ, ರಾತ್ರಿ 10 ಗಂಟೆ ಆಗಿತ್ತು ಮೇಡಮ್. ಟೈಮ್ ಇತ್ತು. ನಾನು ಆಗ್ಲಿಲ್ಲ. ಶಾಂತಲಾ ಮೇಡಮ್ ಮತ್ತ ಪೂರ್ಣಾ ಸರ್ ಮತ್ತ ಜಯಶ್ರೀ ಮೇಡಮ್, ಇವ್ರ ಇನ್ನೊಬ್ರ ಯಾರ ಉಮೇಶ್ ಸರ್ ಮತ್ತೆ ನಮ್ ಸಿಸ್ಟರ್ ಅಷ್ಟ್ರು ಕೂಡಿ ಧ್ಯಾನಕ್ ಹೋದ್ವಿ ಮೇಡಮ್. 11 ಗಂಟೆ ಆಗಿತ್ತು ಮೇಡಮ್. ನನ್ ಪಿರಮಿಡ್ ಈ ಟೈಪ್ ಇರುತ್ತೆ ಅನ್ನೋದೇ ನನ್ಗೆ ಗೊತ್ತಿದ್ದಿಲ್ಲ. ನಾನ್ ಎಲ್ಲಿ ಹೋಗೇ ಇದ್ದಿಲ್ಲ ಮೇಡಮ್, ಅದೇ ಫಸ್ಟ್ ಹೋಗಿದ್ದೆ. ಒಳಗೋಗಿ ಧ್ಯಾನ ಮಾಡಕ್ ಕುಂತೀವಿ ಮೇಡಮ್, ನೆಲಕ್ಕ ಕುಂತಿ. ಅವಾಗ ಎಷ್ಟ್ ಡೀಪ್ ಹೋಗೈತ್ ಮೇಡಮ್. ಒಂದೊಂದ್ ಗಂಟೆ ಬಾರಿಸ್ತಾ ಇರ್ಬೇಕಾದ್ರ ಲಾಸ್ಟಿಗೆ ಅದು ಓಂ ಓಂ ಅನ್ನೋ ಒಂದ್ ಶಬ್ದ ಫೀಲ್ ಬರ್ತಿತ್ ಸರ್ ನನ್ ಕಿವಿ ಒಳಗ. ಅದೊಂದ್ ಫೀಲ್ ನಾನ ಅನುಭವಿಸಿದೆ ಸರ್. ಆಮೇಲೆ ನನಗ ಯಾರೋ ಒಬ್ರು ಮಾತಾಡಿ ಜೈ ಹೋ ಅಂದಂಗ ಕೇಳಿಸ್ತ್ರಿ ಮೇಡಮ್ ನನಗ ಅಲ್ಲಿ ಪಿರಮಿಡ್ ಒಳಗ. ಇದನ್ನ ಈಗ ಹೇಳ್ಬೇಕ ಅನಸ್ತು ಮೇಡಮ್, ಇದನ್ನ ಹೇಳಿದೆ. ಇದೊಂಥರ ಎಕ್ಸ್ಪೀರಿಯನ್ಸ್ ಬಾರಿ ಚಲೋ ಅನಸ್ತು ಮೇಡಮ್ ನನಗ ಪಿರಮಿಡ್ ಧ್ಯಾನ ಮಾಡಿದ್ದಕ್ಕ. ಅಮ್ಮ ಶಕ್ತಿಗೆ ಹೋಗ್ಬೇಕಂದ್ವಿ ಮೇಡಮ್, ಟೈಮ್ ಎಲ್ಲಿ ನಮ್ಗೆ ಇದನ್ನ ಆಗ್ಲಿಲ್ಲ, ದೂರ ಆಗತ್ತ ದಾರಿ ಅಂತ ಹೇಳಿ ಊಟ ಮಾಡಿದ ತಕ್ಷಣ ಬಾಳೊತ್ತ ನಿಂದ್ರಲೇ ಇಲ್ಲ ಮೇಡಮ್. ನಾವ್ ಬಂದ್ಬಿಟ್ವಿ. ಹಂಗ ಬರ್ತಾ ಇರ್ಬೇಕಾರ ಒಂದೊಂದ್ ಬಸ್ ಹಂಗ ಕರೆಕ್ಟ್ ಟೈಮ್ಗೆ ಸಿಕ್ಬಿಟ್ಟು ಮೇಡಮ್. ಲಾಸ್ಟ್ ನಾವು 8:15 ಇಲ್ಕಲ್ಲಿಗ್ ಬಂದ್ವಿ ಮೇಡಮ್. ಬಸ್ ನಾವ್ ಇಳಿದಕ್ಕ ಅಲ್ಲಿ ರೆಡಿ ಆಗಿ ನಿಂತ್ಬಿಟ್ಟಿತ್ ಮೇಡಮ್ ಬಸ್. ಇನ್ನೊಂದ್ 5 ನಿಮಿಷ ನಾವ್ ಲೇಟ್ ಆಗಿದ್ರೆ ಬಸ್ ಹೊರಟ್ ಬಿಡ್ತಿತ್ತು. ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಪತ್ರಿಜಿ ಅವ್ರು ಎಲ್ಲಿ ನಮ್ಗೇನು ತೊಂದ್ರೆ ಕೊಡ್ಲಿಲ್ಲ, ಕರೆಕ್ಟ್ ಟೈಮಿಗೆ ಕರ್ಕೊಂಡ್ ಬಂದ್ರಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಪ್ರತಿಯೊಬ್ರು ಧ್ಯಾನಿಯಿಂದನು ಪತ್ರಿಜಿ ಅವ್ರು ಯಾವಾಗ್ಲೂ ಕಾವಲಾಗಿ ನಿಂತಿರ್ತಾರ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾರಿಗಿ ಏನು ತೊಂದ್ರೆ ಮಾಡ್ಲಿಲ್ಲ ಮೇಡಮ್, ಎಲ್ಲಾರ್ಗಿ ಸರಾಗವಾಗಿನ ಕರ್ಕೊಂಡ್ ಬಂದ್ರ ನೋಡ್ ಮೇಡಮ್ ಪತ್ರಿಜಿ ಗುರುಗಳು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸುಶೀಲಾ ಅಮ್ಮಾರ್ನು ನೋಡಿ ನನಗ್ ಬಾಳ ಖುಷಿ ಆಯ್ತು ಅಲ್ಲಿ ನೋಡಿ. ನಿಮ್ಮನ್ನ ನೋಡಿ ನನಗೆ ಅಲ್ಲಿ ಬಂದ್ ಕುತ್ಕೊಂಡೆ. ನನಗೆ ಏನ್ ಮಾಡ್ಬೇಕು ತಿಳಿಲಿಲ್ಲ. ನನಗೆ ಒಂದ್ ಮುತ್ ಕೊಡ್ಬೇಕು ಅಂತ ಅನ್ಕೊಂಡೆ. ಮತ್ ಯಾರ ನಕ್ಕಿಟ್ಟಾರು ಅಂತ ಸುಮ್ನೆ ಸುತ್ತರ್ದ ಜನ ಇರ್ತಾರ, ಏನು ಅಜ್ಜಿ ಹಿಂಗೇನ್ ಮಾಡ್ತತಿದಂತ ಅಂದಾಳ ಅಂತ ನಮ್ಮ ಅಜ್ಜಿನೇ ಮುತ್ ಕೊಟ್ಟಾರಂತೆ ತಿಳ್ಕೊತಿದ್ದೆ ಅಮ್ಮ. ನಾನೇನು ಫೀಲ್ ಮಾಡ್ಕೊತಾ ಇಲ್ಲ. ನನ್ಗೂ ಅದ್ ಇದ್ರೊಳಗ ಏನ್ ಮಾತಾಡ್ಬೇಕ ಅನ್ನೋದ್ ಜಲ್ದಿ ಫ್ಲಾಶ್ನು ಬರ್ಲಿಲ್ಲ. ಸ್ವಲ್ಪ ನಾನು ಇದಾಗಿ ಹಂಗೆ ನನಗೆ ಅರ್ಧ ಖುಷಿ ಆಗ್ಬಿಡ್ತ ನನಗ. ನೀವ್ ಒಂದ್ ಸ್ವಲ್ಪ ಯಾಕೋ ಇದ್ರೊಳಗ ಅದಿರೋ ಏನು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ರಲ್ಲ, ಚೇರ್ ಮೇಲೂ ಬಂದ್ ಕುಂತ್ರಿ. ನನಗೆ ಶಾಂತಲಾ ಮೇಡಮ್ ಎಲ್ಲಿದಾರ ಫೋನ್ ಮಾಡಿ ಒಂಚೂರು ಒಂದ್ 5 ನಿಮಿಷ. ಹೇಳಿ ಮೇಡಮ್. ಹೇಳಿ ಮೇಡಮ್. ಹೇಳಿ ಮಾತಾಡಿ ಮೇಡಮ್. ನನಗಂದ್ರೆ ನಿಮ್ ಒಂದ್ ಹಾಡ್ ಹೇಳೇನ್ರಿ ಸರ್ ಮೇಡಮ್? ಹೇಳಿ ಹಾಡ್ ಹೇಳಿ. ಹಾಡಿ ಇದು ಧ್ಯಾನದ್ ಮೇಡಮ್ ಹೇಳ್ತೇನೆ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತೂ ಹೇ ಪ್ರಭು ಧ್ಯಾನಗೈಯಲೆಂತೂ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತೂ
ಹೇ ಪ್ರಭು ಧ್ಯಾನಗೈಯಲೆಂತು ಧ್ಯಾನಾಮೃತದ ಪಾನವ ಮಾಡದೆ ಧ್ಯಾನಾಮೃತದ ಪಾನವ ಮಾಡದೆ ಮನವು ನಿಲ್ಲುವುದೆಂತೋ ಧ್ಯಾನಾಮೃತದ ಪಾನವ ಮಾಡದೆ ಮನವು ನಿಲ್ಲುವುದೆಂತೋ ಹೇ ಪ್ರಭು ಮನವು ನಿಲ್ಲುವುದೆಂತೋ ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತೋ ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತೋ ನೀ ಬಾರದೆಯೇ ಹೃದಯ ಮಂದಿರವು ನೀ ಬಾರದೆಯೇ ಹೃದಯ ಮಂದಿರವು ಶುಚಿಯಾಗುವುದೆಂತೋ ಹೇ ಪ್ರಭು ಶುಚಿಯಾಗುವುದೆಂತೋ 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 ಹೇ ಕರುಣಾಮಯ ಆ ಆ ಆ ಹೇ ಕರುಣಾಮಯ ಹೇ ಕರುಣಾಮಯ ಹೇ ಕರುಣಾಮಯ ದಯಗೈದನ್ನಯ ಹೇ ಕರುಣಾಮಯ ದಯಗೈದನ್ನಯ ಹೃದಯ ಕುಟೀರಕ್ಕೆ ಬಾ ಹೇ ಪ್ರಭು ಹೃದಯ ಕುಟೀರಕ್ಕೆ ಬಾ ಅನಂತ ಕಾಲದ ಕತ್ತಲ ಕಳೆದು ಅನಂತ ಕಾಲದ ಕತ್ತಲ ಕಳೆದು ಜ್ವಲಂತ ಜ್ಯೋತಿಯ ತಾ ಹೇ ಪ್ರಭು ಜ್ವಲಂತ ಜ್ಯೋತಿಯ ತಾ ಹೇ ಪ್ರಭು ಜ್ವಲಂತ ಜ್ಯೋತಿಯ ತಾ ಹೇ ಪ್ರಭು ಜ್ವಲಂತ ಜ್ಯೋತಿಯ ತಾ ಧನ್ಯವಾದ ಮೇಡಮ್ ಎಲ್ಲರ ಆತ್ಮದಲ್ಲಿ ಜ್ಯೋತಿನ ಬೆಳಗಿಸ್ಬಿಟ್ರಿ ಮೇಡಮ್. ಸೂಪರ್ ಸೂಪರ್. ಶುಕ್ರವಾರ ಗಾನಾಮೃತ ಇರುತ್ತೆ, ಜ್ಞಾನಾಮೃತ ಇರುತ್ತೆ, ಅದ್ ಅಟೆಂಡ್ ಮಾಡ್ಕೊಳ್ಳಿ, ಆಡಿ ಮೇಡಮ್. ಸಂಗೀತ ಹ್ಞೂನ್ರಿ ಮೇಡಮ್ ಶುಕ್ರವಾರ ಇರುತ್ತ, ಪ್ರತಿ ಶುಕ್ರವಾರ. ಹ್ಞೂನ್ರಿ ಮೇಡಮ್ ಸೂಪರ್. ಪ್ರತಿದಿನ ಹಾಡ್ ಹೇಳಂಗಿಲ್ಲ ಮೇಡಮ್, ಶುಕ್ರವಾರ ಒಂದ್ ಅಷ್ಟೇನೆ ದಿನ ಇದೆ ಅಂತೇಳಿ ಶುರು ಮಾಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ ಒಮ್ಮೆ ಶುಕ್ರವಾರ ಮಾತ್ರ ಹಾಡ್ಬೇಕು. ಸರಿ ಯಾರ ಆಂಡ್ರೇಜ್ ಮಾಡಿ ಕೈ ಎತ್ತಿದ್ರು ನೋಡಿ. ಯಾರು ನಮ್ ಕಾಣ್ಸಲ್ಲ, ನಿಮ್ಗ್ ಮಾತ್ರ ಕೈ ಎತ್ತಾರೆ. ನಮ್ಗೆ ಕಾಣ್ಸಲ್ಲ, ನಾನ್ ನೋಡ್ತಾ ಇದ್ದೀನಿ ಫುಲ್ ಎಲ್ಲ ಕೆಳಗಡೆ ಮೇಲೆ ಎಲ್ಲ ನೋಡ್ತಾ ಇದ್ದೀನಿ. ನಿಮ್ಗ್ ಮಾತ್ರ ಯಾರು ಕೈ ಎತ್ತುತ್ತಾರೆ? ಮಾತ್ರ ಕೈ ಎತ್ತಿದ್ದಾರೆ ನೋಡಿ. ಮಾಡ್ಕ ಮಾತಾಡ್ಬೋದಲ್ಲ ಅವರು ಯಾರು ಅಂತ, ಅವರೇ ಮಾಡ್ಕೋಬಹುದು. ಎಲ್ರಿಗೂ ಆಪ್ಷನ್ ಕೊಟ್ಟಿದ್ದಾರೆ ಸರ್. ಯಾರು ಕೈ ಹ್ಯಾಂಡ್ ಇದು ಹ್ಯಾಂಡ್ ರೇಸ್ ಮಾಡಿಲ್ಲ ಯಾರನ್ನು. ಓಕೆ ಸರ್, ಮಾತಾಡಿ ಸರ್. ಆಯ್ತು ಸರ್. ಓಕೆ ಮಾಸ್ಟರ್, ಎಲ್ಲರೂ ನೀವೇ ಭಾಗ್ಯವಂತರು. ಎಲ್ಲ ಧ್ಯಾನ ಯಜ್ಞ ಕಟ್ಟ ಮಾಡಿ ಬಂದಿದ್ದೀರಿ. ಭಾಗ್ಯವಂತರು, ನಾವೇ ಭಾಗ್ಯವಂತರು. ಈಗ ಶ್ರೀಕೃಷ್ಣ ಪರಮಾತ್ಮ ಅವರು ತಥಾಸ್ಥ ಅಂತ ಬಿಟ್ರೆ ಎಲ್ಲರೂ ಭಾಗ್ಯವಂತರು. ನಾವೇ ಮಿಸ್ ಮಾಡ್ಕೊಂಡಿದ್ದೀವಿ. ತೊಂದ್ರೆ ಇಲ್ಲ, ನಾವು 4 ದಿವಸ ಕೂಡಲ ಸಂಗಮದಲ್ಲಿ ಅಟೆಂಡ್ ಮಾಡ್ತಾ ಇದೀವಿ. ಹೋಗೋಣ ಕೂಡಲ ಸಂಗಮದಲ್ಲಿ. ಹೋಗ್ತಾ ಇದ್ದೀರಾ? ಹೌದು ಹೌದು. ಹೌದಾ ಮೇಡಮ್ ಹೋಗಲ್ಲ ಅಂತ ಅಂದಿದ್ರು ಸರ್. ಕೂಡಲ ಸಂಗಮ ಅಂತಿದ್ರು, ನೀವು ಹೋಗ್ತಿದ್ದೀರಿ ಮೇಡಮ್. ಹೋಗೋಣ ಬಿಡಿ ಮೇಡಮ್, ಹೋಗೋಣ ಬಿಡಿ, ಹೋಗೋಣ ಬಿಡಿ. 2 ದಿವಸ ಸರಿ ಹೋಗೋಣ. ಓಕೆ ಸರ್, ಬರ್ತೀನಿ ಅಂತ ನಿನ್ನೆ ಕೇಳಿದೆ ಸರ್, ಹೋಗಲ್ಲ ಅಂದ್ರೆ ಇವತ್ತು ಹೋಗ್ತಿದ್ರ ಅಂದ್ರೆ ನೀವು ಹಿಂಗ್ ಮಾಡ್ಬಿಟ್ರಿ. ಹೋಗಲ್ಲ ಅಂತಂದ್ರಿ. ಈಗ ಪತ್ರಿಜಿ ಸರ್ ಇವ್ರು ಬೇಕಾದ್ರೆ ನಮ್ಮನ್ನೇ ಕರ್ಕೊಂಡು ಹೋಗ್ತಾರ ಅಷ್ಟೇ.
ಅಲ್ಲೂ ಹೋಗೋಣ ಬಿಡಿ ಹೋಗೋಣ. ಸಿದ್ರ ಬೆಟ್ಟ ಹೋಗಿದ್ವಾ, ಅದಾದ್ಮೇಲೆ ಕಡ್ತಲ್ಗ್ ಹೋಗಿದ್ವಾ, ಬಳ್ಳಾರಿಗೆ ಹೋಗಿದ್ವಾ, ಕೂಡಲ ಸಂಗಮಕ್ಕೆ ಯಾಕೆ ಬೇಡ ಅಂತೀರಿ, ಬನ್ನಿ ಅಂತ ಇವ್ರು ಕರ್ಕೊಂಡ್ ಹೋಗ್ತಾರೆ ಈಗ. ಯಾರು? ಥ್ಯಾಂಕ್ ಯು. ಅದಾದ್ಮೇಲೆ ಏನ್ ಮತ್ತೆ ಯಾವ್ದು ಇಲ್ಲ ಸದ್ಯಕ್ಕೆ ಬುದ್ಧ ಪೂರ್ಣಿಮಾ ಅವರಿಗೂ. ಹೌದು. ಹಾಗಾಗಿ ಅಟೆಂಡ್ ಆಗ್ಬೇಕು. ಧ್ಯಾನ ಯಜ್ಞ ಬಹಳ ಇರ್ತದೆ. ಎಷ್ಟು ಅದರಲ್ಲೂ ಈಗ ನಮ್ಮಂತರಂತೂ ಹೋಗ್ಲೇಬೇಕು ಈಗ. ಅಂದ್ರೆ ಈಗ ಕ್ಲಾಸ್ ಎಲ್ಲ ನಡೆಸ್ತೀವಲ್ಲ, ಎನರ್ಜಿ ಚೆನ್ನಾಗಿರ್ಬೇಕು. ಹೌದು, ಎನರ್ಜಿ ಬರ್ಬೇಕು ತುಂಬಾ. ಎಲ್ಲರಿಗೂ ಎನರ್ಜಿ ಸಿಗ್ಬೇಕಲ್ಲ ಅದು. ಹೌದು, ಇರ್ಲಿ. ವೈಯಕ್ತಿಕವಾಗೂ ನಾವು ಸಾಧನೆ ಮಾಡ್ಬೇಕಲ್ಲ. ನಮ್ದು ಚೆನ್ನಾಗಿ ಸಾಧನೆ ಇದ್ರೆ ಎಲ್ಲರಿಗೂ ಚೆನ್ನಾಗಿ ಸಾಧನೆ ಆಗ್ತದೆ. ಅಂದ್ರೆ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತದೆ. ಬನ್ನಿ ಎಲ್ಲರೂ ಕೂಡಲ ಸಂಗಮಕ್ಕೆ. ನನಗೆ ಫಸ್ಟ್ ಟೈಮ್ ನೋಡಿದಾಗ ಸರ್ನ ಒಂಥರ ವಿಷ್ಣುನ್ ಮುಖ ನೋಡ್ದಂಗ ಆತ್ರಿ ಸರ್. ರಿಯಲಿ ನನಗೆ ಮೇಡಮ್ ಕಣ್ಣಿನೊಳಗ ಅಷ್ಟೊಂದು ಕಾಂತಿ ಐತ್ರಿ ಸರ್ ನಿಮ್ಮ ಇದ್ರೊಳಗ. ಫಸ್ಟ್ ಗೆ ಅಂತ ಯಾವಾಗ ಅಟೆಂಡ್ ಮಾಡಿದ್ವಿ, ಅಲ್ಲಿ ಹೋಗಿದ್ವಲ್ಲ ಚಿತ್ರ ಬೆಟ್ಟಗೆ, ಹಂಗೆ ಕಾಣಿಸ್ತದೆ ಸರ್. ಏನು ಕೃಷ್ಣ ಪರಮಾತ್ಮ ಕಣ್ಣಿನೊಳಗ ಒಂದು ಆಕರ್ಷಣೆ ಐತಿ. ಹೌದು. ಮೇಡಮ್, ಶ್ರೀಕೃಷ್ಣ ಪರಮಾತ್ಮ ಅವರು ಬೆಣ್ಣೆ ಕಳ್ಳ ಕೃಷ್ಣ. ಬೆಣ್ಣೆ ಓಕೆ ಮಾಸ್ಟರ್, ಓಕೆ. ಆಯ್ತು. ಎಕ್ಸ್ಪೀರಿಯನ್ಸ್ 9 ಗಂಟೆಗೆ ಜಾಯ್ನ್ ಆಗೋಣ. ಎಷ್ಟು ಧ್ಯಾನ ಯಜ್ಞಗಳನ್ನ ಅಟೆಂಡ್ ಆಗೋದ್ರಿಂದ ಎನರ್ಜಿ ಲೆವೆಲ್ ಬಹಳ ಎಷ್ಟೋ ಕರ್ಮಗಳು ಕಳೀತದೆ. ದೊಡ್ಡ ದೊಡ್ಡ ಬ್ಲಾಕ್ ಅದೇ ಹೋಗೋದು ಬರೋದು ಸ್ವಲ್ಪ ಸಮಸ್ಯೆ ಆಗ್ತದೆ. ಅದೊಂದು ರಿಸ್ಕ್ ಇರ್ತದೆ. ಬಟ್ ಆದ್ರೂ ಹೋಗ್ಬೇಕು, ಏನ್ ಮಾಡಂಗಿಲ್ಲ. ಕರ್ಮ ಕಳಿಬೇಕು ಅಂದ್ರೆ ರಿಸ್ಕ್ ತಗೋಬೇಕು. ಹೋಗ್ಬೇಕು. ಓಕೆ ಮಾಸ್ಟರ್, ಓಕೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.